ನನ್ನ ಹೆಸರು ಮಾಧವ್ ಅಜ್ಜಂಪುರ ಅಂತ. ಆ, ಬರಹದಲ್ಲಿ ಅಜ್ಜಿಂಪುರ ಆಗೋಯ್ತು. ನನಗೂ ಗೊತ್ತಾಗದೆ, ಸುಮಿತ್ ಅವ್ರಿಗೂ ಗೊತ್ತಾಗದೆ. ಆದರೆ ಇಲ್ಲೇನೋ ನನಗೆ ಲೋ FPS ಅಂತ ತೋರಿಸ್ತಿದೆ. ನಿಮ್ಗೆ ಅದರಿಂದ ಏನು ತೊಂದರೆ ಆಗ್ತಿಲ್ಲ ಅಂತ ಅನ್ಕೋತೀನಿ. ಒಟ್ಟಿನಲ್ಲಿ ಇವತ್ತು ಬೇಂದ್ರೆ ಅವರ ಹುಟ್ಟುದಬ್ಬ. ಅಂದರೆ ಅವರಿದ್ದಿದ್ರೆ ಅವ್ರಿಗೆ 129 ವರ್ಷ ಆಗ್ತಿತ್ತು ಇವತ್ತು. ಒಂದು ಕಡೆ ಅವರು ಹೇಳಿದ್ರಂತೆ, ಶಂಕರ್ ಮೊಕಾಶಿ ಪುಣೇಕರ್ ಒಂದು ಕಡೆ ಅವರು ಬರಿತಾ, ಬೇಂದ್ರೆ ಅವರು ಯಾವತ್ತೋ ಒಂದು ದಿನ ಅವರು, ನಾನು ಇಲ್ಲಿ ನಾನು ಮಾಡಬೇಕಾದ್ದೆಲ್ಲ ಕೆಲಸ ಮುಗಿಸ್ಬೇಕಂದ್ರೆ ನನಗೆ 125 ವರ್ಷದ್ದು ಜೀವಿತಾವಧಿ ಬೇಕು ಅಂತ ಒಂದು ಕಡೆ ಹೇಳಿದರು. ಸೊ ಅದಾಗಲಿಲ್ಲ, 85 ವರ್ಷಕ್ಕೆ ತೀರ್ಕೊಂಡ್ಬಿಟ್ರು. ಆದರೆ ಅವ್ರ ಕಾವ್ಯ ಅಂತೂ ಯಾವತ್ತೂ ಹೊಸದೇ, ಯಾವತ್ತೂ ಇರುವಂಥದ್ದೇ. ಸೊ ಬೇಂದ್ರೆ ಅವ್ರಿಗೆ ಆ, ನಮಿಸುತ್ತಾ ಈ ಒಂದು ಕಾರ್ಯಕ್ರಮನ ಶುರು ಮಾಡೋಣ ಅಂತ ಅಂದ್ಕೊಂಡಿರೋದೆ. ಶುರು ಮಾಡ್ಬೋದು. ಸುಮಿತ್ ಅವ್ರಿಗೂ ಆ, ನನ್ನ ವಂದನೆಗಳು. ಈ ಒಂದು ಅವಕಾಶಕ್ಕಾಗಿ ಸುಗಮ ಪೇಜಿಗೆ ಬಂದು ಬೇಂದ್ರೆ ಅವ್ರ ಬಗ್ಗೆ ಈ ದಿನ ಕವಿ ದಿನ ಅಂತ ಏನು ಅನ್ಕೋತೀವಿ ನಾವು, ಬೇಂದ್ರೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸು. ಹಾಗೆ ಈ ಸಂದರ್ಭದಲ್ಲಿ ಮೊನ್ನೆ ತಾನೇ ನಮ್ಮನ್ನು ಅಗಲಿದ ಡಾಕ್ಟರ್ ಕೃಷ್ಣಪ್ಪ ಅವರು, ಬೇಂದ್ರೆ ಕೃಷ್ಣಪ್ಪ ಅಂತಲೇ ಹೆಸರು ಗಳಿಸಿದವರನ್ನು ನೆನೆಸ್ಕೋಬೇಕಂತ ಅನ್ಕೋತೀನಿ. ಅವ್ರ ಜೊತೆ ನನ್ನ ಒಡನಾಟ ಇತ್ತು ಚೂರು ಕೊನೆಯಲ್ಲಿ. ಅಂದರೆ ಸುಮಾರು 10 ವರ್ಷದ ಹಿಂದೆ ಅಥವಾ 7-8 ವರ್ಷದ ಹಿಂದೆ ನನಗೆ ಅವ್ರ ಪರಿಚಯ ಆಯಿತು. ಆಮೇಲೆ ಸಾಕಷ್ಟು ಅವ್ರ ಜೊತೆ ಮಾತುಕತೆ ನಡೆಸಿದೆ, ಸ್ವಲ್ಪ ಓಡಾಡಿದೆ. ಅವ್ರ ಕೆಲವು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಇಲ್ಲಿ ವಾದನೂ ನಡೀತು. ಅದು ಆ, ಗೊತ್ತಿರೋರ ನಡುವೆ ನಡೆಯುವಂಥದ್ದೇ. ಮತ್ತು ಆಮೇಲೆ ಕೋವಿಡ್ ಬಂದ ಮೇಲೆ ಅವ್ರು ಹೆಚ್ಚು ಮನೆ ಬಿಟ್ಟು ಹೋಗಲಿಲ್ಲ. ಸೊ ಫೋನಲ್ಲೇ ಕೊನೆ ಸತಿ ಅವರನ್ನು ಭೇಟಿಯಾಗಿದ್ದು ಫೋನ್ನಲ್ಲೇ, ಆ, ಆ ರೀತಿಯ ಭೇಟಿ. ಆದರೆ ಅವ್ರು ಮಾಡಿದ ಕೆಲಸ, ಅವರು ನಿಜವಾಗ್ಲೂ ಹೊಸ ರೀತಿಯಲ್ಲಿ ಬೇಂದ್ರೆ ಅವರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು. ಎಲ್ಲದರಲ್ಲೂ ಯಶಸ್ಸು ಕಂಡ್ರಂತ ಹೇಳೋಕ್ಕಾಗಲ್ಲ. ಅಲ್ಲಿ ಇಲ್ಲಿ ಅವ್ರು ಮಾಡಿದ ಕೆಲಸ ನನಗೆ ಅಷ್ಟು, ಅಥವಾ ಅವ್ರು ಹೇಳಿದ್ದು ಅರ್ಥ ಆಗಲಿ ವ್ಯಾಖ್ಯಾನ ಆಗಲಿ ನಾನು ಪೂರ್ತಿ ಒಪ್ಪಲ್ಲ. ಆದರೆ ಅದೇ ರೀತಿಯಲ್ಲಿ ಅವ್ರು ಹೇಳಿದ್ದು ಎಷ್ಟೋ ವ್ಯಾಖ್ಯಾನ ಅಥವಾ ಎಷ್ಟೋ ಆ, ಸಂದರ್ಭೋಚಿತ ಅರ್ಥಗಳು, ಅದನ್ನೆಲ್ಲ ನಿಜವಾಗ್ಲೂ ಮೆಚ್ತೀನಿ ನಾನು. ಅಷ್ಟೊಂದು ಕಡೆ ಅಲ್ದಾಡಿ ಬೇಂದ್ರೆ ಇದ್ದ ಧಾರವಾಡಕ್ಕೆ ಹೋಗಿ ಸುತ್ತಮುತ್ತಲಲ್ಲಿ ವಿಚಾರಿಸಿ ಈ ಪದಕ್ಕೆ ಏನರ್ಥ, ಅದು ಹೇಗೆ ಉಪಯೋಗಿಸಿದ್ರು, ಅದಕ್ಕೆ ಯಾವ ಅರ್ಥ ಹಚ್ಚಕ್ಕೆ ಪ್ರಯತ್ನ ಪಟ್ಟರು, ಅದನ್ನೆಲ್ಲ ಅವ್ರು ನಿಜವಾಗ್ಲೂ ಸಾಹಿತ್ಯ ಪರಿಚಾರಿಕೆ ಅಂತ ಹೇಳ್ತಾರಲ್ವ, ಅದು ಬೇಂದ್ರೆ ಪರಿಚಾರಿಕೆ ಆಗಿತ್ತು. ಸೊ ಅವರಿಗೂ ಒಂದು ನಮನ ಅಂತ, ನಮಸ್ಕಾರ ಅಂತ ಹೇಳಬೇಕು. ಈಗ ನಾನಿಲ್ಲಿ ಬಂದಿರೋದು ಯಾಕಂತ ಹೇಳಿದ್ರೆ, ನಂದು ಬೇಂದ್ರೆದು ಒಂದು ಯಾವುದೋ ಒಂದು ರೀತಿಯ ಋಣಾನುಬಂಧ ಇದೆ ಅಂತ ಅನ್ಕೋತೀನಿ ನಾನು. ನಾನು ಸುಮಿತ್ ಅವ್ರಿಗೆ ಪರಿಚಯ ಆಗಿದ್ದು ಟ್ರಾನ್ಸ್ಲೇಟರ್ ಆಗಿ. ನಾನು ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಮಾಡ್ತೀನಿ, ಟ್ರಾನ್ಸ್ಲೇಟ್ ಮಾಡ್ತೀನಿ. ಹೆಚ್ಚಾಗಿ ಕಾವ್ಯವನ್ನು ಟ್ರಾನ್ಸ್ಲೇಟ್ ಮಾಡ್ತೀನಿ, ಆದರೆ ಗದ್ಯನೂ ಮಾಡಿದ್ದೀನಿ. ಸುಮಿತ್ ಅವ್ರದ್ದನ್ನು ಅಥವಾ ಸುಮಿತ್ ಅವ್ರು ಬರೆದಿದ್ದನ್ನು ಅಲ್ಲಿ ಇಲ್ಲಿ ನೋಡಿದ್ದೀನಿ, ಕೈಯೂ ಹಚ್ಚಿದ್ದೀನಿ. ಆದರೆ ಒಂದಿಷ್ಟನ್ನು ಮಾಡಬೇಕಾಗಿದೆ ಇನ್ನು. ಆದರೆ ಬೇಂದ್ರೆ ಅವ್ರದ್ದನ್ನು ಮುಖ್ಯವಾಗಿ ಮಾಡ್ತಾ ಬಂದಿದ್ದೀನಿ ನಾನು ಸುಮಾರು 10 ವರ್ಷದಿಂದ. 2015ನೇ ಇಸ್ವಿಯಿಂದ ಒಂದು ಪುಸ್ತಕನೂ ಬಂದಿದೆ. ಸೊ ನನಗೇನಾದರೂ ಇದ್ರ ಬಗ್ಗೆ, ಬೇಂದ್ರೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಒಂದು ಅಧಿಕಾರ ಇದೆ ಅಂತ ಹೇಳಬೇಕಂದ್ರೆ ಆ ಒಂದು ಒಡನಾಟದಿಂದ. ನಾನು ಅವರ ಕಾವ್ಯವನ್ನು ಮೊದಲು ಓದಿ ಇಷ್ಟಪಟ್ಟು, ಆಮೇಲೆ ಇಂಗ್ಲೀಷಿಗೆ ತರಕ್ಕೆ ಪ್ರಯತ್ನ ಪಟ್ಟು ಎಲ್ಲ ಮಾಡಿ, ಅದ್ರ ಜೊತೆ ಸಾಕಷ್ಟು ಹೊಂದಿಕೆ ಇದೆ
ನಂದು. ಅದರಿಂದ ಸ್ಫೂರ್ತಿನೂ ಪಡೆದೀನಿ, ಅದರಿಂದ ಹಿಗ್ಗು ಸಿಕ್ಕಿದೆ ನನಗೆ. ಬೇಂದ್ರೆಯವರ ನೆಚ್ಚಿನ ಪದ ಅದು ಹಿಗ್ಗು, ಆನಂದ, ಸಂತೋಷ, ವಿಸ್ತೃತವಾದ ಸಂತೋಷ. ಸೊ ಅದೆಲ್ಲ ಆ ಕಾರಣಗಳಿಗೆ ಇವರು ಸುಮಿತ್ ಅವ್ರನ್ನ ನಾನು ಕೇಳಿದಾರಂತ ಅನ್ಕೋತೀನಿ. ನಾನು ಕೂಡ ನಮ್ಮ ಡಾಕ್ಟರ್ ಸತ್ಯನಾರಾಯಣ ಅವರು ಬಂದಿದ್ದಾರೆ, ನಮಸ್ತೆ ಅಂತ ಹೇಳ್ತಾರೆ. ನಮಸ್ಕಾರ ಸರ್, ಭಾಳ ದಿನ ಆಗಿತ್ತು ನಿಮ್ಮನ್ನು ನೋಡಿ ಅಲ್ಲಿ ಕವನ್ ಪಾರ್ಕಲ್ಲಿ. ಕೋವಿಡ್ ಮುಂಚೆ ಹೇಗೆ ನಾವೆಲ್ಲ ಅಲ್ಲಿ ಸೇರ್ತಿದ್ವಿ, ಅದಾದಮೇಲೆ ನೋಡೇ ಇಲ್ಲ. ಆದರೆ ನೀವು ಪುಂಖಾನುಪುಂಖವಾಗಿ ಪುಸ್ತಕಗಳನ್ನು ಹೊರಗೆ ತರ್ತಿದ್ದೀರ ಅಂತ ನೋಡಿದ್ದೀನಿ. ಮೊನ್ನೆ ತಾನೇ ಒಂದು ಬೇಂದ್ರೆ ಅವ್ರ ಬಗ್ಗೆ ಬಂದಿದೆ ಅಂತಲೂ ನೋಡಿದ್ದೀನಿ. ಅವ್ರ ಹಾಡಿನ ಒಂದು ಸಾಲನ್ನು ತಗೊಂಡು, ಅಂಬಿಕಾ ತನಯನ ಹಾಡ ಬೆಳುದಿಂಗಳ ನೋಡ ಅಂತ. ಸೊ ನಮಸ್ಕಾರ. ಈಗ ನಮ್ಮ ಸುಮಿತ್ ಅವ್ರು ಹೇಳಿದ್ದು, ಇದನ್ನು ನೀವು ಒಂದು ಧ್ಯಾನಗೆ ತೋಳಿ ಧ್ಯಾನಿಸೋದು ಅಂತ ಹೇಳ್ತಾರಲ್ವ, ಆ ರೀತಿಲಿ ಒಂದು ಮಾತುಕತೆಯನ್ನು ಮಾಡಿ ಅದಕ್ಕೆ ಎಷ್ಟಾದರೂ ಹೊತ್ತಾಗಲಿ ಅಥವಾ ಎಷ್ಟು ಕಡಿಮೆ ಹೊತ್ತಾದರೂ ಮಾತಾಡಿ ಅಂತ. ಸೊ ನನಗೆ ಸಾಮಾನ್ಯವಾದ ಧ್ಯಾನ ಮಾಡಿ ಅಭ್ಯಾಸ ಇಲ್ಲ. ಅಂದರೆ ಪದ್ಮಾಸನದಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡೆಲ್ಲ ಮಾಡಿ. ಆದರೆ ಬೇಂದ್ರೆ ಜೊತೆ ಆ ಒಂದು ತಲ್ಲೀನತೆ ಆಗಾಗ ಬಂದಿದೆ, ಬೇಂದ್ರೆ ಅವ್ರ ಕಾವ್ಯದ ಜೊತೆ. ಸೊ ನನಗೆ ಅನಿಸಿದ್ದನ್ನು ಒಂದಿಷ್ಟನ್ನು ಹೇಳಕ್ಕೆ ನೋಡ್ತೀನಿ. ನನಗೆ ಈ ಥರ ಮಾತಾಡಿ ಅಥವಾ ಭಾಷಣ ಅಂತ ಕರೆಯಲಾರೆ ನಾನು, ಆದರೆ ಈ ಥರ ಒಂದು ಪ್ರೆಸೆಂಟೇಷನ್ ಮಾಡಿ ಅದು ಕನ್ನಡದಲ್ಲಿ ನಂಗೆ ಅಷ್ಟು ಅಭ್ಯಾಸ ಇಲ್ಲ. ನಾನು ಟ್ರಾನ್ಸ್ಲೇಟರ್ ಆದ್ರಿಂದ, ನನ್ನ ಪುಸ್ತಕ ಇಂಗ್ಲೀಷ್ನಲ್ಲಿ ಬರೆದಿದ್ರಿಂದ ನಾನು ಹೆಚ್ಚಾಗಿ ಅವ್ರ ಬಗ್ಗೆ ಅಥವಾ ಅವ್ರ ಕಾವ್ಯದ ಬಗ್ಗೆ ಮಾತಾಡಿದಾಗೆಲ್ಲ ಔಪಚಾರಿಕವಾಗಿ, ಅಂದರೆ ಫಾರ್ಮಲ್ ಸೆಟ್ಟಿಂಗ್ಗಳಲ್ಲಿ ನಾನು ಇಂಗ್ಲೀಷಲ್ಲೇ ಮಾತಾಡಿದ್ದುಂಟು. ಆದರೆ ಇದು ಅನೌಪಚಾರಿಕವಾಗಿ ಮಾತಾಡಿ ಅಂತ ಹೇಳಿದ್ದಾರೆ ಸುಮಿತ್ ಅವರು. ಸೊ ಅದನ್ನೇ ನಾನು ಮನ್ನಿಸಿ ನನ್ನ ಮಾತಿನ ರೀತಿ ಹೇಗಾದರೂ ಬರಲಿ ಅಂತ ನಿಮ್ಮಿಂದ ಅದು ಇಷ್ಟಪಟ್ಟರೆ ಅಷ್ಟು ಸಾಕು ಅಂತ ಅಂದ್ಕೊಂಡು ಮುಂದುವರಿಸ್ತೀನಿ. ಯಾವೊಂದು ವಿಷಯದ ಬಗ್ಗೆ ಮಾತಾಡಬೇಕಂತ ಯೋಚನೆ ಮಾಡ್ತಿದ್ದಾಗ ಇವತ್ತು ಸಾಯಂಕಾಲ ಮಧ್ಯಾಹ್ನ ಮಾತ್ರ ನಮ್ಮ ಸುಮಿತ್ ಅವರು ಈ ಕರೆ ನನಗೆ ಕೊಟ್ಟಿದ್ದು, ಬಂದು ಮಾತಾಡ್ತೀರಾ ಅಂತ. ಹ್ಞೂ ಅಂತ ಅಂದೆ. ಆದರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಗ ನಂಗೆ ಅನಿಸಿದ್ದು ಏನಂದರೆ, ಈಗ ಬೇಂದ್ರೆ ಅವ್ರ ಕಾವ್ಯನ ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತು. ಅಂದರೆ ಬೇಂದ್ರೆ ಅವ್ರ ಕವಿ, ಅವರು ವರಕವಿ, ಧಾರವಾಡದವರು, ಜ್ಞಾನಪೀಠ ಪುರಸ್ಕೃತರು, 8ರಲ್ಲಿ ಒಬ್ಬರು, ಅದೆಲ್ಲ ಜನರಿಗೆ ಗೊತ್ತಿದ್ದ ವಿಷಯ. ಅದೇ ರೀತಿಲಿ ನಾನು ಬಡವಿ ಆತ ಬಡವ ಎಲ್ಲರಿಗೂ ಗೊತ್ತಿದ್ದ ಸಾಲಂತ ಇಟ್ಕೊಳ್ಳಿ. ಎಷ್ಟೇ ಶ್ರೀಮಂತರಾಗಿದ್ದರೂ ಅವರು ನಾನು ಬಡವಿ ಆತ ಬಡವ ಅಂತ ಹಾಡಲಿಕ್ಕೆ ಹೊರಡ್ತಾರವರು. ಸೊ ನನ್ನ ತಾತ್ಪರ್ಯ ಏನಂದರೆ, ಇಲ್ಲಿ ಒಂದಿಷ್ಟು ಸಾಲುಗಳು, ನಾನು ಬಡವಿ ಆತ ಬಡವ, ನೀ ಹಿಂಗ ನೋಡ ಬ್ಯಾಡ ನನ್ನ, ಒಂದೇ ಬಾರಿ ನನ್ನ ನೋಡಿ ಅಂತ ಅಥವಾ ಮುಗಿಲ ಮಾರಿಗೆ ರಾಗರತ್ಯ ನಂಜೆ ಏರಿತ್ತ, ಅಥವಾ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಅಂತ ಆಗಲಿ, ಅಥವಾ ಕೆಲವ್ರಿಗೆ ಅದಕ್ಕಿಂತ ಹೆಚ್ಚಾಗಿ ಗೊತ್ತಿದ್ದು ಜೋಗಿಯ ಊರ ತುದಿಯ 3 ಬಟ್ಟೆ ಮುಗಿದಲ್ಲಿ ಕೊಳ್ಳವಲ್ಲಿ ಆಗಲಿ, ಅಥವಾ ಚಿಗರಿಗಂಗಳ ಚಲುವಿ, ಅದು ಸಾಕಷ್ಟು ಜನರಿಗೆ ಪ್ರಿಯವಾದ ಕವನ, ಪ್ರಸ್ತುತವಾದ್ದು ಅಂತ ಜನ ಅದನ್ನು ಮತ್ತೆ ಮತ್ತೆ ವಾಚನ ಮಾಡ್ತಿರ್ತಾರೆ, ಅದ್ರ ಬಗ್ಗೆ ಚರ್ಚೆನೂ ಮಾಡ್ತಿರ್ತಾರೆ. ಮೊನ್ನೆ ತಾನೇ ಗೀತಾ ವಸಂತ್ ಅವರು ಒಂದು ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ಮಾತ್ರ, ಆ ಒಂದು ಪದ್ಯದ ಬಗ್ಗೆ ಸುಮಾರು 3/4 ಗಂಟೆ ಮಾತಾಡಿದ್ರು. ಸೊ ಈ ಒಂದು ಪರಿಧಿ, ಈ ಒಂದು ಚೌಕಟ್ಟು ಒಳಗೆ ನಾವು ಬೇಂದ್ರೆ ಅವರನ್ನು ಇರಿಸ್ಬಿಟ್ಟಿದ್ದೀವಿ ಅಂತ ನಂಗೆ ಅನಿಸುತ್ತೆ ಒಂದೊಂದು ಸಾರಿ, ಅಥವಾ ಸಾಕಷ್ಟು ಸತಿ ಅನಿಸಿದುಂಟು. ಅಂದರೆ ಅದನ್ನೇ ಹೇಳಿದ್ದು ಚರ್ವಿತ ಚರ್ವಣ ಅಂತ. ಆಮೇಲೆ ಇದು ಒಂದು ರೀತಿಲಿ ಬೇಂದ್ರೆಗೆ ಅನ್ಯಾಯ ಮಾಡ್ದಂಗೆ ಆಗತ್ತೆ ನಿಜವಾಗ್ಲೂ. ಯಾಕಂದರೆ ಅವರು ಎಲ್ಲ ರೀತಿಯಲ್ಲೂ ಹೊಸತನಕ್ಕೆ ಹುಡುಕ್ತಿದ್ದವರು. ಎಲ್ಲ ಒಂದು
ಅವ್ರ ಕಾವ್ಯದಲ್ಲಿ, ಅವರ ಗದ್ಯದಲ್ಲಿ, ಜೀವನದಲ್ಲಿ ತಿರುಗಿಯೂ ಹೊಸತಾಗಿರಿ ಎನ್ನುತ್ತಿದೆ ಋತುಗಾನ. ಈ ಹಾಡಿಗೆ ಶ್ರುತಿ ಹಿಡಿದಿದೆ ಬ್ರಹ್ಮಾಂಡದ ಮೌನ ಅಂತ ಒಂದು ಬರುತ್ತೆ ಅವರ ಋತುಗಾನ ಎಂಬ ಪದ್ಯದಲ್ಲಿ, ನಾದಲೀಲೆ ಸಂಕಲನದಲ್ಲಿ. ಅದು ಕೊನೆ 2 ಸಾಲು. ತಿರುಗಿಯೂ ಹೊಸತಾಗಿರಿ ಎನ್ನುತ್ತಿದೆ ಋತುಗಾನ. ಅಂದರೆ ಅವರು ಇದು ಒಂದೇ ಕಡೆ ಅಲ್ಲ, ಸಾಕಷ್ಟು ಕಡೆ ಈ ಥರ ಹೊಸತನದ ಬಗ್ಗೆ. ಅದು ಅವರ ಯುಗಾದಿ, ಅದು ಒಂದು ಹೇಳಕ್ ಮರ್ತೋದೆ. ಯುಗಾದಿನೂ ಎಲ್ಲರಿಗೂ ಗೊತ್ತಿದ್ದು, ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂಥದ್ದೊಂದು. ಅಥವಾ ಇದಂತೂ ಕೇಳಿರ್ತಾರೆ, ಸಿನಿಮಾ ಹಾಡಾಗಿ ಸಾಕಷ್ಟು ತಪ್ಪುಗಳು ಸೇರ್ಕೊಂಡಿವೆ ಅವರ ಕಾವ್ಯದಲ್ಲಿ ಅಥವಾ ಅವ್ರ ಕಾವ್ಯ ವಾಚನದಲ್ಲಿ. ಮೂಡಲ ಮನೆಯ ಮುತ್ತಿನ ನೀರಿನ ಅಂತ ಬರುತ್ತಲ್ವ, ಅದು ಬೆಳಗು ಅಂತ. ಸೊ ನನ್ನ ಕಂಠ ಏನು ಮಧುರ ಕಂಠ ಅಲ್ಲ, ಆದರೆ ನನಗೆ ಹಾಡೋಕ್ಕೆ ಇಷ್ಟ. ಬೇಂದ್ರೆ ಅವ್ರದ್ದು ಅಷ್ಟೇನು ಒಳ್ಳೆ ಕಂಠ ಆಗಿರಲಿಲ್ಲ ಅಂತ ಹೇಳ್ತಾರೆ, ಆದರೂ ಅವರು ನಿಸ್ಸಂಕೋಚವಾಗಿ ಹಾಡ್ತಿದ್ರು. ಸೊ ಅದನ್ನು ನಾನು ಒಂದು ರೀತಿಲಿ ರೂಢಿಸ್ಕೊಂಡಿದ್ದೀನಿ. ನಾನು ಹಾಡ್ತೀನಿ, ಅದು ಆದಷ್ಟು ಜನರಿಗೆ ಇಷ್ಟ ಆದಷ್ಟು ನನಗೂ ಸಂತೋಷ. ಆದರೆ ಹಾಡೋದೇ ಸಹಜ, ಅದು ಬೇಂದ್ರೆ ಅವರ ಹಾಡು. ಸೊ ಇದನ್ನೆಲ್ಲ ನಾನು ಮತ್ತೆ ಯಾಕೆ ಹೇಳ್ತೀನಿ ಅಂದರೆ, ಆ ಒಂದು ಪರಿಧಿಯೊಳಗೆ ಅವರನ್ನು ಇರಿಸಿ ಅದರ ಆಚೆ ಜನರಿಗೆ ಹೆಚ್ಚು ಗೊತ್ತಿಲ್ಲ. ಅಥವಾ ನಾಲ್ಕು ತಂತಿ, ಅವ್ರು ನಾಲ್ಕು ತಂತಿಯನ್ನು ಬರೆದ್ರು. ಸ್ಕೂಲ್ ಪಾಠದಲ್ಲಿ ಹೇಗಿರತ್ತಂದರೆ ಅದೇ ರೀತಿಲಲ್ವಾ, ನಾಲ್ಕು ತಂತಿಯನ್ನು ಬರೆದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು, ವರಕವಿ ಎಂದು ಅನ್ಸ್ಕೊಂಡವರು, ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮ ಹೊತ್ತವರು, 85 ವರ್ಷ ಬದುಕಿದವರು, ಧಾರವಾಡವನ್ನು ಕರ್ಮಭೂಮಿ ಆಗಿಸಿದರು ಅಂಥದ್ದೆಲ್ಲ ಮತ್ತೆ ಮತ್ತೆ ಎಲ್ಲ ಕಡೆನೂ ನ್ಯೂಸ್ ಪೇಪರಲ್ಲಾಗಲಿ ಅಥವಾ ಇದಾಗಲಿ ಆರ್ಟಿಕಲ್ಗಳಾಗಲಿ ಆನ್ಲೈನು, ಅಥವಾ ಕೆಲವು ಹಾಡಂತೂ ಕೇಳಲೇಬೇಡಿ, ಭಾವಗೀತೆನ ಅದನ್ನೇ ಮತ್ತೆ ಮತ್ತೆ ಆ ಭಾವಗೀತೆ ಪರಂಪರೆ ಏನಿತ್ತು ಅದು ಶುರುವಾದಾಗ ನಿಜವಾಗ್ಲೂ ಅದು ಒಂದು ಕನ್ನಡ ಕಾವ್ಯಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಒಂದು ಕಿರೀಟ. ಈಗಲೂ ಕೂಡ ಅದು ಕಿರೀಟ ಅಂತ ಅನ್ಸ್ಕೊಳ್ಳೋ ಅಂಥದ್ದೇ, ಆದರೆ ಪಕ್ಕಕ್ಕಿಟ್ಟು ಕಿರೀಟ ಅಂತ ಆ ಒಂದು ಕಾಲದಲ್ಲಿ ಆಗಿತ್ತು. ಒಂದು ಮಹಾರಾಜ ಇದ್ದ, ಆ ಕಿರೀಟ ಆವಾಗ ಬಳಕೆಯಲ್ಲಿತ್ತು. ಹಾಗಾಗ್ಬಿಟ್ಟಿದೆ. ಯಾಕಂದರೆ ಈಗ ಆ ಥರ ಕಾವ್ಯನೇ ಯಾರೂ ಬರೆಯಲ್ಲ ನಿಜವಾಗ್ಲೂ ಹಾಡುವಂಥದ್ದು. ಆದರೆ ನಾನು ಹೇಳ್ತಿರೋದು ಏನಂದರೆ, ಆ ಭಾವಗೀತೆ ಪರಂಪರೆಯಲ್ಲಿ ಬಂದಿದ್ದು ಕವನಗಳನ್ನು ಹೊರತುಪಡಿಸಿದರೆ ಹೆಚ್ಚು ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಿಜವಾಗ್ಲೂ. ಈ ವರಕವಿ, ಅಂಬಿಕಾ ತನಯದತ್ತ ಕಾವ್ಯನಾಮ ಅಂತ ಹೇಳಿ 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 ಅದೇ ಮುಂದುವರಿತಾ ಅದ್ರ ಆಚೆಗೆ ಜನ ಹೆಚ್ಚು ಹುಡ್ಕಕ್ಕೆ ಹೋಗಲ್ಲ. ಯಾಕಂದರೆ ಅದು ಒಂಥರ ಸುಲಭ ಆಗಿಬಿಡತ್ತೆ, ಅದೆಲ್ಲರಿಗೂ ಅನ್ವಯಿಸುವಂಥದ್ದು. ನಾನು ಕೂಡ ಮೊದಲು ಕೇಳಿದಾಗ ಮೂಡಲ ಮನೆಯ ಮುತ್ತಿನ ನೀರಿನ ಹಾಡನ್ನು ಕೇಳಿದ್ದೀನಿ, ಅಥವಾ ಕರಡಿ ಕುಣಿತ ಅಂತ. ಅದು ಇದ್ದಿದ್ರಲ್ಲಿ ಸ್ವಲ್ಪ ಅಪರೂಪ ಅಂತ ಅನ್ಕೋತೀನಿ. ಆಮೇಲೆ ಜೋಗಿನೂ ಛಾಯಾ ಅವ್ರು ಹಾಡಿದ್ದ ಹಾಡನ್ನು ಕೇಳಿ, ಅರ್ಧ ಹಾಡನ್ನು ಕೇಳಿ ಆಮೇಲೆ ಪದ್ಯದ ಕಡೆ ಹೋದ ನಾನೇ. ಸೊ ಹಾಡು ಮೂಲಕ ಅವ್ರ ಪದ್ಯದ ಕಡೆ ಹೋಗೋದು ಭಾಳ ಸಹಜ, ಭಾಳ ಬೇಕಾದ್ದು. ಆ ಒಂದು ನಿಟ್ಟಿನಲ್ಲಿ ಭಾವಗೀತೆ ಪರಂಪರೆ ಏನು ಮಾಡಿದೆ ಅಂದರೆ ಅದು ನಿಜವಾಗ್ಲೂ ಭಾಳ ಮೆಚ್ಚುವಂಥದ್ದು, ಭಾಳ ಬೇಕಾದ್ದು. ಅದಿಲ್ಲದೆ ಬಹುಶಃ ಬೇಂದ್ರೆ ಅವರ ಈ ಹಿರಿಮೆ ಜನರಿಗೆ ಮುಟ್ತಿರ್ಲಿಲ್ಲ. ಆಮೇಲೆ ಇದೆಲ್ಲರಿಗೂ ಅನ್ವಯಿಸತ್ತೆ. ಆ ಕಾಲದವರು ಪೂತಿನ ಆಗ್ಬೋದು ಅಥವಾ ಕುವೆಂಪು ಅವರಾಗ್ಬೋದು. ರಾಮಾಯಣ ದರ್ಶನಂ ಅದನ್ನು ಯಾರು ಅಷ್ಟು ಹಾಡಿದ್ದಿಲ್ಲ, ಆದರೆ ಅವರ ಬೇರೆ ಸಣ್ಣ ಕೃತಿಗಳು, ಆಮೇಲೆ ಪೂತಿನ ಅವರ ನಾಟ್ಯಗೀತೆಗಳು ಅದೆಲ್ಲ ಹಾಡಾಗಿ ಜನರಿಗೆ ತಲುಪಿದೆ. ಹಾಗೆ ಆಗಬೇಕು. ಯಾಕಂದರೆ ಇವರು ಐವರಿ ಟವರ್ ಇಂಟೆಲೆಕ್ಚುವಲ್ಸ್ ಆಗಿರಲಿಲ್ಲ. ಬೇಂದ್ರೆ ಅಂತೂ ಆಗೇ ಇರಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಬರೆದು ಜನರ ಜೊತೆ ಬೆರೆಯೋದೆ. ಬೇಂದ್ರೆ ಅವರು ಶನಿವಾರದ ಪೇಟೆಯಲ್ಲಿ ನಿಂತ್ಕೊಂಡು ಪದ್ಯ ಬರೆಯೋಷ್ಟು ಜನ ಬೇಕಾಗಿದ್ದ ಮನುಷ್ಯ. ಆ ರೀತಿಯಲ್ಲಿ ಬರೀತಿದ್ರು. ಅಂದರೆ ಏನೇನೋ ಕತೆ ಇದೆ ಅವ್ರ ಬಗ್ಗೆ, ಆದರೆ ಜನರ ನಡುವೆ, ಜನರ ಜೊತೆ ಇದ್ದು ಅದರಿಂದ ಸ್ಫೂರ್ತಿ ತಗೊಂಡು
ಏನೋ ಬರೀತಿದ್ರು, ಒಂದು ಹಾಳೆ ಮೇಲೆ ಅಲ್ಲೇನೋ ಒಂದು ಹಾಳೆ ಮೇಲೆ ಏನೋ ಒಂದು ಬರೀತಿದ್ರು, ಇಲ್ಲಿ ಯಾವುದೋ ಒಂದು ಟಿಕೆಟ್ ಮೇಲೆ ಏನೋ ಬರೀತಿದ್ರು ಅಂತ ಹೇಳ್ತಾರೆ ಜನ. ಅವ್ರಿಗೆ ಅವ್ರ ಜೊತೆ ಆ, ಒಡನಾಟ ಇಟ್ಕೊಂಡವರು ಹೇಳ್ತಾರೆ ಈ ಥರ ಅಲ್ಲಿ ಇಲ್ಲಿ ಅವ್ಯವಸ್ಥಿತವಾಗಿ. ಆದರೆ ಆ ವ್ಯವಸ್ಥೆ ಆ, ಅವ್ರ ಕಾವ್ಯದಲ್ಲಿ ಬರ್ತಿತ್ತು. ಆ ವ್ಯವಸ್ಥೆ ಇದರಲ್ಲಿ ಎಲ್ಲ ಇದ್ರೂ ಕೂಡ ಕಾವ್ಯದಲ್ಲಿ ಒಂದು ವ್ಯವಸ್ಥೆ ಬರ್ತಿತ್ತು ಅಂತ ಕುರ್ತಕೋಟಿ ಒಂದು ಕಡೆ ಅವ್ರು ಹೇಳ್ತಾರೆ. ಆ ಡಾಕ್ಯುಮೆಂಟ್ರಿಲೇ ಕಾಣ್ಬರುತ್ತೆ. ಅದು ಎಷ್ಟು ಜನ ನಿಮ್ಮಲ್ಲಿ ನೋಡಿದಿರೋ ನಂಗೆ ಗೊತ್ತಿಲ್ಲ, ಆದರೆ ಹೋಗಿ ನೋಡಬೇಕು. ಒಂದು ಸುಮಾರು 20 ನಿಮಿಷದ್ದು ಡಾಕ್ಯುಮೆಂಟ್ರಿ ಮಾಡಿದ್ರು ಕಾರ್ನಾಡ್ರು. ಅದಕ್ಕೆ ಏನು ಕರೀತಾರೆ, ಅದು ಸ್ಕ್ರಿಪ್ಟು. ಕುರ್ತಕೋಟಿ ಅವ್ರು ಬರೆದು ಕಾರ್ನಾಡ್ ಮಾಡಿದ ಡಾಕ್ಯುಮೆಂಟ್ರಿ. ಸೊ ಅದು ಯೂಟ್ಯೂಬಲ್ಲಿ ಫ್ರೀಗೆ ಸಿಗತ್ತೆ. ಸೊ ಅದ್ರ ಕಡೆ ನೀವು ಗಮನ ಕೊಟ್ಟಿಲ್ಲ ಅಂದರೆ ಖಂಡಿತ ಹೋಗಿ ನೋಡ್ಬೋದು. ಅದರಲ್ಲಿ ಬೇಂದ್ರೆ ಅವರು ವಾಚನನೂ ಮಾಡ್ತಾರೆ ಒಂದು ಕವನವನ್ನು, ನಾನು ಅಂತ. ಅದು ಆ ಒಂದು ಡಾಕ್ಯುಮೆಂಟ್ರಿ ನಾ ಹೊರತುಪಡಿಸಿದ್ರೆ ಜನರಿಗೆ ಬಹುಶಃ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಅದು ಹಾಡುವಂಥದ್ದು ಅಲ್ಲ, ಹಾಡಿದ್ದಾರೆ ಆದರೆ ಹಾಡುವಂಥದ್ದಲ್ಲ. ನಿಜವಾಗ್ಲೂ ಒಂಥರ ಲಯಬದ್ಧವಾಗಿದೆ, ಆದರೆ ಪ್ರಾಸ ಅನುಪ್ರಾಸ ಅವ್ರ ಬೇರೆ ಕಾವ್ಯಗಳಲ್ಲಿ ಹೇಗೆ ಹೇರಳವಾಗಿದೆ ಅಂತ ಒಂದು ಕವನ ಅಲ್ಲ ಇದು. ಆದರೆ ಅದನ್ನು ವಾಚನ ಮಾಡಿರೋ ದೃಶ್ಯ ಅಂದರೆ ವಿಡಿಯೋ ಅದು ಒಂದೇ ಒಂದಿದೆ ಅಂತ ನಾನು ಅನ್ಕೋತೀನಿ. ಸಾಕಷ್ಟು ಆಡಿಯೋಗಳಿವೆ, ಬೇರೆ ಬೇರೆಯವರು ಬೇರೆ ಬೇರೆ ಕಾಲದಲ್ಲಿ ಅದನ್ನು ರೆಕಾರ್ಡ್ ಮಾಡಿ ಈಗ ಇಂಟರ್ನೆಟ್ ಮೇಲೆ ಲಭ್ಯ ಇದೆ. ಅವರ ಕೆಲವು ಸಂದರ್ಶನಗಳು ಸಿಗ್ತವೆ. AIR ಬೆಂಗಳೂರು ಆವಾಗ ಒಂದು 2-3 ಹಂಚಿದೆ. ಆದರೆ ಅವರನ್ನು ಜನ ತಿಳ್ಕೊಂಡಿರೋ ರೀತಿ ಸೀಮಿತ. ಸೊ ನಾನೇನು ಅಂದ್ಕೊಂಡೆ ಅಂದರೆ ಈ ಒಂದು ಮಾತುಕತೆಯಲ್ಲಿ ಅವರ ಒಂದು ಕೆಲವು ಅಪರಿಚಿತ ಅಂಶಗಳನ್ನು ನಿಮ್ಮ ಮುಂದೆ ಇಡ್ಬೋದು ಅಂತ. ಅಂದರೆ ಎಲ್ಲರಿಗೂ ಅಪರಿಚಿತ ಅಂತ ಹೇಳಲ್ಲ ನಾನು, ಆದರೆ ಇದ್ದಿದ್ರಲ್ಲಿ ಅಷ್ಟು ಜನರಿಗೆ ಬಹುಶಃ ಗೊತ್ತಿಲ್ಲದ ಸಂಗತಿಗಳಾಗಲಿ, ಕವನಗಳಾಗಲಿ, ಹಾಡುಗಳಾಗಲಿ, ಅಥವಾ ಇನ್ನೇನಾದರೂ ಆಗಲಿ, ಗದ್ಯ ಕೂಡ ಆಗಲಿ, ಅಥವಾ ಅವ್ರ ನಾಟಕಗಳಾಗಲಿ, ಅದ್ರ ಬಗ್ಗೆ ಚೂರು ಮಾತಾಡ್ಬೋದಂತ ನಂಗೆ ಅನಿಸ್ತು. ನಿಮಗೆ ಅದು ಹಿಡ್ಸತ್ತಂತ ಆಶಿಸ್ತೀನಿ ನಾನು. ಸೊ ಈಗ ನಿಮ್ಮಲ್ಲಿ ಎಷ್ಟು ಜನ ಇದ್ರದ್ದು ಶೀರ್ಷಿಕೆ ನೋಡಿದ್ರೋ ಏನೋ ಗೊತ್ತಿಲ್ಲ, ಗಾಳಿಗಡಲಿನಲ್ಲಿ ತೇಲಿ ಬರುತ್ತಲಿಹವು ನಾದ ಅಂತ ನಾನು ಇವತ್ತು ಮಧ್ಯಾಹ್ನ ಸುಮಿತ್ ಅವ್ರಿಗೆ ಹೇಳಿದ್ದುಂಟು. ಅವರು ಇದು ಬೆಳಗಲ್ಲೋ ಅಣ್ಣ ಅಂತ ಪ್ರಸ್ತಾಪ ಮಾಡಿದ್ರು. ಒಂದು ರೀತಿಯಲ್ಲಿ ಅದು ನಾನೀಗ ಹೇಳ್ತಿದ್ದಕ್ಕೂ ಅನ್ವಯಿಸತ್ತಲ್ವ. ಅಂದರೆ ಜನರಿಗೆ ಅದ್ರ ಬಗ್ಗೆ ಗೊತ್ತು, ಇದು ಬರೀ ಬೆಳಗಲ್ಲೋ ಅಣ್ಣ ಅಂತ ಬೆಳಗು ಪದ್ಯದ ಕೊನೆಯ ಸಾಲದು. ಆಮೇಲೆ ಏನಾದರೂ ಇದ್ಬಿಟ್ಟು ಏನಾದರೂ ಯೋಚನೆ ಇದೆಯಾ ನಿಮಗೆ ಅಂತ ಕೇಳಿದಾಗ ನಂಗೆ ಕೂಡಲೇ ಏನು ಹೊಳಿಲಿಲ್ಲ. ಆಮೇಲೆ ಬೇಗ ಕಳಿಸಿ ಅಂತ ಹೇಳಿದ್ರು ಯೋಚನೆ ಮಾಡಿ. ಆಮೇಲೆ ಇನ್ನೇನು ಅವ್ರ ಫೋನ್ ಇಡಕ್ಕೆ ಹೊರಟಿದ್ರು, ಆವಾಗ ನಂಗೆ ಇದು ಹೊಳಿತು. ಯಾಕಂದರೆ ಇದನ್ನು ನಾನೇ ಒಂದು ಧಾಟಿಗೆ ಸೆಟ್ ಮಾಡಿ ಹಾಡಿದುಂಟು. ಅಂದರೆ ಯಾರಿಗೂ ಅಲ್ಲ, ನನಗೋಸ್ಕರನೇ. ಅದು ಹಾಡಲ್ಲಿ ಯಾವತ್ತೂ ಅಥವಾ ಛಂದದಲ್ಲಿ ಹಾಡಿನಲ್ಲಿ ಲಯದಲ್ಲಿ ಜ್ಞಾಪಕ ಇಟ್ಕೊಳ್ಳೋದು ಯಾವತ್ತೂ ಸುಲಭ ಅಲ್ವಾ. ಸೊ ಅದಕ್ಕೆ ಇದನ್ನೆಲ್ಲೋ ಯಾವುದೋ ಒಂದು ಸಂಕಲನದಲ್ಲಿ ನೋಡಿದ್ದುಂಟು. ಗಂಗಾವತರಣ ಸಂಕಲನದಲ್ಲಿ ಬರುತ್ತೆ ಮೊದಲನೇ ಸಾಲು, ಇದು ಗಾಳಿಗಡಲಿನಲ್ಲಿ ಅಂತ ಅದರದ್ದು ಶೀರ್ಷಿಕೆ. ಸೊ ಇದನ್ನು ಇಡೋಣ ಅಂತ ಅನಿಸ್ತು ನನಗೆ. ಅವ್ರು ಹ್ಞೂ ಅಂತ ಒಪ್ಕೊಂಡ್ರು. ನಿಮ್ಮಲ್ಲಿ ಎಷ್ಟು ಜನ ಈ ಒಂದು ಪದ್ಯದ್ದು ವಾಚನ ಕೇಳಿರ್ತೀರಿ ಅಥವಾ ಈ ಒಂದು ಪದ್ಯನ ಓದಿರ್ತೀರಿ ಅಂತ ಲೆಕ್ಕ ಹಾಕಿದರೆ ಬಹುಶಃ ಯಾರೂ ಓದಿರಲ್ಲ, ಅಥವಾ ಭಾಳ ಕಮ್ಮಿ ಜನ, ಒಂದು 3-4 ಜನ ಇರ್ಬೋದು. ಆದರೆ ನನ್ನ ಪ್ರಕಾರ ಇದು ನಿಜವಾಗ್ಲೂ ಆ ಗಂಗಾವತರಣ ಅಂತೂ ಆ ಸಂಕಲನ ನಾನು ಕೆಲವು ಕಡೆ ಇದ್ರ ಬಗ್ಗೆ ಬರೆದಿದ್ದೀನಿ, ಹೆಚ್ಚಾಗಿ ಇಂಗ್ಲೀಷಲ್ಲಿ. ಅಂದರೆ ಒನ್ ಆಫ್ ದ ಗ್ರೇಟೆಸ್ಟ್ ಲಿಟ್ರರಿ ವರ್ಕ್ಸ್ ಆಫ್ 20th century ಅಂತ ಅದ್ರ ಬಗ್ಗೆ ನಾನು ಹೇಳಿದುಂಟು. ಈ ಗಂಗಾವತರಣ ಸಂಕಲನ 1951 ಇಸ್ವಿಲಿ ಹೊರಗೆ ಬಂತು.
ಆದರೆ 1944ನೇ ಇಸ್ವಿ ಹೊತ್ತಿಗೆ ಅದು ಸಿದ್ಧ ಆಗಿತ್ತು ಪ್ರಕಟಣೆಗೆ. ಆಮೇಲೆ ಬೇಂದ್ರೆ ಅವರ ಕುಟುಂಬದಲ್ಲಿ ಅವರ ಹಿರಿಮಗ ತೀರ್ಕೊಂಡ್ಬಿಟ್ಟ. ಆಮೇಲೆ 8 ದಿನ ಆದಮೇಲೆ ಇಲ್ಲ, ಕಿರಿಮಗ ಆನಂದ ಅಂತ ಒಬ್ಬ ತೀರ್ಕೊಂಡ್ಬಿಟ್ಟ, ಒಂದೇ ವರ್ಷದವನು, 1-2 ವರ್ಷದವನು. ಆಮೇಲೆ ಅದೇ ಅಂಟರೋಗಕ್ಕೆ ಅವ್ರ ಹಿರಿಮಗ 8 ದಿನ ಆದಮೇಲೆ ರಾಮಚಂದ್ರ ಅಂತ ಇನ್ನೇನು ಪದ್ಯ ಬರೆಯೋಕ್ಕೆ ಶುರು ಮಾಡಿದ್ದ ಆತ, ರಾಮಚಂದ್ರ ದತ್ತಾತ್ರೇಯ ಬೇಂದ್ರೆ ಅಂತ ಅವರು ತೀರ್ಕೊಂಡ್ಬಿಟ್ರು. ಸೊ ಆ ಎಲ್ಲ ತಂಟೆಯಲ್ಲಿ ಮತ್ತು ಆ ಎಲ್ಲ ದುಃಖದಲ್ಲಿ ಅದು ಎಷ್ಟೋ ಮುಂದೆ ಹಾಕಬೇಕಾಯ್ತು. ಆಮೇಲೆ ಕೊನೆಗೂ 7 ವರ್ಷ ಆದಮೇಲೆ ಅದು ಹೊರಗೆ ಬಂತು. ಆದರೆ ಅದು 1944ನೇ ಇಸ್ವಿ ಹೊತ್ತಿಗೆ ತಯಾರಾಗಿತ್ತು. ಅದರಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಇಷ್ಟು ಕವನಗಳನ್ನು ಅವರು ಹಾಕಿಟ್ಟಿದ್ದಾರೆ. ಇದು ಕೊನೆಯ ಭಾಗದಲ್ಲಿ ಬರುತ್ತೆ, ಆಧ್ಯಾತ್ಮಿಕ ಕವನಗಳಂತ ಅದಕ್ಕೆ ಶೀರ್ಷಿಕೆ ಕೊಟ್ಟಿದ್ದಾರೆ. ಈಗ ಒಂದು ರೀತಿಲಿ ಅವರ ಬರವಣಿಗೆಯ ರೀತಿಯನ್ನು ಇದು ಬಿಚ್ಚಿಡುತ್ತದೆ ಅಂತ ನಂಗೆ ಅನ್ಸುತ್ತೆ. ಬೇರೆ ಬೇರೆ ಥರ ಬರೆದಿದ್ದುಂಟು ಅವರು. ಆಮೇಲೆ ಅದ್ರ ಬಗ್ಗೆನೇ ಎಷ್ಟೋ ಬೇರೆ ಬೇರೆ ಕವನಗಳಲ್ಲಿ ಮಾತಾಡಿದ್ದಾರೆ. ಈ ಕಾವ್ಯ ಸ್ಫೂರ್ತಿ ಹೇಗೆ ಬಂದಿದೆ ನನಗೆ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಅದಕ್ಕೆ ಒಂದು ರೀತಿಲಿ ಒಂದು ಕಡೆ ಭೃಂಗದ ಬೆನ್ನೇರಿ ಬಂತು, ಇನ್ನೊಂದು ಕಡೆ ಗಾಳಿಗಡಲಿನಲ್ಲಿ ತೇಲಿ ಬರುತ್ತಲಿಹವು ನಾದ. ಅದು ಯಾವ ಕ್ರಿಮಿ ಕೀಟ ಅಥವಾ ಹಕ್ಕಿ ಅಥವಾ ಪ್ರಾಣಿ ಮೂಲಕ ಅಥವಾ ಇನ್ಯಾವುದೋ ಮೂಲಕ ಬರ್ತಿದ್ಯೋ ಅದು ಹೇಳಿಲ್ಲ ಇಲ್ಲಿ. ಆದರೆ ಗಾಳಿಗಡಲಿನಲ್ಲಿ ತೇಲಿ ಬಂತು, ಅದಕ್ಕೆ ಎಲ್ಲ ಕಡೆ ಅವ್ರಿಗೆ ಈ ನಾದ ಕೇಳಿಸ್ತಿತ್ತು. ಅವ್ರಿಗೆ ಗುಂಗಿನಲ್ಲಿರ್ತಿದ್ರು ಅಂತಾನೆ ಹೇಳಬೇಕು. ಅದು ಇಲ್ದಿದ್ರೆ ಯಾವುದೋ ಬೇರೆ ಲೋಕದಲ್ಲಿದ್ದರೋ ಏನೋ ಅಂತ ಜನ ಊಹೆ ಮಾಡ್ತಾರೆ. ಅದರಷ್ಟು ಮಟ್ಟಿಗೆ ನಿಜ ಅಂತ ಹೇಳೋದು ಕಷ್ಟ. ಆದರೆ ಒಂದು ಅವರ ಕವನಗಳನ್ನು ಓದಿದಾಗ ಇದು ಪ್ರಯತ್ನಪೂರ್ವಕವಾಗಿ ಬರ್ದಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ. ಜೋಗಿ ಅಂಥದ್ದಾಗಲಿ ಅಥವಾ ಕಲ್ಪವೃಕ್ಷ ವೃಂದಾವನಗಳಲ್ಲಿ ಆಗಲಿ ಅಥವಾ ಈ ಗಾಳಿಗಡಲಿನಲ್ಲೇ ಪದ್ಯ ಆಗಲಿ ಅಥವಾ ತುಂಬಿ ಅಂತ ಒಂದು ಬರುತ್ತೆ, ತುಂಬಿ ಬಂದಿತ್ತು ಅಲ್ಲ ತುಂಬಿ ಅಂತ, ಅದು ಇದರಲ್ಲಿ ಬರುತ್ತೆ. ಯಾವುದರಲ್ಲಿ, ಗಂಗಾವತರಣದಲ್ಲಿ. ಅಥವಾ ಗಂಗಾವತರಣದಲ್ಲಿ ಬರೋ ಇನ್ನೊಂದು ಏಲಾ ಗೀತ ಅಂತ, ಅದನ್ನು ಒಂದು ಹಳೆಯ ಹುದುಗಿ ಹೋದ ಛಂದಸ್ಸನ್ನು ಧ್ವನಿಸುತ್ತಾ ಬರೆದಿದ್ದು ಅಂತ ಅವರೇ ಹೇಳ್ತಾರೆ. ಆದರೆ ಅಷ್ಟು ವಿಸ್ತಾರವಾಗಿ ಹೇಗೆ ಬರೆದ್ರೋ ದೇವರಿಗೆ ಗೊತ್ತು, ಅವರಿಗೆ ಗೊತ್ತಿರಲಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಈ ಅಂಬಿಕಾ ತನಯ ದತ್ತ ಇದೊಂದು ಅವಕಾಶ ಕೂಡ ಆಯ್ತಂತ ಅನಿಸುತ್ತೆ, ಅಂಬಿಕಾ ತನಯ ದತ್ತ ಎಂಬ ಹೆಸರು ಬಗ್ಗೆ ಮಾತಾಡೋಕ್ಕೆ. ಈಗ ಅದನ್ನು ಕಾವ್ಯನಾಮ ಅಂತ ಹೇಳಿ ಮಾತನ್ನು ತೇಲಿಸ್ಬಿಡ್ತಾರೆ ಜನ, ಭಾಳ ಸಾಮಾನ್ಯವಾಗಿದೆ ಅದು. ಆಮೇಲೆ ಅದಕ್ಕೆ ಜನ ಯಾವ ಅರ್ಥ ಹಚ್ತಾರಂತನೂ ಗೊತ್ತಿಲ್ಲ. ಆದರೆ ತನಯ ಅಂದರೆ ಮಗ, ದತ್ತ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಹೆಸರಿನ ಕಿರಿದಾದ ರೂಪ, ಮತ್ತು ಅಂಬಿಕೆ ಅಂಬವ್ವ ಬೇಂದ್ರೆ ಅವ್ರ ತಾಯಿ, ಅವ್ರ ಹೆಸರು ಅಂಬವ್ವ ಆಗಿತ್ತು ಅಥವಾ ಅಂಬಿಕೆ ಆಗಿತ್ತು. ಸೊ ಅಂಬಿಕಾ ತನಯ ದತ್ತ ಅಂಬಿಕಾ ತನಯ ಅಂತ, ಅಂಬಿಕೆಯ ಮಗ ದತ್ತ ಅಂತ ಅವರು ಕಾವ್ಯನಾಮ ಅಂತ ಹೇಳೋದ್ರಲ್ಲಿ ಏನು ತಪ್ಪಾಗಲಿಲ್ಲ ಅಥವಾ ಪೂರ್ತಿ ತಪ್ಪಿಲ್ಲ. ಆದರೆ ಅದು ಕಾವ್ಯನಾಮಕ್ಕಿಂತನೂ ಹೆಚ್ಚು. ಅದು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಪೆನ್ ನೇಮ್ ಅಂತ ಸಾಕಷ್ಟು ಜನ ಹೇಳ್ಬಿಡ್ತಾರೆ. ಪೆನ್ ನೇಮ್ ಅಲ್ವೇ ಅಲ್ಲ, ಅವರೇ ಎಷ್ಟೋ ಕಡೆ ಅದ್ರ ಬಗ್ಗೆ ಹೇಳಿದ್ದಾರೆ, ಬೇರೆಯವರು ಹೇಳಿದ್ದಾರೆ. ಅಂದರೆ ಅಂಬಿಕಾ ತನಯ ದತ್ತ ಅವರೊಳಗಿರೋ ಒಂದು ಶಕ್ತಿ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ಮತ್ತು ನಂಗೆ ಅರ್ಥ ರೀತಿಯಲ್ಲಿ ಹೇಳಬೇಕಂದ್ರೆ ಅದೇ ಆಗಿತ್ತು. ನಾನು ಅದ್ರ ಬಗ್ಗೆ ನನ್ನ ಪುಸ್ತಕದಲ್ಲೂ ಅದೇ ಹೇಳಿದ್ದೀನಿ. ನಾನು ವಿಕಿಪೀಡಿಯಾನಲ್ಲಿ ಹೋಗಿ ನಾನು ಆ ಒಂದು ಲೇಖನ ಇಂಗ್ಲೀಷ್ ವಿಕಿಪೀಡಿಯಾನಲ್ಲಿ ಬರೆದಿದ್ದು ಉಂಟು. ಇದನ್ನು ಸ್ವಲ್ಪ ಸ್ಪಷ್ಟಪಡಿಸಲಿಕ್ಕೆ ಅದೇನು ಅಂತ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದು ನಾನು. ಅಂದರೆ ಒಳಗೆ ಇದ್ದ ಒಂದು ದೈವಿ ಶಕ್ತಿ ಅಂತ ಅವರೇ ಭಾವಿಸಿದ್ದು. ಆಮೇಲೆ ಅದು ಒಂದು ರೀತಿಯಲ್ಲಿ ಹೇಗೆ ನಾರಾಯಣಪ್ಪ ಅಂದರೆ ಕುಮಾರವ್ಯಾಸಂಗೆ ನಾನೇ ಲಿಪಿಕಾರ, ಆದರೆ
ನರಸಿಂಹ ಅಥವಾ ಯಾರದು, ಆ, ಆ ದೇವರು ಅದರದ್ದು ಕರ್ತೃ, ನಾನು ಲಿಪಿಕಾರ ಮಾತ್ರ ಅಂತ. ಅದೇ ರೀತಿಲಿ ಬೇಂದ್ರೆ ಬಗ್ಗೆ ಅಥವಾ ಅಂಬಿಕಾತನಯನ ಬಗ್ಗೆ ಬೇಂದ್ರೆ ಕೂಡ ಮಾತಾಡಿದ್ದಾರೆ. ಅಂಬಿಕಾತನಯ ಇದನ್ನು ಬರ್ದ, ಅದಕ್ಕೆ ಜನ ಅವರನ್ನು ಹೋಗಿ ಕೇಳ್ತಿದ್ರು ಈ ಪದ್ಯಕ್ಕೆ ಅರ್ಥ ಏನು, ಆ ಪದ್ಯಕ್ಕೆ ಅರ್ಥ ಏನು ಅಂತ. ಅದು ಸ್ವಲ್ಪ ಕ್ಲಿಷ್ಟವಾದ ಪದ್ಯದ ಬಗ್ಗೆ ಕೇಳ್ತಿದ್ರು ಅವರು. ಈ ನಾಲ್ಕು ತಂತಿಲಿ ಪದ್ಯಗಳು ಯಾವ್ಯಾವಿದೆ, ಅದು ಅದಕ್ಕೆ ಜ್ಞಾನಪೀಠ ಬಂದಮೇಲೆ ಎಲ್ಲರೂ ಗಮನ ಅದ್ರ ಕಡೆ ಹೋಯ್ತು. ಆಮೇಲೆ ಜನರು ಓದೋಕ್ಕೆ ಪ್ರಯತ್ನ ಪಟ್ಟರು, ಏನೂ ಅರ್ಥ ಆಗದೆ ಕೈ ಬಿಟ್ಟರು. ಆವಾಗ ಅವರನ್ನು ಹೋಗಿ ಕೇಳಿದ್ದು ಉಂಟು ಸಾಕಷ್ಟು ಜನ, ಇದಕ್ಕೆ ಅರ್ಥ ಏನು ಬೇಂದ್ರೆ ಮಾಸ್ತರ ಅಂತ, ಬೇಂದ್ರೆ ಅಜ್ಜ ಅಂತ. ಆವಾಗ ಅವ್ರು ಹೇಳಿದ್ದು, ನನಗೂ ಗೊತ್ತಿಲ್ಲಪ್ಪ. ಹಾಗಾದರೆ ಯಾರಿಗೆ ಗೊತ್ತು? ಅಂಬಿಕಾತನಯನಿಗೆ ಗೊತ್ತು. ಅವ ಎಲ್ಲಿ? ಅವ ಸತ್ತು ಹೋದ, ಅದನ್ನು ಬರೆದು ಸತ್ತು ಹೋದ ಅಂತ ಅವ್ರು ಹೇಳ್ತಿದ್ದು. ಆ, ಅದ್ರ ಬಗ್ಗೆ ಸಾಕಷ್ಟು ಜನ ಬರೆದಿದ್ದಾರೆ, ಹಾಗೆ ಹೇಳ್ತಿದ್ರು ಅಂತ. ಸೊ ಅವ್ರಿಗೆ ಗೊತ್ತಿರಲಿಲ್ಲ ಈ ಒಂದು ಸ್ಫೂರ್ತಿ ಎಲ್ಲಿಂದ ಬರ್ತಿತ್ತು. ಆದರೆ ಆ ಸ್ಫೂರ್ತಿಗೊಂದು ಹೆಸರಿಟ್ಟಿದ್ರು ಅವರು. ಆ್ಯಂಡ್ ಸಾಕಷ್ಟಲ್ಲ, ಕೆಲವು ಕವಿಗಳಿಗೆ ಬಹುಶಃ ಇಂಥ ಒಂದು ಸ್ಫೂರ್ತಿಯ ಒಂದು ಸೆಲೆ ಅಥವಾ ಸ್ಫೂರ್ತಿಯ ಒಂದು ಕಣ ಎಲ್ಲೋ ಒಂದಿರುತ್ತೆ. ಇವ್ರಿಗೊಂದು ಸೆಲೆನೇ ಇತ್ತು, ಇಡೀ ಜೀವನ ಉದ್ದಕ್ಕೂ ಆ ಸೆಲೆ ಬತ್ತದೆ ಯಾವಾಗಲೂ ಹೊಸರುತ್ತಿತ್ತಂತ ಹೇಳ್ಬೋದು. ಆದರೂ ಅದು ಅಂಬಿಕಾತನಯನ ಒಂದು ವಿಶೇಷ. ಅವನು ಸುಮ್ಮನೆ ಅಥವಾ ಹೆಸರು ಸುಮ್ಮನೆ ಒಂದು ಕಾವ್ಯನಾಮ ಅಲ್ಲ, ಅದಕ್ಕಿಂತನೂ ಹೆಚ್ಚು ಅಂತ ಹೇಳೋಕ್ಕೆ ಅಥವಾ ಹೇಳಬೇಕು ಅಂತ ಅನಿಸ್ತು. ಹಾಗೆ ಈ ನಾನು ಎಂಬ ಪದ್ಯ ಏನಿದೆ ಅದರ ವಾಚನ ಮಾಡ್ತೀನಿ ನಾನು ಈಗ, ಏಕೆಂದರೆ ಅದರಲ್ಲಿ ಅವರೇ ಅಂಬಿಕಾತನಯ ಯಾರು ಅಂತ ಸ್ವಲ್ಪ ಬಿಡಿಸಿ ಹೇಳ್ತಾರೆ. ಅದಾದಮೇಲೆ ಇನ್ನೊಂದಿದೆ, ಅಂಬಿಕಾತನಯ ದತ್ತ ಅಂತಲೇ ಎರಡೆರಡು ಸಾಲಿನ 24 ದ್ವಿಪದಿಗಳ ಒಂದು, ಅದೇ ನಾನು ಆದಮೇಲೆ ಬರುವ ಕವನನೇ ಗಂಗಾತರಣದಲ್ಲಿ ಇದೆ. ಆದರೆ ಅದು ಉದ್ದವಾದ್ರಿಂದ ಅದು ಹೇಳಕ್ಕೆ ಹೋಗಲ್ಲ. ನಾನು ಕವನನ ವಾಚನ ಮಾಡ್ತೀನಿ ಈಗ. ವಿಶ್ವಮಾತೆಯ ಗರ್ಭ ಕಮಲಜಾತ ಪರಾಗ ಪರಮಾಣು ಕೀರ್ತಿ ನಾನು. ವಿಶ್ವಮಾತೆಯ ಗರ್ಭ ಕಮಲಜಾತ ಪರಮಾಣು ಕೀರ್ತಿ ನಾನು. ಭೂಮಿ ತಾಯಿಯ ಮೈಯ ಹಿಡಿಮಣ್ಣ ಗುಡಿಗಟ್ಟಿ ನಿಂತಂಥ ಮೂರ್ತಿ ನಾನು. ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಹ ಜ್ಯೋತಿ ನಾನು. ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀರುತಿಹ ಗಾಳಿ ನಾನು. ನನ್ನ ತಾಯಿಯ ಹಾಲು ನೆತ್ತರವ ಕುಳಿದಂಥ ಜೀವಂತ ಮಮತೆ ನಾನು. ಈ 5 ಐದೇಯರೆ ಪಂಚಪ್ರಾಣಗಳಾಗಿ ಈ ಜೀವ ದೇಹ ನಿಹನು. ಹೃದಯಾರವಿಂದದಲ್ಲಿರುವ ನಾರಾಯಣನೇ ತಾನಾಗಿ ದತ್ತ ನರನು. ವಿಶ್ವದೊಳನುಡಿಯಾಗಿ ಕನ್ನಡಿಸುತ್ತಿಹನಿಲ್ಲಿ ಅಂಬಿಕಾ ತನಯನಿವನು ಅಂತ ಕೊನೆಗೊಳ್ಳತ್ತೆ. ವಿಶ್ವದೊಳನುಡಿಯಾಗಿ ಕನ್ನಡಿಸುತ್ತಿಹನಿಲ್ಲಿ ಅಂಬಿಕಾ ತನಯನಿವನು. ಆಮೇಲೆ ಇದರಲ್ಲಿ ಬರುತ್ತದು ಡಾಕ್ಯುಮೆಂಟ್ರಿಲಿ. ಆಮೇಲೆ ಅವ್ರು ಹೇಳೋದು, ಇಂಥವನು ನಾನು, ಇವನು ಕವಿ. ಅದಕ್ಕೊಂದು ರೀತಿಲಿ ಅಲ್ಲೂ ಕೂಡ ಕಾಣುತ್ತೆ ಅವರು ಮತ್ತು ಅಂಬಿಕಾ ತನಯ ಬೇರೆ ಬೇರೆ ವ್ಯಕ್ತಿಗಳಂತೆ ಅವರು ಆಡ್ಕೊಳ್ತಿರೋದು ಅಲ್ವಾ. ಅಂಬಿಕಾ ತನಯನಿವನು, ಇಂಥವನು ನಾನು, ಇವನು ಕವಿ ಅಂತ ಒಂದು ರೀತಿಯಲ್ಲಿ ನಾಟಕೀಯವಾಗಿ ಹೇಳಿದ್ದಿರ್ಬೋದು. ಆದರೆ ವಿಶ್ವದೊಳನುಡಿಯಾಗಿ ಕನ್ನಡಿಸುತ್ತೀಹನಿಲ್ಲಿ, ಅಲ್ಲಿ ಕನ್ನಡನ ಎಷ್ಟು ಚೆನ್ನಾಗಿ ಶ್ಲೇಷೆಯಾಗಿ ಬಳಸಿದ್ದಾರೆ. ಕನ್ನಡಿಸು ಅಂದರೆ ಕನ್ನಡಿ ಮೂಲಕ ಒಂದು ರೀತಿಲಿ ರಿಫ್ಲೆಕ್ಟು. ಆಮೇಲೆ ಕನ್ನಡದಲ್ಲಿ ಹೇಳು, ಕನ್ನಡಿಸು ಅಂತ. ವಿಶ್ವದೊಳನುಡಿಯಾಗಿ. ಆಮೇಲೆ ಕೆಲವೊಮ್ಮೆ ಅದು ಅನಿಸತ್ತೆ, ಶಂಕರ್ ಮುಖಾಶಿ ಅವರು ನಿಜವಾಗ್ಲೂ ದೊಡ್ಡ ರಸಿಕರು, ದೊಡ್ಡ ವಿದ್ವಾಂಸರು, ಆದರೆ ಹೆಚ್ಚಾಗಿ ದೊಡ್ಡ ರಸಿಕರು. ನನ್ನ ಪ್ರಕಾರ ರಸಿಕ ವರ್ಯರವರು. ಅವರಿಂದನೇ ಬೇಂದ್ರೆ ಅವರನ್ನು ಹೇಗೆ ಆಸ್ವಾದಿಸ್ಬೇಕಂತ ಕಲ್ತಿದ್ದೀನಿ ನಾನು. ಅವರು ಅಂಬಿಕಾ ತನಯದತ್ತನ ಬಗ್ಗೆ ಆಗಲಿ ಅಥವಾ ಬೇಂದ್ರೆ ಅವ್ರ ಬಗ್ಗೆ ಆಗಲಿ ಭಾಳ ಮೆಚ್ಚುಗೆಯಿಂದ, ಅಕ್ಕರೆಯಿಂದ, ಆಮೇಲೆ ವಿಮರ್ಶಾತ್ಮಕವಾಗಿ ಮಾಡದೆ ರಸ ನಿಷ್ಪತ್ತಿ ಅಂತ ಏನಂತಾರೆ, ರಸಿಕನ ರೀತಿಯಲ್ಲಿ ಅವರನ್ನು ಗ್ರಹಿಸಲಿಕ್ಕೆ ನೋಡಿದ್ದಾರೆ. ಅದನ್ನು ಅವರು ಒಂದಿಷ್ಟು ಎಸ್ಸೆಗಳು ಬರೆದಿದ್ದಾರೆ, 7-8. ಅದರಲ್ಲಿ ಮುಖ್ಯವಾದ 2 ಇದೆ.
ಅದನ್ನು ನಿಮಗೆ ಬೇಂದ್ರೆ ಬಗ್ಗೆ ಆಸಕ್ತಿ ಇದೆ ಅಂದರೆ ಖಂಡಿತ ಓದಬೇಕು. ಏಕೆಂದರೆ ಅದರಲ್ಲಿ ನಿಜವಾಗ್ಲೂ ಅವರು ಆ ಬೇರೆ ಸಣ್ಣ ಸಣ್ಣ ಎಸೆಗಳನ್ನು ಓದಬೇಕು. ಅದರಲ್ಲೂ ಸಾಕಷ್ಟು ಈ ಥರ ಮಿಂಚಿನ ಮಾತಂತ ಹೇಳ್ತಾರಲ್ಲ ಅಂಥ ಮಾತಿನ ಮಲ್ಲರು ಅವರು. ಆದರೆ ಈ ಎರಡು ಉದ್ದನೆ ಎಸೆಗಳು ಯಾವ ರೀತಿಯಲ್ಲಿ ಬೇಂದ್ರೆ ಅವರನ್ನು ಅರ್ಥ ಮಾಡ್ಕೋಬೇಕಾಗಿದೆ ಅಂತ ಶಂಕರ್ ಮೊಕಾಶಿ ಅವರು ಅದರಲ್ಲಿ ಆ, ಒಂದು ಹೇಳ್ತಾರೆ, ಇನ್ನೊಂದು ತೋರಿಸ್ಕೊಡ್ತಾರೆ. ಎರಡೂ ಮಾಡ್ತಾರೆ ಅವರು. ಅಂದರೆ ಕೆಲವು ಅಷ್ಟು ಗೊತ್ತಿಲ್ಲದ ಕವನಗಳ ಹೆಸರನ್ನು ಹೇಳಿ ಅವ್ರ ಮೂಲಕನೇ ನನಗೆ ಒಂದು ಬರಿಗೊಡದ ಬಾಲಿ ಅಂತ ಕವನ ಏನಿದೆ ಈ ಕಾಮಕಸ್ತೂರಿಯಲ್ಲಿ ಪರಿಚಯ ಆಗಿದ್ದ ಅವ್ರ ಮೂಲಕನೇ. ಎಲ್ಲೋ ಒಂದು ಕಡೆ ಅದರದ್ದೊಂದು ಎರಡು ಸಾಲು ಉದಾಹರಣೆ ಕೊಡ್ತಾರೆ ಅವರು. ಯಾವುದೋ ಒಂದು ಮುನ್ನುಡಿ, ಕೃಷ್ಣಪ್ಪ ಅವ್ರ ಪುಸ್ತಕಕ್ಕೆ ಹೂತಾದ ಹುಣಸಿ ಅಂತ ಪುಸ್ತಕ, ಅದಕ್ಕೆ ಮುನ್ನುಡಿ ಬರ್ದಿದ್ದಾರೆ ಅವರು. ಅದರಲ್ಲಿ ಈ ಎರಡು ಸಾಲಿನ ಪ್ರಸ್ತಾಪ ಇದೆ. ಅದರ ಜಾಡ್ ಹಿಡಿದು ನಾನು ಆ ಕವನನ ಕಾಮಕಸ್ತೂರಿಯಲ್ಲಿ ಕಂಡೆ. ಅದು ಕಂಡು ನಾನು ಅದನ್ನು ಓದಿದೆ ಪೂರ್ತಿಯಾಗಿ. ಓದಿ ಎಷ್ಟು ಇಷ್ಟಪಟ್ಟೆ ಅಂದರೆ ಇದನ್ನು ಟ್ರಾನ್ಸ್ಲೇಟ್ ಮಾಡಲೇಬೇಕಂತ ಅಲ್ಲೇ ಕೂತ್ಕೊಂಡು ಮಾಡಿದೆ, ಕೂಡ್ಲೇನೋ ಅಥವಾ ಒಂದಿಷ್ಟು ಹೊತ್ತು ಹಿಡಿದು. ಆಮೇಲೆ ಅಪ್ಪಂಗೆ ತೋರಿಸ್ದೆ. ನಮ್ಮ ತಂದೆಗೂ ನನ್ನಿಂದ ಸಾಕಷ್ಟು ಬೇಂದ್ರೆ ಬಗ್ಗೆ ಆ, ಒಲವು ಬಂದಿದೆ, ಅಭಿಮಾನ ಮೂಡಿದೆ. ಅಪ್ಪಂಗೆ ಕೊಟ್ಟಾಗ ಅಪ್ಪಂಗೆ ಹಾಡಂದರೆ ಇಷ್ಟ, ಕಲ್ತಿದ್ದಿಲ್ಲ, ಆದರೆ ರಕ್ತಗತ ಅಂತ ಹೇಳ್ತಾರೆ. ಅವರು ಅದನ್ನು ಒಂದು ಧಾಟಿಗೆ ಸೆಟ್ ಮಾಡಿದ್ರು. ಆ ಧಾಟಿಯನ್ನು ಇಟ್ಕೊಂಡು ಹಾಡಿದ್ರು ಕೂಡ. ನಾನು ಅದನ್ನು ಈಗ ನನ್ನ ಪುಸ್ತಕದಲ್ಲಿ ಸೇರಿಸಿದ್ದೀನಿ. ಆ ಪುಸ್ತಕದಲ್ಲಿ ಒಂದಿಷ್ಟು ಆಡಿಯೋ ರೆಕಾರ್ಡಿಂಗ್ಗಳು ಇವೆ. ಸ್ಕ್ಯಾನ್ ಮಾಡಿ QR ಕೋಡ್ ಮೂಲಕ ಕೇಳುವಂಥ ಆಡಿಯೋ ರೆಕಾರ್ಡಿಂಗ್ಸು. ಆದರೆ ಈ ಒಂದು ಬರಿಗೊಡದ ಬಾಲಿ ಬಗ್ಗೆ ನಾನು ಹೇಗೆ ಕೇಳ್ಪಟ್ಟೆ ಅಂದರೆ ಇವ್ರ ಮುನ್ನುಡಿಯನ್ನು ಓದ್ತಾ. ಸೊ ಈ ರೀತಿಯಲ್ಲಿ ಬೇಂದ್ರೆ ಅವರನ್ನು ಕಂಡ್ಕೊಳ್ತಾ ಹೋಗ್ಬೋದಂತ ನಂಗೆ ಅನಿಸುತ್ತೆ. ಅವ್ರ ಬಗ್ಗೆ ಓದೋದು, ಅವ್ರ ಕಾವ್ಯ ಓದೋದು, ಬರೀ ಹಾಡು ಕೇಳದೆ ಅವ್ರ ಬಗ್ಗೆ ಬೇರೆಯವ್ರು ಬರೆದಿದ್ದನ್ನು ಓದೋದು, ಮತ್ತು ಅಲ್ಲಿ ಇಲ್ಲಿ ಹೇಳಿದ್ದೇ ಹೇಳದ ಪುಸ್ತಕಗಳ ಕಡೆ ಹೋಗೋದು, ಮತ್ತು ಕುತೂಹಲದಿಂದ ಅಷ್ಟು ಹೇಗೆ ಹೇಳ್ಬೋದು, ಅಷ್ಟು ಜನಪ್ರಿಯವಲ್ಲದ ಹಾಡುಗಳು ಸಾಕಷ್ಟು ಅಂಥ ಹಾಡುಗಳಿವೆ. ನನಗೆ ಒಂದು ರೀತಿಲಿ ಅಚ್ಚರಿ ಆಗತ್ತೆ. ಏಕೆಂದರೆ ಅವರ ಒಂದಿಷ್ಟು ಮೊತ್ತ ಇದೆ ಎಲ್ಲರಿಗೂ ಗೊತ್ತಿರುವಂಥದ್ದು ಹಾಡು. ಶ್ರಾವಣವಂತೂ ಆಗಲಿ, ಅಥವಾ ಮೂಡಲ ಮನೆ ಆಗಲಿ, ಅಥವಾ ಹಿಂದ ನೋಡದ ಆಗಲಿ, ಅಥವಾ ಮುಗಿಲ ಮಾರಿಗೆ ಅಂತ ಆಗಲಿ, ಅಥವಾ ಇನ್ಯಾವುದೋ ನಾನು ಬಡವಿ ಆತ ಬಡವ ಆಗಲಿ. ಆದರೆ ಅದನ್ನು ಹೊರತುಪಡಿಸಿ ಅವರ ಕಾವ್ಯ ಎಷ್ಟು ಗಾಯನಕ್ಕೆ ಒಗ್ಗತ್ತಂದರೆ, ಎಷ್ಟು ಗೇಯವಾಗಿದೆ ಅಂದರೆ ಅದನ್ನು ಹಾಡುಗಬ್ಬ ಅಂತ ಕರಿತಿದ್ರು. ಓದುಗಬ್ಬಗಿಂತ ಹಾಡುಗಬ್ಬ ಅಂತ. ಸೊ ಎಷ್ಟು ಒಗ್ಗತ್ತಂದರೆ ಹಾಡಿಗೆ, ಯಾವ್ಯಾವುದನ್ನು ಪೂರ್ತಿಯಾಗಿ ಹಾಡಿದ್ದು ಉಂಟು. ಹುಬ್ಬಳ್ಳಿ ಅದು ಹಾಡುವಂಥದ್ದೇ. ಒಂದು ನಾಟಕ ಒಂದು ಬರಿಬೇಕಿತ್ತವರು, ಆ ನಾಟಕಕ್ಕೆ ಬರೆದಿದ್ದು ಪದ್ಯ ಇದು. ಆದರೆ ಬರುವುದೇನೆ ನೆಪ್ಪಿಗೆ ಅಂತ ಒಂದು ಗಂಗಾತರಣದಲ್ಲಿ ಪದ್ಯ ಇದೆ. ಅಥವಾ ಈ ಬೆಳುದಿಂಗಳ ನೋಡ ಅಂತ, ಅದನ್ನು ಇಡಿಯಾಗಿ ಹಾಡಿಲ್ಲ, ಉದ್ದನೆ ಪದ್ಯ ಅದು. ಆದರೆ ಅಂಥದ್ರ ಕಡೆ ಜನ ಹೋಗ್ಬೇಕಂತ ನನಗೆ ಅನಿಸತ್ತೆ. ಆವಾಗ ಈ ಒಂದು ಚೌಕಟ್ಟಿನ ಆಚೆ ಹೋದಂಗಾಗತ್ತೆ. ಈಗ ಅಥವಾ ಈಗ ನಮ್ಗೆ ಬೇಕಾಗಿರೋದು ಏನಂದರೆ ಬೇಂದ್ರೆ ಅವರನ್ನು ಆ ಚೌಕಟ್ಟಿನ ಆಚೆ ಎಳ್ಕೊಂಡು ಹೋಗಬೇಕು. ಅದು ಸುಮ್ಮನೆ ಕರ್ಕೊಂಡು ಹೋಗ್ಬೇಕಾದ್ದಲ್ಲ, ಎಳ್ಕೊಂಡು ಹೋಗಬೇಕಾಗಿದೆ. ಯಾಕಂದರೆ ಇಲ್ಲಾಂದರೆ ಯಾರೂ ಅದನ್ನು ಮಾಡಲ್ಲ. ಅವ್ರು ಬರೋಕ್ಕೆ ಸಿದ್ಧ, ಆದರೆ ನಾವು ಅದಕ್ಕೆ ಸಿದ್ಧರಾಗಿರಬೇಕು. ಅವರನ್ನು ಆ ಚೌಕಟ್ಟಿನ ಆಚೆ ಅವರನ್ನು ಕರ್ಕೊಂಡು ಹೋಗೋಕ್ಕೆ. ಇಲ್ಲಾಂದರೆ ಅದು ಒಂದು ರೀತಿಯಲ್ಲಿ ಸಮಾಧಾನಕರ. ಅದನ್ನೇ ಹೇಳಿದ್ದೇ ಹೇಳೋದು, ಕೇಳಿದ್ದೇ ಕೇಳೋದು, ಅದು ಎಲ್ಲರಿಗೂ ಇಷ್ಟ. ಆದರೆ ಈ ಹೊಸತನ ಬರಬೇಕಂದ್ರೆ, ಒಂದು ಸ್ವಾರಸ್ಯ ಮೂಡಬೇಕಂದ್ರೆ, ಒಂದು ಹೊಸ ರೀತಿಯ ಯೋಚನೆ ಹುಟ್ಟಬೇಕಂದ್ರೆ, ಲಯದ ಬಗ್ಗೆ ಹೊಸ ಚಿಂತನೆ ಸಿಗಬೇಕಂದ್ರೆ, ಅದೆಲ್ಲದಕ್ಕೂ ಇಂಥದ್ದೊಂದು ಕಾರ್ಯ ನಡಿಬೇಕಾಗಿದೆ ಅಂತ ನಂಗೆ ಅನಿಸೋದು.
ಈ ನಾನು ಈಗ ವಾಚನ ಮಾಡಿದೆ. ಸೊ ಅದು ನೀವು ಕೇಳ್ದಂಗೆ ಲಯಬದ್ಧವಾದ್ದು, ಆದರೆ ಅವರ ಹೆಸರುವಾಸಿ ನಾದ, ಅನುಪ್ರಾಸ, ಪ್ರಾಸ ಅಷ್ಟು ಇರಲಿಲ್ಲ. ಯಾಕಂದರೆ ಹಾಡುವಂಥದ್ದು ಅಲ್ಲ ಇದು. ಈಗ ಈ ಶೀರ್ಷಿಕೆ ಏನಿದೆ ಗಾಳಿಗಡಲಿನಲ್ಲಿ, ಅದನ್ನು ನಾನು ಹಾಡ್ತೀನಿ. ಯಾಕಂದರೆ ಅದು ಭಾಳ ಇಷ್ಟವಾದ ಪದ್ಯ ನನಗೆ. ಆಮೇಲೆ ಇದಕ್ಕೆ ಶೀರ್ಷಿಕೆ ಆದ್ದರಿಂದ ಅದನ್ನು ಹಾಡೇ ಬಿಡ್ತೀನಿ. ಗಾಳಿಗಡಲಿನಲ್ಲಿ ತೇಲಿ ಬರುತ್ತಲಿ ಹವುನಾದ, ಬಂಡವಾಳದಂತೆ ತುಂಬಿ ವಿವಿಧ ಭಾವ ಮೋದ. ಯಾವ ಗೆಳೆಯ ಗುರುವಿನಿಂದ ಬಂದಿತೋ ಪ್ರಸಾದ, ಎನ್ನುವೆ ಹೈ ಹಸಾದ. ಎಚ್ಚರವೋ ನೂತ್ನ ವಿಶ್ವ ಕನಸೆನೆಲೋ ವಾಸ್ತವ, ನಿದ್ದೆಯನ್ನೇ ಸಾಕ್ಷಿ ಹೆನು ಬೇರೆ ಏನು ಅನುಭವ. ಮೈ ಮನಗಳ ಹೆಣೆಯುತಿಹುದು ಏನು ಇದರ ಈಜವ, ನವ ಜೀವದ ಸಂಭವ. ತಾಯಿಗಣ್ಣು ತುಳುಕುತಿಹುದು ಚಂದ್ರಬಿಂಬದಲ್ಲಿ, ಚುಕ್ಕೆ ಅಣ್ಣ ತಮ್ಮನಂತೆ ಕರೆವ ವಿರುಳಿನಲ್ಲಿ. ದಾರಿ ತೆರೆಯುತಿಹುದು ಸೂರ್ಯ ಕಿರಣವೆಲ್ಲಿ, ಹೊತ್ತಿ ಚೇತ್ರದಲ್ಲಿ. ಬಿತ್ತಿದಾವ ಬೆಳೆಯು ಬಂತು ಯಾವ ಸುಗ್ಗಿ ಕಾಲ, ಕಾದ ಕಣ್ಣು ಮೋದದಿಂದ ತೋದುತ್ತೊರೆ ಹಾಲ. ಎಷ್ಟಕ್ಕೆಷ್ಟು ಕರುಣೆಯಿಂದ ಬೆಳೆದ ಹಾಗೆ ಆಲ, ಹಬ್ಬಿಕೊಂಡು ಮೇಲ. ಮಾತು ಹೂತು ಪೂಜೆಯಾಗಿ ತೋರುತಿಹುದು ತಮ್ಮಡಿ, ನಡೆಯ ಗತಿಯ ತಾಳ ಲಯವು ಚಂದರಾಗ ನುಡಿ ನುಡಿ. ಆಡಿದಂತೆ ಮೂಡುತಿಹುದು ಕನ್ನಡವೇ ಕನ್ನಡಿ, ಪಾದ ಸಾಕ್ಷಿ ನಿನ್ನಡಿ, ಪಾದ ಸಾಕ್ಷಿ ನಿನ್ನಡಿ. ಎಷ್ಟು ಚೆನ್ನಾಗಿದೆ ಅಲ್ಲ ಒಂದು ಲಯ. ಆಮೇಲೆ ಹಾಡಕ್ಕಷ್ಟು ನಿಜವಾಗ್ಲೂ ಹಿಗ್ಗಿನ ಮಾತದು, ಆಹ್ಲಾದಕರ ಅಂತ ಏನು ಕರೀತಾರೆ ಸಂಸ್ಕೃತದಲ್ಲಿ, ದೊಡ್ಡ ಪದ ಅಲ್ವಾ. ಸೊ ಇದೆಲ್ಲ ನಂಗೆ ಯಾಕೆ ಜ್ಞಾಪಕ ಇರತ್ತಂದರೆ, ನಾನು ಅದನ್ನು ಹಾಡ್ತೀನಿ, ಅದಕ್ಕೊಂದು ಲಯ ಹಚ್ಚಿದರೆ ಶ್ಲೋಕ ಥರ. ಶ್ಲೋಕನ ಯಾಕೆ ಅದು ಅಷ್ಟು ಸಲೀಸಾಗೆ ಜನ ಅಥವಾ ಎಷ್ಟೋ ಸಾವಿರ ವರ್ಷಗಳಿಂದ ಆ ಒಂದು ಪರಂಪರೆ ಹೇಗೆ ಬಂದಿದೆ ಅಂದರೆ, ಜ್ಞಾಪಕ ಇಟ್ಕೊಳ್ಳೋದು ಒಂದಿಷ್ಟು, ಜ್ಞಾಪಕ ಇಟ್ಕೊಳ್ಳೋಕ್ಕೆ ಆ ನಾದ ಲಯ ಎಲ್ಲ ಸಹಾಯ ಮಾಡುತ್ತೆ. ಅದೇ ರೀತಿಲಿ ಇದು ಕೂಡ. ಸೊ ಇನ್ನೇನು ಹೇಳ್ಬೋದು ಬೇಂದ್ರೆ ಅವ್ರ ಬಗ್ಗೆ. ಇಲ್ಲಿ ಮಾತುಕತೆ ಅಂತ ಹೇಳಿದ್ರು ಕೂಡ ಮಾತು ನಂದೇ, ಕಥೆಯೂ ನಂದೇ. ಯಾರ ಜೊತೆನೂ ಸಂಪರ್ಕ ಇಲ್ಲ ಈ ಸ್ಕ್ರೀನ್ ಮೂಲಕ. ಹಾಗಿದ್ದು ನಾನೇ ಯೋಚನೆ ಮಾಡಬೇಕಾಗಿದೆ ಏನು ಅನ್ನೋದು ಅಂತ, ಯಾವ ರೀತಿಯಲ್ಲಿ ಧ್ಯಾನ ಮಾಡೋದು ಅಂತ ಸುಮಿತ್ ಅವರ ಮಾತನ್ನು ಉಪಯೋಗಿಸ್ಬೇಕಂದ್ರೆ. ಸೊ ನನ್ನ ಒಂದು ಟ್ರಾನ್ಸ್ಲೇಷನ್ ಯಾವಾಗಲೂ ಮುಂದೆ ಮುಕ್ತಾಯಕ್ಕೇನೋ ಓದೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ನಾನು ಈಗ ಏನು ಹೇಳಿದೆ, ಬೇಂದ್ರೆ ಅವರನ್ನು ಯಾವ ರೀತಿಯಲ್ಲಿ ವಿಸ್ತರಿಸ್ಬೇಕು, ಅವ್ರ ಬಗ್ಗೆ ತಿಳ್ಕೊಳ್ಳೋದು, ಅವರ ಬರೆದಿದ್ದನ್ನು ನಮ್ಮ ಓದನ್ನು ಹೇಗೆ ವಿಸ್ತರಿಸ್ಬೇಕು, ನಮ್ಮ ಕೇಳಿಕೆಯನ್ನು ಕೂಡ. ಯಾಕಂದರೆ ನಾನು ಹೇಳಿದಾಗೆ ಹೋಗಿ ನೋಡಿದ್ರೆ ಯೂಟ್ಯೂಬಲ್ಲಿ ಅವ್ರದ್ದು ಎಷ್ಟೋ ಸುಮಾರು 100-150 ಹಾಡಂತೂ, ಅವ್ರ ಪದ್ಯಗಳಿಂದ ಹಾಡಂತೂ ಆಗಿವೆ. ಅವರು ಒಟ್ಟು 1427 ಪದ್ಯಗಳನ್ನು ಬರೆದ್ರು ಕನ್ನಡದಲ್ಲಿ. ಇನ್ನೊಂದು 113 ಮರಾಠಿಲಿ ಬರೆದಿದ್ದಾರಂತ ಕೇಳಿದ್ದೀನಿ ನಾನು. ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅವ್ರ ಮಗ ಡಾಕ್ಟರ್ ವಾಮನ್ ಬೇಂದ್ರೆ, ಈಗಿಲ್ಲ ಅವರು. ಆಮೇಲೆ ನಾಳೆ ಒಂದು ಕಾರ್ಯಕ್ರಮನೂ ಏರ್ಪಾಡಾಗಿದೆ ಇಲ್ಲಿ ಸುಚಿತ್ರಾ ಫಿಲ್ಮ್ ಸೊಸೈಟಿಲಿ. ಆನಂದ್ ಝಂಜರ್ವಾಡ್ ಅಂತ ಒಬ್ಬರು ಅವರ ಮರಾಠಿ ಗದ್ಯ ಲೇಖನಗಳ ಅನುವಾದನ, ಒಂದಿಷ್ಟು ಗದ್ಯ ಲೇಖನಗಳ ಅನುವಾದ ಮಾಡಿ ಒಂದು ಪುಸ್ತಕ ಹೊರಗೆ ತರ್ತಿದ್ದಾರೆ ಅವರು, ಅವಿಭಕ್ತಿ ಅಂತ. ಅದಕ್ಕೆ ಜನ ಖಂಡಿತ ಹೋಗೋಕ್ಕೆ ಇಷ್ಟ ಇದ್ದರೆ ಹೋಗಬೇಕು, ಎಲ್ಲರಿಗೂ ಹೋಗೋ ಅವಕಾಶ ಇದೆ. ಸೊ ಕನ್ನಡದಲ್ಲಿ ಮಾತ್ರ 1427 ಕವನ, ಎಲ್ಲವೂ ಒಂದೇ
ಕಷ್ಟ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ನಾನು ಎಲ್ಲನೂ ಓದೂ ಇಲ್ಲ. ಓದೋಕ್ಕೆ ಎಷ್ಟೋ ಕಾಲ ಬೇಕಾಗತ್ತೆ, ಎಷ್ಟೋ ತಿಂಗಳು. ಆಮೇಲೆ ನಾನು ಹೇಳಿದಾಗೆ ನನಗೂ ಕೂಡ ಮೊದಲು ಈ ಒಂದಿಷ್ಟು ಕವನಗಳು, ಎಲ್ಲರಿಗೂ ಗೊತ್ತಿರೋ ಕವನಗಳ ಮೂಲಕ ಅವ್ರ ಪರಿಚಯ ಆಗಿ, ಆಮೇಲೆ ಪುಸ್ತಕಗಳನ್ನು ಕೊಂಡ್ಕೊಂಡು ಅದರಲ್ಲಿರೋದನ್ನು ಓದಿ, ಆಮೇಲೆ ಒಬ್ಬರು ಸುನಾಥ್ ಕಾಕ ಅಂತ ಇದ್ದಾರೆ, ನಿಮ್ಮಲ್ಲಿ ಕೆಲವರು ಕೇಳಿರ್ಬೋದು ಅವರ ಹೆಸರು. ಬ್ಲಾಗರ್, ಧಾರವಾಡದಲ್ಲಿರ್ತಾರೆ. ಮೊನ್ನೆ ತಾನೇ ಮೊದಲನೇ ಸತಿ ನನ್ನ ಭೇಟಿ ಆಯಿತು ಅವ್ರ ಜೊತೆ. ಅದಕ್ಕೆ ಮುಂಚೆ ಬರೀ ಇಮೇಲ್ನಲ್ಲಿ, ಫೋನ್ನಲ್ಲಿ ಮಾತಾಡಿದುಂಟು. ನನ್ನ ಪುಸ್ತಕಕ್ಕೆ ಸಾಕಷ್ಟು ಸಹಾಯ ಮಾಡಿದ್ರು ಅವರು. ಆದರೆ ಅವ್ರ ಮಾತನ್ನು ಏಕೆ ಎತ್ತಿನಂದರೆ, ಅವರು ರಿಟೈರ್ಮೆಂಟ್ ಆದಮೇಲೆ ಅವ್ರದ್ದು ಹೇಗೆ ಬೇಂದ್ರೆ ಕೃಷ್ಣಪ್ಪ ಅವರು ಇದು ಮೋಟರ್ ವಾಹನಗಳ ಇಲಾಖೆಯಲ್ಲಿದ್ದು ಬೇಂದ್ರೆ ಅವರ ಕಾವ್ಯನ ಓದ್ತಾ ಅಧ್ಯಯನ ಮಾಡ್ತಾ ಜೀವನ ಕಳೆದ್ರು. ನಮ್ಮ ಕಾಕ ಅವರು ಕೂಡ ಯಾವುದೋ ಗೌರ್ಮೆಂಟ್ ಕೆಲಸದಲ್ಲಿದ್ದವರು, ಸರಿಯಾಗಿ ನೆನಪಿಲ್ಲ ಯಾವುದಂತ. ಆಮೇಲೆ ರಿಟೈರ್ಮೆಂಟ್ ತೊಗೊಂಡ್ಮೇಲೆ ಅವರು ವ್ಯಾಖ್ಯಾನಗಳನ್ನು ಬರೆಯೋಕ್ಕೆ ಶುರು ಮಾಡಿದ್ರು. ಬೇಂದ್ರೆ ಅವ್ರ ಕವನನ ಎಳೆ ಎಳೆಯಾಗಿ ಬಿಡಿಸಿ ವ್ಯಾಖ್ಯಾನ ಬರೆದ್ರು ಅವರು ಎಷ್ಟೋ ಕವನಗಳಿಗೆ. ನನಗೆ ಗಂಗಾತರಣ ಪದ್ಯ ಅರ್ಥ ಆಗಿದ್ದು ಅವರ ವ್ಯಾಖ್ಯಾನದಿಂದಲೇ, ಇನ್ಯಾವುದೂ ಅಲ್ಲ. ಪ್ರತಿಯೊಂದು ಸಾಲನ್ನು ಎಷ್ಟು ಚೆನ್ನಾಗಿ ಅವರು ವ್ಯಾಖ್ಯಾನ ಮಾಡಿದಾರಂದರೆ, ನನಗೆ ಅದನ್ನು ಓದಿ ಏನೋ ಈ ಪದ್ಯನ ಅನುವಾದ ಮಾಡೋಕ್ಕೆ ಸಾಧ್ಯ ಇರ್ಬೋದು ಅಂತ ಅನಿಸಿದ್ದುಂಟು. ಅಥವಾ ಅದು ಅನಿಸಿ ಇದನ್ನು ಹುಡುಕಿದ್ದು ಇರ್ಬೋದು, ಸರಿಯಾಗಿ ನೆನಪಿಲ್ಲ. ಆಗಲೇ ಸುಮಾರು 9 ವರ್ಷ ಆಗಿರಬೇಕು ಅದನ್ನು ಮಾಡಿ. ಆದರೆ ಎಷ್ಟು ಚೆನ್ನಾಗಿ ಅವರು ಮಾಡಿದಾರಂದರೆ, ಅಲ್ಲಿ ಹೋಗಿ ಅಲ್ಲೇ ಒಂದು ಗಣಿ ಇದೆ. ಅಲ್ಲಿ ಹೋಗಿ ನೋಡಿದ್ರೆ ಸುಮಾರು 80 ಕವನಗಳನ್ನು ಅವರು ಬೇಂದ್ರೆಯವರು ಬೇರೆ ಬೇರೆ ಕವನ ಸಂಕಲನಗಳಿಂದ ತಗೊಂಡು, ಅವ್ರಿಗಿಷ್ಟಾದ ಕವನಗಳಾಗಲಿ ಅಥವಾ ಸ್ವಲ್ಪ ಕ್ಲಿಷ್ಟವಾದ ಕವನ ಬೇಕಂತಲೇ ತಗೊಂಡು ಅದನ್ನೆಲ್ಲ ಅವರು ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ, ವ್ಯಾಖ್ಯಾನ ಕೊಟ್ಟಿದ್ದಾರೆ. ಅದರಲ್ಲಂತೂ ಏಲಾಗೀತ, ಕೆಲವ್ರಿಗೆ ಜೋಗಿ ವ್ಯಾಖ್ಯಾನ ಇಷ್ಟ, ಇನ್ನು ಕೆಲವ್ರಿಗೆ ಗಂಗಾವತರಣದ್ದು ಇಷ್ಟ, ನನಗೂ ಅದು ಇಷ್ಟ. ಆದರೆ ನನ್ನ ಪ್ರಕಾರ ಅವರ ಮೇರು ವ್ಯಾಖ್ಯಾನ ಅಂದರೆ ಏಲಾಗೀತ ಅಂತ, ಅದು ಕೂಡ ಗಂಗಾವತರಣದಲ್ಲಿ ಬರುತ್ತೆ. ನೋಡಿ ಎಷ್ಟು ಗಂಗಾವತರಣದಲ್ಲಿ ಅಡಗಿದೆ ಅಂದರೆ, ಅದಕ್ಕೆ ನಾನು ಅದನ್ನು ಒನ್ ಆಫ್ ದ ಗ್ರೇಟೆಸ್ಟ್ ವರ್ಕ್ಸ್ ಆಫ್ 20th century ಲಿಟ್ರೇಚರ್ ಇನ್ ಎನಿ ಲ್ಯಾಂಗ್ವೇಜ್ ಅಂತ ನಾನು ಹೇಳ್ತೀನಿ. ಅದರಲ್ಲಿ ಅನುಮಾನವೇ ಇಲ್ಲ. ನನ್ನ ಪ್ರಕಾರ ಅದು ಜನರಿಗೆ, ಅಂದರೆ ಈ ಪ್ರಪಂಚಕ್ಕೆ ಅದು ತಿಳಿದಿದ್ರೆ ಅದಕ್ಕೆ ಆ ವರ್ಷವೇ ನೊಬೆಲ್ ಪ್ರೈಸ್ ಕೊಟ್ಬಿಡ್ತಿದ್ರು ಅಂಥ ಒಂದು ಸಂಕಲನ ಅದು. ನಿಜವಾಗ್ಲೂ ಅದು ಅದ್ಭುತವಾದ್ದು. ನಾನು ಹೆಚ್ಚು ಅದನ್ನು ಆ ಪದ ಉಪಯೋಗಿಸೋಕ್ಕೆ ಇಷ್ಟಪಡಲ್ಲ ನಾನು, ಯಾಕಂದರೆ ಎಲ್ಲರೂ ಅದ್ಭುತ ಅಂತ ಹೇಳ್ತಾರೆ, ಎಲ್ಲವೂ ಅದ್ಭುತ ಅಂತ ಹೇಳ್ತಾರೆ. ಆದರೆ ಇದ್ರ ಬಗ್ಗೆ ಅದು ನಿಜವಾಗ್ಲೂ ಹೇಳ್ಬೋದು. ಅಂದರೆ ಒಂದು ಅಸ್ಟಾನಿಷಿಂಗ್, ಕಾಸ್ ಫಾರ್ ವಂಡರ್, ಫಾರ್ ಅಸ್ಟಾನಿಷ್ಮೆಂಟ್. ಹೇಗೆ ಬರೆದ್ರು ಇದು ಅಂತ, ಅಥವಾ ಯಾರು ಇವರಿಗೆ ಹೇಳಿದ್ರು, ಇದು ಕಿವಿ ಬಂದು ಹೇಳಿದ್ರು ಅಂತ ಅನಿಸುತ್ತೆ. ಎಷ್ಟು ಅದರಲ್ಲಿದೆ ಅಂದರೆ ಆ ಸಾರ, ಅದು ಒಂದನ್ನೇ ಇಡೀ ಜೀವನಾನ ಇಟ್ಕೊಂಡು ಓದ್ಬೋದು. ಆ ಒಂದು ಸಂಕಲನ 50 ಪದ್ಯ. ಹಾಗೆ ನಾದಲೀಲೆಯನ್ನು ಓದ್ಬೋದು ಬೇಕಂದರೆ, ಅಥವಾ ಸಖಿಗೀತನೂ ಓದ್ಬೋದು. ಸಖಿಗೀತ ಮಾತಿಗೆ ಹೋಗೋಣ. ಅದನ್ನು ಎಷ್ಟು ಜನ ಓದಿರ್ತಾರೋ ನಂಗೆ ಗೊತ್ತಿಲ್ಲ, ಆದರೆ ಅದು ಯಾವುದೋ ನಿಜವಾಗ್ಲೂ ಹಾಡಾಗಿದ್ದಿಲ್ಲ. ಅಂದರೆ ಆ ಸಖಿಗೀತ, ಆ ಖಂಡಕಾವ್ಯ ಏನಿದೆ ಅದನ್ನು ಹಾಡಿದ್ದು ನಾನಂತೂ ಕೇಳಿಲ್ಲ. ಸೊ ಅದು ಹಾಡು ಆಗದೆ ಜನರಿಗೆ ಮುಟ್ಟಿಲ್ಲದೆ ಇರ್ಬೋದು. ಅದರಲ್ಲೇ ಕೆಲೋದು ತುಂಬಿ ಬಂದಿತ್ತು ಅಂತ, ಅದು ಹಾಡಾಗಿದೆ. ಮತ್ತು ಮಾಯಾ ಕಿನ್ನರಿ, ಅದಂತೂ ಇನ್ನೊಂದು ಅದ್ಭುತವಾದ ಕವನ, ಅದು ಕೂಡ ಹಾಡಾಗಿದೆ. ಕೆಲವು ಸಾಲು ತಗೊಂಡು ಅದನ್ನು ಹಾಡು ಮಾಡಿದ್ದಾರೆ. ಮತ್ತು ಛಾಯಾ ಅವ್ರು ಹಾಡಿದ್ದಾರೆ. ಅವ್ರ ಕೊಡುಗೆನೂ ಸಾಕಷ್ಟಿದೆ. ಛಾಯಾ ಅವ್ರದ್ದಾಗಲಿ, ಸಂಗೀತ ಕಟ್ಟಿ ಕುಲಕರ್ಣಿ ಅವ್ರದ್ದಾಗಲಿ, ಅಥವಾ ಇನ್ನೆಷ್ಟೋ ಜನರದ್ದಾಗಲಿ, ಅವ್ರ ಹೆಸರೆಲ್ಲ ಕೂಡಲೇ ನೆನಪಿಗೆ ಬರ್ತಿಲ್ಲ. ಮೈಸೂರು ಅನ್ಸ್ವಾಮಿ ಅವ್ರದ್ದಾಗಲಿ, ಅಥವಾ ಅಶ್ವಥ್ ಅವ್ರದ್ದಾಗಲಿ, ಅಥವಾ
ಶಿವಮೊಗ್ಗ ಸುಬ್ಬಣ್ಣ ಅವ್ರದ್ದಾಗಲಿ, ಅವರು ಯಾರಿಗೂ ಹೇಳೋಣ ಬೇಡ ಅಂತ ಹಾಡಿದ್ದಾರೆ. ಹಾಡನ್ನು ಕೇಳೋದು ಮುಖ್ಯ, ಆದರೆ ಒಂದು ಎಚ್ಚರ ವಹಿಸ್ಬೇಕಂತ ನಂಗೆ ಅನಿಸುತ್ತೆ. ಹಾಡನ್ನು ಮಾತು ಎತ್ತಿದ್ದಕ್ಕೆ ಇದನ್ನು ಹೇಳ್ತಿದ್ದೀನಿ. ಸುಮಾರು ಎಲ್ಲ ಹಾಡಲ್ಲೂ ಪದ್ಯ ಪೂರ್ತಿಯಾಗಿ ಅವರು ಹೇಳಿರಲ್ಲ, ಯಾವುದೋ ಒಂದು ನುಡಿಯನ್ನು ಬಿಟ್ಟಿರ್ತಾರೆ. ಕೆಲವೊಮ್ಮೆ ಕಾರಣನೇ ಇರಲ್ಲ ಅದನ್ನು ಬಿಟ್ಟಿರೋಕ್ಕೆ, ಆದರೂ ಕೂಡ ಬಿಟ್ಟಿರ್ತಾರೆ. 5 ನುಡಿ 4 ಹಾಡಿರ್ತಾರೆ. 5 ಹಾಡಿದ್ರು ಸುಮಾರು ಅದು ಇನ್ನೊಂದು 20 ಸೆಕೆಂಡ್ ಬಹುಶಃ ತಗೋತಿತ್ತು ಅಷ್ಟೇ. ಆದರೂ ಕೂಡ ಇದೊಂಥರ ಬಹುಶಃ ರೂಢಿ ಆಗೋಗಿತ್ತು. ಇಡಿಯಾಗೆ ಹಾಡಿದರೆ ಅಥವಾ ಅದನ್ನು ಇಡಿಯಾಗಿ ತೊಗೊಂಡು ಮಾಡಿದ್ರೆ ರೇಡಿಯೋ ಸ್ಟೇಷನ್ ಒಪ್ಕೊಳ್ದೇ ಇರ್ಬೋದು, ಅಥವಾ CD ಎಲ್ಲ ತರಕ್ಕೆ ಕಷ್ಟ ಆಗ್ಬೋದು ಅಂತ. ಯಾಕಂದರೆ ಆ ಕಾಲದಲ್ಲಿ ಅದೇ ಇದ್ದಿದ್ದಲ್ವ, LP ಆಮೇಲೆ CD ಎಲ್ಲ. ಸೊ ಅದನ್ನು ಒಂದು ನೀವು ನೆನಪಿನಲ್ಲಿ ಇಟ್ಕೋಬೇಕಂತ ಹೇಳ್ತಿದ್ದೀನಿ ನಾನು. ಅದು ಪೂರ್ತಿ ಪದ್ಯ ಆಗಿರಲ್ಲ ಹೆಚ್ಚು ಸಾರಿ. ಅದಕ್ಕೆ ಅದನ್ನು ಕೇಳಿ ಇಷ್ಟಪಟ್ಟು ಆ ಪುಸ್ತಕದ ಕಡೆ ಹೋಗಿ ನೀವು. ಈಗೆಲ್ಲ ಪುಸ್ತಕನೂ ಔದುಂಬರ ಗಾಥೆ ಅಂತ ಒಂದು 18 ಸಂಪುಟದ್ದು ಅವರ ಇಡೀ ಬರವಣಿಗೆ ಇದೆ. ಅದ್ರಲ್ಲಿ 6 ಸಂಪುಟ ಅಥವಾ 7 ಸಂಪುಟ ಕಾವ್ಯಕ್ಕೆ ಮೀಸಲು. ಅದನ್ನು ಕೊಂಡ್ಕೊಂಡು ನೀವು ಓದ್ಬೋದು. ಅಥವಾ ಅವರ ಬಿಡಿ ಬಿಡಿ ಸಂಕಲನಗಳು ಏನಿವೆ ಅವುಗಳನ್ನು ಕೊಂಡ್ಕೊಂಡು ಓದ್ಬೋದು. ನಾನು ಅದೇ ಮಾಡಿರೋದು. ಅವ್ರ ಗದ್ಯನ ಓದೋಕ್ಕೆ ಔದುಂಬರ ಗಾಥೆನ ಕೊಂಡ್ಕೊಂಡೆ, ಆದರೆ ಅದಕ್ಕೆ ಮುಂಚೆನೇ ಎಷ್ಟೋ ಸಂಕಲನಗಳನ್ನು ಬಿಡಿಯಾಗಿ ಕೊಂಡ್ಕೊಂಡಿದ್ದೆ. ಸೊ ಮತ್ತೆ ಅದನ್ನು ಇಡಿಯಾಗಿ ಕೊಂಡ್ಕೊಳ್ಳೋಕೆ ಹೋಗಲಿಲ್ಲ ಆ 6 ಸಂಪುಟಗಳನ್ನು. ಆದರೆ ಅಷ್ಟೊಂದು ಇದೆ. 4 ತಂತಿಯನ್ನು ಹೊರತುಪಡಿಸಿ ಸಖಿಗೀತಲ್ಲಂತೂ ಅವ್ರು ಏನೇನು ಆವಿಷ್ಕಾರ ಮಾಡಿದ್ದಾರೆ ಅಂದರೆ, ಆ ಬಳಸಿದ ಕನ್ನಡ, ಆ ಅಚ್ಚಗನ್ನಡ, ಸಾಂಗತ್ಯ ಸಂಸ್ಕಾರ ಅಂತ ಹೇಳ್ತಾರೆ. ಅಕ್ಕರ ಛಂದಸ್ಸು ಸಾಂಗತ್ಯ ಸಂಸ್ಕಾರ ಅಂತ ಹೇಳ್ತಾರೆ ನನಗೆ ನೆನಪಿದ್ದ ಹಾಗೆ. ಅಂದರೆ ಆದ್ದರಿಂದ ಅವರು ಈ ಒಂದು ಖಂಡಕಾವ್ಯನ ಹೊಸದಿದ್ದಾರಂತ. ಆ ಒಂದು ಪಾರಂಪರಿಕ ಏನು ಕರೀತಾರೆ ಅದನ್ನು, ಲಯಗಳನ್ನು ಬಳಸಿ, ಮೀಟ್ರ್ಗಳನ್ನು ಬಳಸಿ, ಸೊ ಛಂದಸ್ಸನ್ನು ಬಳಸಿ. ಸೊ ಈಗ ಅದರದ್ದೇ ಮೊದಲನೇ ಒಂದು ಏನು 40 ಈ 6 ಸಾಲಿನ ಅಥವಾ 24 ಸಾಲಲ್ಲಿ 6 ನುಡಿಯ 40 ಪದ್ಯಗಳಿವೆ. ಅದರಲ್ಲಿ ಮೊದಲನೇದು ನನ್ನ ಪುಸ್ತಕದಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡಿ ಪಬ್ಲಿಷ್ ಮಾಡಿದ್ದೀನಿ. ಆದ್ದರಿಂದ ನನಗೆ ಅದರದ್ದು ಬಾಯ್ಪಾಠ ಆಗಿದೆ. ಹೆಚ್ಚಾಗಿ ಕನ್ನಡದ ಬಾಯ್ಪಾಠ ಆಗಿದೆ ಹೊರತು ಇಂಗ್ಲೀಷ್ದಾಗಿಲ್ಲ. ಯಾಕಂದರೆ ಕನ್ನಡದ್ದೇ ಮತ್ತೆ ನಾನು ನೋಡಿ ಅದನ್ನು ಧ್ಯಾನಿಸುತ್ತಾ ಅಂತಲೇ ಹೇಳ್ಬೋದು. ಸುಮಿತ್ ಅವ್ರ ಮಾತನ್ನು ಉಪಯೋಗಿಸ್ಬೇಕಂದ್ರೆ ಅದನ್ನೇ ಕೇಳ್ತಾ ಮಾಡಿದ್ದುಂಟು, ಅದನ್ನೇ ಹೇಳ್ತಾ, ಅದನ್ನೇ ಓದ್ತಾ. ಸೊ ಅದನ್ನು ಕೇಳೋಣ. ಒಂದು ಆ ನಾಂದಿ ಪದ್ಯ ಅಂತ ಕರೆದಿ ನಾನು, ಅದು ನಾಂದಿ ಅಂತಲೇ ಇಟ್ಕೋಬೋದು. ಕೇಳಿ ನೀವು, ಅದು ಎಷ್ಟು ಅದರಲ್ಲಿ ಯಾವ ರೀತಿಯ ಅಲಂಕಾರಗಳು ಮತ್ತು ಇಮೇಜರಿ ಅಂತ ಏನು ಕರೀತಾರೆ, ರೂಪಕಗಳು ಮತ್ತು ಪದಲಾಲಿತ್ಯ, ನಾದ, ಪ್ರಾಸ ಅದೆಲ್ಲ ಏನಿದೆ ಅಂತ ಇದು ಒಂದರಲ್ಲೇ ಸಾಕಷ್ಟು ಗೊತ್ತಾಗತ್ತಂತ ಅನ್ಕೋತೀನಿ. ಸಖಿ ನಮ್ಮ ಸಖ್ಯದ ಆಖ್ಯಾನ ಕಟು ಮಧುರ ವ್ಯಾಖ್ಯಾನದೊಡಗೂಡಿ ವಿವರಿಸಲೇ, ಕರುಳಿನ ತೊಡಕನು ಕುಸುರಾಗಿ ಬಿಡಿಸಿಟ್ಟು ತೊಡವಾಗಿ ತಿರುಗೊಮ್ಮೆನ ಧರಿಸಲೇ, ಇರುಳು ತಾರೆಗಳಂತೆ ಬೆಳಕೊಂದು ಮಿನುಗುವುದು, ಕಳೆದ ದುಃಖಗಳಲ್ಲಿ ನೆನೆದಂತೆಯೇ ಪಟ್ಟಪಾಡೆಲ್ಲವೂ ಹುಟ್ಟು ಹಾಡಾಗುತ್ತಾ ಹೊಸವಾಗಿ ರಸವಾಗಿ ಹರಿಯುತ್ತಿವೆ. ಗಂಗೆ ಸಾಗರ ಬಿದ್ದು ಸಾಗರವನಪ್ಪುತ ಅರೆ ಬೆರೆತ ನೆರೆ ಬೆರೆತ ತಾಣದಲು, ಸುಖ ದುಃಖ ಸಂಗಮವಾದ ಹೃದ್ರಂಗವೂ ಪಾವನವೆಂಬೆನು ಯಾವಾಗಲೂ.
ಬಾಲ್ಲಿ ಕಡಲಲ್ಲಿ ತೆರೆ ತೆರೆಯ ನೊಡೆವಲ್ಲಿ ನೀರ್ಬುರುಗು ಬಿಡುವಲ್ಲಿ ನೀಯೋಣ ಬಾ. ತೆಪ್ಪವೋ ತಾರಿಯೋ ಹರಗೋಲೋ ಹಡಗವೋ ತೆರೆ ತೊಡೆ ತೊಟ್ಟಿಲ ನೇರೋಣ ಬಾ. ಸಪ್ಪೆ ಬಾಳುವೆಗಿಂತ ಉಪ್ಪು ನೀರು ಲೇಸು, ಬಿಚ್ಚ ಸ್ಮೃತಿಗಳ ಹಾಯಿ ಬೀಸೋಣ ಬಾ. ಬೀಸೋಣ ಈಸೋಣ ತೇಲೋಣ ಮುತ್ತಿನ ತವರ್ಮನೆ ಮುಟ್ಟನು ಮುಳುಗೋಣ ಬಾ. ತಾಂಡವ ನಡೆಸಿದ ಝಂಝಾವಾತದ ಕಾಲಿನ ಹುಲುಗೆಜ್ಜೆ ನಾವಾಗಿರೆ, ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ. ಕೊನೆ ಬಲ್ಲವರಾರು ಕಾಮಾಕ್ಷಿಯೇ ಅಂತ ಮೊದಲನೇ ಪದ್ಯ ಇದು. ಆ ಮೊದಲನೇ ಪದ್ಯದ ಕೊನೆ 2 ಸಾಲು ಏನಿದೆ, ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ ಅಂತ ಪ್ರತಿಯೊಂದು ಪದ್ಯದ ಕೊನೆ 2 ಸಾಲಾಗಿ ಮತ್ತೆ ಮತ್ತೆ ಪಲ್ಲವಿಯ ರೀತಿಯಲ್ಲಿ ಅದು ಬರುತ್ತೆ. ಸೊ ಕಾಮಾಕ್ಷಿ ಅಂತ ಅವರ ಹೆಂಡತಿಯನ್ನು ಸಖಿಯಾಗಿ ಕರೆದು ಸಖಿಯನ್ನು ಕಾಮಾಕ್ಷಿಯಾಗಿ ಬಿರುದುಕೊಟ್ಟವ್ರಿಗೆ ಈ ಅವರ ಬಗ್ಗೆ ಅವರ ಏನು ಹೇಳೋಣ, ಮದುವೆ ಆದಮೇಲೆ ಅವ್ರ ಜೀವನದ ಬಗ್ಗೆ, ಅವ್ರಿಗೆ ಆದ ಸುಖ ದುಃಖಗಳು ಮತ್ತು ತೊಂದರೆ ತಾಪತ್ರೆಗಳು ಅದೆಲ್ಲವನ್ನು ಹಂಚ್ಕೊಂಡಿದ್ದಾರೆ. ಸೊ ಇಟ್ಸ್ ಅ ವೆರಿ ಪರ್ಸ್ನಲ್ ಪೋಯಮ್ ಅಂತ ಹೇಳ್ಬೋದು. ಆದರೂ ಕೂಡ ಅದು ಯೂನಿವರ್ಸಲ್ಲು ಕೂಡ. ಏಕೆಂದರೆ ಎಲ್ಲರಿಗೂ ಒಂದು ರೀತಿಯಲ್ಲಿ ಯಾವುದೋ ಒಂದು ಅವರು ಬರೆದಿದ್ದು ಅನುಭವಕ್ಕೆ ಬಂದಿರುತ್ತೆ. ಸೊ ಸಖಿ ಗೀತದ ಕಡೆ ನೋಡಿ, ನೀವು ಗಂಗಾವತರಣದ ಕಡೆ ನೋಡಿ, ಕಾಮಕಸ್ತೂರಿಯ ಕಡೆ ನೋಡಿ, ಆ ಬರಿಗೊಡದ ಬಾಲಿ ಇದೆ ಅಂತ ಹೇಳಿದೆ ಅಲ್ವಾ, ಅದನ್ನು ಹಾಡ್ಬಿಡ್ತೀನಿ ನಾನು. ಯಾಕಂದರೆ ಮಾತಿಗಿಂತ ಹಾಡು ಯಾವತ್ತೂ ಚೆಂದ. ನಾನು ಹೇಗೆ ಹಾಡ್ತೀನೋ ಗೊತ್ತಿಲ್ಲ, ಆದರೆ ನಾನು ಹೇಳಿದಾಗೆ ಇದು ನಂದೇ ದಾಟಿ, ಗಾಳಿಗಡಲಿನಲ್ಲಿ ಅಂತ ಯಾವುದನ್ನು ಹಾಡಿದೆ ಅದು ನನ್ನ ದಾಟಿ. ಈಗ ನಾನು ಹಾಡ್ತಿರೋದು ಅಪ್ಪ ಇದಕ್ಕೆ ದಾಟಿ ಹಚ್ಚಿದ್ದಾರೆ. ಬರಿಗೊಡದ ಬಾಲಿ ಕೊಡನ್ಯಾಕ ತುಂಬಿಲ್ಲ, ದಡದಾಗ ನಿಂತ್ಯೆ ಸುಮ್ಮನೆ ಕೋಲ. ದಡದಾಗ ನಿಂತ್ಯೆ ನಿನಗ್ಯಾಕೆ ಚಿಂತೆ, ಜನುಮಾಕ ಬಂದು ದಿನವೇ ಸಕೋಲ. ತಪ್ಪಡಿ ತಪ್ಪಿಸಿ ತೊದಲಾಟ ಬಿಟ್ಟು, ಮೊಲಿಹಾಲ ಕುಡಿದು ದಿನವೇ ಸಕೋಲ. ಮೊಲಿಹಾಲ ಕುಡಿದು ದಿನವೇ ಸತಂಗೆವ್ವ, ಹುಡಿಯಾಟವಾಡಿ ದಿನವೇ ಸಕೋಲ. ಬಿಸಿ ಬಿಸಿ ನಕ್ಕು ಹುಸಿ ಹುಸಿ ನಾಚಿ, ಹುಡದಿಯ ಬಿಟ್ಟು ದಿನವೇ ಸಕೋಲ. ಹುಡದಿಯ ಬಿಟ್ಟು ಅಡಿಗಾಡಿ ಮುರುಕದ ನಡಿಗೀಯ ಹಿಡಿದು ದಿನವೇ ಸಕೋಲ. ಬೆನ್ನಿಗೆ ಕೂದಲು ಬೀಸಾಗಿ ಕುಣಿದಾಡಿ, ಕೆನ್ನಿಗೆ ಕುರುಳು ಮುತ್ತಿಟ್ಟ ಕೋಲ. ಕೆನ್ನಿಗೆ ಕುರುಳು ಮುತ್ತಿಟ್ಟು ದಿನವೇ ಸುಹೆಡೆ ಮೂಡಿ ಬಿಗಿದ ಹೆಳಲ್ ಹಾಕಿ ಕೋಲ. ದಿಟ್ಟನ್ನ ಮಾತಾಡಿ ದಿಟ್ಟಿಸಿ ನೋಡಿ, ದಿಟ್ಟಿಯ ತೆಗೆದು ದಿನವೇ ಸಕೋಲ. ದಿಟ್ಟಿಯ ತೆಗೆದು ದಿನವೇ ಸು, ದಟ್ಟಿಯ ನುಟ್ಟು ದಿಟ ಹೇಳ ಕೋಲ. ಆಟದ ಗೊಂಬಿ ಮಗಳೆಂದು ನಂಬಿ, ಮಗ್ಗೂಲದಾಗ ಮಲಗೀಸಿ ಕೋಲ. ಮಗ್ಗೂಲದಾಗ ಮಲಗೀಸಿ ಮುದ್ದಿಟ್ಟು ಹಿಗ್ಗಿಗ್ಗಿ ಕುಣಿದು ವರಸೇ ಸಕೋಲ. ಕೆಲಬಲದಾಗ ಕುಣಿವ ಕಣ್ಣು, ಎದಿ ಬದಿ ಬದಿಗೆ ಹುಡುಕಾಡಿ ಕೋಲ. ಕೆಲಬಲದಾಗ ಕುಣಿವ ಕಣ್ಣು, ಎದಿ ಬದಿ ಬದಿಗೆ ಹುಡುಕಾಡಿ ಕೋಲ.
ಎದಿ ಬದಿ ಬದಿಗೆ ಹುಡುಕಾಡಿ ದಣಿದು ತಲೆಬಾಗಿಯೇಸು ತಿಂಗಳ ಕೋಲ, ತಲೆಬಾಗಿಯೇಸು ತಿಂಗಳ ಕೋಲ, ತಲೆಬಾಗಿಯೇಸು ತಿಂಗಳ ಕೋಲ. ಒಂದು ವಿಷಾದ ಇದೆ ಅಲ್ವಾ ಇದರಲ್ಲಿ. ಆಮೇಲೆ ಈ ಪರಕಾಯ ಪ್ರವೇಶ ಅಂತ ಏನು ಅಂತೀವಿ, ಅದು ಬೇಂದ್ರೆಯವರು ನಿಜವಾಗ್ಲೂ ಎಲ್ಲರ ಜೊತೆ ಮಾಡೋಕ್ಕಾಗ್ತಿತ್ತಂತ ನಂಗೆ ಅನ್ಸುತ್ತೆ. ಇಲ್ಲಿ ಒಬ್ಳು ಸಣ್ಣ ಹುಡುಗಿ ಈ ಒಂದು ವಿಷಾದವನ್ನು, ದುಃಖವನ್ನು ಅರ್ಥ ಮಾಡಿಕೊಂಡು ಹಾಡಿದ್ದಾರೆ ಅಥವಾ ಬರೆದಿದ್ದಾರೆ. ಅದೇ ರೀತಿಲಿ ಒಂದೇ ಬಾರಿ ನನ್ನ ನೋಡಿ ಒಂದು ಹೆಣ್ಣಿನ, ಸ್ವಲ್ಪ ಪ್ರೌಢವಾದ ಹೆಣ್ಣಿನ ವಿಷಾದದ ಬಗ್ಗೆ ಆಗಿದೆ ಅದು. ಜೋಗಿ ಪದ್ಯ ಅವ್ರ ತಾಯಿಗೆ ಆದ ಒಂದು ಅನುಭವನ ಅದನ್ನು ಇಟ್ಕೊಂಡು ಬರೆದಿದ್ದಾರೆ ಹೇಳ್ತಾರೆ ಅವರು. ಆಮೇಲೆ ಮರೆಯುವೆಯೋ ಅರೆಯುವೆಯೋ ಅಂತ ಒಂದು ನಾದಲೀಲೆಯಲ್ಲಿ ಬರುತ್ತೆ, ಅದು ನಾಟಕಕ್ಕೆ ಬರೆದಿದ್ದು. ಅದರಲ್ಲಿ 300 ಜನ ಹೆಣ್ಣು, ಒಬ್ಬ ದೊರೆಯ ಅಂತಃಪುರದಲ್ಲಿರೋ ಅಂಥ ಹೆಣ್ಣುಗಳು ಈ ಒಂದು ಪ್ರಲಾಪ, ಒಂದು ಲಮೆಂಟ್ ಅಂತ ಹಾಡ್ತಾರೆ ಅವರು. ನಾವೊಂದು ಬಿಟ್ಟು ಹೋದ್ಯಲ್ಲವ ಅಲ್ಲ ಅಂತ ಅದನ್ನು ಹಾಡ್ತಾರೆ. ಸೊ ಇಂಥದ್ದೆಲ್ಲ ಸಿಗ್ತವೆ. ಎಲ್ಲ ಒಂದು ಯಾವ್ಯಾವ ಇಮೋಷನ್ಸ್ ಅಂತ ನಾವು ಹೇಳ್ತೀವಿ, ರಸಗಳಂತ ಹೇಳ್ಬೋದು ನಾವು. ಬೀಭತ್ಸ ಸಿಗತ್ತೋ ಇಲ್ಲೋ ಗೊತ್ತಿಲ್ಲ ಬೇಂದ್ರೆ ಅವ್ರ ಕಾವ್ಯದಲ್ಲಿ, ಬಹುಶಃ ಸಿಗತ್ತೆ ಹುಡುಕಿದ್ರೆ. ಆದರೆ ಆನಂದ, ಹಿಗ್ಗು ಅದಂತೂ ಸಿಕ್ಕೇ ಸಿಗತ್ತೆ, ಬೇರೆ ಬೇರೆ ರೀತಿಯಲ್ಲಿ. ಹೀಗೆ ಮಾತ್ರ ಸಿಗತ್ತಂತ ಅಲ್ಲ, ಕರುಣೆ ಸಿಗತ್ತೆ, ದುಃಖ ಸಿಗತ್ತೆ. ಅವುಗಳೆಲ್ಲ ರಸ ಅಂತ ಕರೆಯೋಕ್ಕಾಗದೇ ಇರ್ಬೋದು ಅವುಗಳನ್ನು. ಆದರೂ ಅವುಗಳು ಇವೆ, ಹಿಗ್ಗು ಇದೆ. ಚಿಂತನೆ ಮಾಡೋಕ್ಕೆ, ಮನನ ಮಾಡೋಕ್ಕೆ ಎಷ್ಟೋ ಬೇರೆ ಬೇರೆ ಥರದ್ದು, ಎಷ್ಟೋ ಬೇರೆ ಬೇರೆ ಈ ಥರ ರಸಾನುಭೂತಿ ಆಗೋ ಸಾಧ್ಯತೆ ಇದೆ ಅವ್ರ ಕಾವ್ಯದಲ್ಲಿ. ಆದರೆ ಹುಡುಕಬೇಕು ಅಂತ ಕಾವ್ಯಗಳು ಅವರ ಇದರಲ್ಲಿದೆ, ಅವರ ಒಟ್ಟು ಕಾವ್ಯರಾಶಿಲಿದೆ. ಅದೇ ಹುಡುಕ್ಬೇಕಾಗಿದೆ. ಅದಕ್ಕೆ ನಾನು ಹೇಳಿದ್ದು, ಆ ಪರಿಧಿಯನ್ನು ದಾಟಬೇಕಾಗಿದೆ, ಆ ಚೌಕಟ್ಟಿನ ಆಚೆ ಹೋಗಬೇಕಾಗಿದೆ. ಅದಕ್ಕೆ ನಾನು ಈ ರಾತ್ರಿ, ಈ ನಕ್ಷತ್ರ ರಾತ್ರಿ ಅಂತ ಕರೆದಿದ್ದಾರೆ ನಮ್ಮ ಸುಮಿತ್ ಮೇತ್ರಿ ಅವರು. ಅದು ನಮ್ಮ ಊರಿಗೆ ಅಷ್ಟು ಅನ್ವಯಿಸಲ್ಲ, ಯಾಕಂದರೆ ನಕ್ಷತ್ರ ಇದ್ದರೂ ನಮ್ಮ ಸ್ಟ್ರೀಟ್ ಲೈಟ್ ಅದಕ್ಕಿಂತ ಕಠೋರವಾಗಿ ಮಿನುಗ್ತಿರುತ್ತೆ ಅಂತಲೇ ಅನ್ಬೇಕು. ಆದರೆ ಹಳ್ಳಿಗಡೆ ಹೋದರೆ ಬಹುಶಃ ಅದು ಚೆನ್ನಾಗೆ ಈ ಇರುಳು ತಾರೆಗಳಂತೆ, ಆ ಇರುಳು ತಾರೆ ಬಹುಶಃ ಕಾಣ್ತದೆ. ಆಮೇಲೆ ಈ ಇರುಳು ಹೇಳಿದಾಗ ನಂಗೆ ನೆನಪಿಗೆ ಬಂದಿದ್ದು ಏನಂದರೆ, ಅದು ಎಷ್ಟು ಅಚ್ಚಗನ್ನಡ ಪದ ಅಲ್ವಾ ಇರುಳು. ತೆರೆ ತೊಡೆ ತೊಟ್ಟಿಲ ನೇರೋಣ ಬಾ, ತೆರೆ ತೊಡೆ ತೊಟ್ಟಿಲು, ಅದು ಒಂದು ಹೈಫನ್ನಾಗಿ ಬರೆದಿದ್ದು ಆ ಪದ ಅದು. ತೆರೆ ಹೈಫನ್ ತೊಡೆ ಹೈಫನ್ ತೊಟ್ಟಿಲು ಏರೋಣ ಬಾ, ಮೂರು ಕೂಡ ದ್ರಾವಿಡ ಪದಗಳು. ಇಲ್ಲಿ ಸಂಸ್ಕೃತ, ಪ್ರಾಕೃತ, ದ್ರಾವಿಡ ಆ ಥರ ವಿಂಗಡಣೆ ಮಾಡಬೇಕಂತ, ಅಥವಾ ಇದು ಹೀಗೆ ಅದು ಹಾಗೆ, ಇದು ಇವ್ರ ಸೊತ್ತು ಅದು ಅವ್ರ ಸೊತ್ತು ಅಂತ ನಾನು ಇಲ್ಲಿ ಹೇಳ್ತಿಲ್ಲ. ಆದರೆ ಕನ್ನಡನ ಯಾವ ರೀತಿಯಲ್ಲಿ ಬಳಸಿದ್ರಂತ ನೋಡಬೇಕಂದ್ರೆ ಅದಕ್ಕೂ ಕೂಡ ಹೆಕ್ಕಿ 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 ನೋಡಬೇಕಾಗಿದೆ ಅಂತ ಹೇಳಲ್ಲ. ಅದಕ್ಕೂ ಕೂಡ ಅವರ ಕಾವ್ಯ ರಾಶಿಯಲ್ಲಿ ಹೆಚ್ಚಾಗಿ ಹುಡುಕಬೇಕಾಗಿದೆ. ಹೆಚ್ಚಾಗಿ ಹುಡುಕಿದಷ್ಟು ಅದು ಕಾಣುತ್ತೆ. ಕೋಲ ಅಂತ ನೋಡಿ, ಆ ಪದ ಕೇಳೇ ಇರಲಿಲ್ಲ ನಾನು. ಈಗಲೂ ಕೂಡ ಅದು ಒಂದು ಮುದ್ದಿಂದ ಹೇಳೋವಂಥ ಪದ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದೇ ಸರಿಯಾಗಿ ಅದಕ್ಕೆ ಅರ್ಥ ನಂಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಯಾರಾದ್ರಿಗೂ ಗೊತ್ತಿದ್ರೆ ನಿಮ್ಮ ಕಡೆ ಅದನ್ನು ಇನ್ನೂ ಬಳಸ್ತಾರಂದರೆ ಯಾವ ಪದ ಹೇಳಿ?
ಬರಿಗೊಡದ ಬಾಲಿ ಕೊಡನ್ಯಾಕ ತುಂಬಿಲ್ಲ ದಡದಾಗ ನಿಂತ್ಯೇ ಸುಮ್ಮನೆ ಕೋಲ. ಆ ಕೋಲ ಮತ್ತೆ ಮತ್ತೆ ಬರುತ್ತೆ, ನೀವು ಕೇಳಿರ್ಬೇಕು. ಇದು ಯಾರೋ ಸ್ವಲ್ಪ ವಯಸ್ಸಾಗಿರೋ ಹೆಣ್ಣು ಅಥವಾ ಅದೇ ವಯಸ್ಸಿನ ಹೆಣ್ಣು, ಬಹುಶಃ ಆ ಹುಡುಗಿಗಿಂತ ವಯಸ್ಸಾದ ಹೆಣ್ಣು ಈ ಹುಡುಗಿನ ಕೇಳ್ತಿದ್ದಾರೆ, ಏನಮ್ಮ ಈ ಒಂದು ದುಃಖ ಬಂದಿದೆ ನಿನ್ನಲ್ಲಿ, ಆ ಹಿಗ್ಗೋಗಿ ಯಾವೊಂದು ಯೌವನದ ಹಿಗ್ಗಿತ್ತು ಈಗ ಅದು ಆ, ವಿರಹ ಆಗೋಗಿದೆ ಅಲ್ವಾ ಅಂತ. ಈ ಕೆಲಬಲದಾಗ ಕುಣಿವ ಕಣ್ಣು ಎದಿ ಬದಿ ಬದಿಗೆ ಹುಡುಕಾಡಿ ಕೋಲ ಅಂತ ಮತ್ತೆ ಮತ್ತೆ ಕೋಲ. ಆ ಒಂದು ಮುದ್ದು ಮಾತಾಯ್ತಲ್ಲಿ, ಎಂಡಿಯರ್ಮೆಂಟ್. ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಿದಾಗ ಡಿಯರ್ ಅಂತ ಉಪಯೋಗಿಸಿದ್ದೀನಿ ಅಷ್ಟೇ, ಯಾಕಂದರೆ ಅದೇ ಸೂಕ್ತ ಅಂತ ಅನಿಸ್ತು. ಆಮೇಲೆ ಇಂಗ್ಲೀಷ್ನಲ್ಲಿ ಯಾವುದೋ ಒಂದು ಹಳೆಯದ ಪದಕ್ಕೆ ಹುಡ್ಕಕ್ಕೆ ಹೋಗಲಿಲ್ಲ. ಇದು ಲಯಕ್ಕೂ ಸರಿ ಹೋಯಿತು, ಛಂದಸ್ಸಿಗೂ ಸರಿ ಹೋಯಿತು, ಅದಕ್ಕೆ ಅದನ್ನು ಬಳಸಿದೆ. ಆದರೆ ಈ ಕೋಲಾಗೆ ಡಿಯರ್ಗಿಂತ ಆ ಒಂದು ಧಾರವಾಡ ಕಡೆಯ, ಉತ್ತರ ಕರ್ನಾಟಕ ಕಡೆಯ ಸೊಗಡಿದೆ ಅಂತ ಅನ್ಕೋತೀನಿ ನಾನು. ಅದಕ್ಕೆ ನಿಮ್ಮಲ್ಲಿ ಯಾರಾದರೂ ಅದನ್ನು ಬಳಸ್ತೀರಾ ಅಂದರೆ ಈಗಲೂ ಕೂಡ, ಅಥವಾ ಕೇಳಿದ್ದೀರಾ ಅಂದರೆ, ಅದೇ ನಮ್ಮ ಬೇಂದ್ರೆ ಕೃಷ್ಣಪ್ಪ ಅವ್ರು ಮಾಡಿದ್ದು. ಎಲ್ಲ ಕಡೆ ಓಡಾಡಿ ಜನರನ್ನು ಕೇಳಿದ್ದು. ರವದಿ ಅಂತ ಒಂದು ಪದ್ಯ ಬರುತ್ತೆ ಅವರ ಮೊದಲನೇ ಸಂಕಲನದಲ್ಲಿ, ಯಾವುದು ಇಲ್ಲ ಎರಡನೇ ಸಂಕಲನದಲ್ಲಿ, ಇಲ್ಲ ಎರಡನೇದ್ದು ಅಲ್ಲ, ಅವರ ಸಖಿ ಗೀತದಲ್ಲಿ. ಆದರೆ ಸಾಕಷ್ಟು ಹಿಂದೆ ಬದ್ದ ಪದ್ಯ ಅದು. ರವದಿಗೆ ಅರ್ಥ ಏನು ಅಂತ ಇವರು ಹುಡುಕ್ತಾ ಹೋದರು ಆ ಕಡೆ. ಆಮೇಲೆ ಕೊನೆಗೂ ಅದು ಒಂದು ಪಿ ಅದು ಮಕ್ಕಳು ಅದನ್ನು ಈ ಎಲೆ ಜೊತೆ ಒಂದು ವಿಸಲ್ ಥರ ಮಾಡಿ ಬಳಸ್ತಾರಂತ ಇವರಿಗೆ ಯಾರೋ ಒಬ್ಬರು ಹಳ್ಳಿಗರು ಹೇಳಿದ್ದಾರೆ. ಅದೇ ರೀತಿಲಿ ಬೇರೆ ಬೇರೆ ಪದಗಳ ಅರ್ಥ ಅವ್ರಿಗೆ ಈ ಥರ ಪರಿಚಾರಿಕೆಯಿಂದ, ಈ ಥರ ಓಡಾಟದಿಂದ ಅವ್ರಿಗೆ ಗೊತ್ತಾಗಿದೆ. ಅದ್ರ ಬಗ್ಗೆ ಅವ್ರು ಬರೆದಿದ್ದಾರೆ ಸಾಕಷ್ಟು. ನಿಘಂಟೆ ಒಂದು ಹೊರಗೆ ತಂದಿದ್ದಾರೆ, ಬೇಂದ್ರೆ ನಿಘಂಟು ಅಂತ ಅದಕ್ಕೆ ಹೆಸರು. ಸುಮಾರು ವರ್ಷ ಆಯ್ತು, ಈಗ 4-5 ವರ್ಷ ಆಯಿತು ಅದು ಬಿಡುಗಡೆ ಆಗಿ. ಸೊ ಅಂಥ ಪುಸ್ತಕಗಳು ಇವೆ, ಮತ್ತು ಅವ್ರ ಕಾವ್ಯನೇ ಇದೆ. ಆ ಕಾವ್ಯದ್ದು ಆನಂದ, ಆ ಕಾವ್ಯದ್ದು ಪ್ರಾಸ, ಅನುಪ್ರಾಸ, ಛಂದಸ್ಸು, ಲಯ, ನಾದ ಎಲ್ಲನೂ ಇದೆ. ಸೊ ಅದನ್ನೆಲ್ಲವನ್ನು ಹುಡುಕ್ತಾ ಹೋದಷ್ಟು ನಾವಿಕರ ಅಂತಾನೆ ಅನ್ಕೋಬೋದು ನೀವು. ಅಂದರೆ ಅವರ ಕಾವ್ಯರಾಶಿ ಒಂದು ಕಡಲ್ ಅಂತ ಅಂದ್ಕೊಂಡ್ರೆ, ಸಮುದ್ರ ಅಂತ ಅಂದ್ಕೊಂಡ್ರೆ, ಸುಮ್ಮನೆ ಅದ್ರಲ್ಲಿ ಮುಳುಗೋದ್ರೂ ಸಿಗೋದು ರತ್ನಗಳಂತಾನೆ ಅಂದ್ಕೊಂಡ್ರೆ, ಅದಕ್ಕೆ ಮುಳುಗಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ, ಅಲ್ಲಿ ಅವರೇ ಹೇಳ್ತಾರಲ್ಲ ಸಖಿ ಗೀತದಲ್ಲಿ, ಸಪ್ಪೆ ಬಾಳಗಿಂತ ಉಪ್ಪು ನೀರು ಲೇಸು, ಬಿಚ್ಚ ಸ್ಮೃತಿಗಳ ಹಾಯಿ ಬೀಸೋಣ ಬಾ, ಬೀಸೋಣ ಈಸೋಣ ತೇಲೋಣ ಮುತ್ತಿನ ತವರ್ ಮನೆ ಮುಟ್ಟನು ಮುಳಗೋಣ ಬಾ, ಮುಳಗೋಣ ಬಾ. ಅದನ್ನೇ ಮಾಡ್ಬೋದು. ಬೇಂದ್ರೆ ಅವರ ಈ ಕಾವ್ಯಾಂಬುದಿ ಅಂತ ಏನನ್ಬೋದು, ಈ ಕಬ್ಬದ ಕಡಲ್ ಅಂತ ಏನನ್ಬೋದು, ಕಾವ್ಯದ ಸಮುದ್ರ, ಅದರಲ್ಲಿ ಈಜ್ಕೊಂಡೋ ಅಥವಾ ತೆಪ್ಪವೋ ತಾರಿಯೋ ಹರಗೋಲೋ ಹಡಗವೋ ಹತ್ಕೊಂಡೋ ಹೊರಟ್ಬಿಡಿ ನೀವು. ಏನು ಬೇಕಾಗಿಲ್ಲ, ಒಂದು ಪುಸ್ತಕ ಇದ್ರೆ ಸಾಕು. ಆಮೇಲೆ ಸಲೀಸಾಗಿ ಸಿಗ್ಬಿಡುತ್ತದು. ಸೊ ಅದನ್ನು ಮಾಡಿದಷ್ಟು ನಿಮ್ಮ ಹಿಗ್ಗು ಜಾಸ್ತಿ ಆಗತ್ತಂತ ನನಗೆ ಅನುಮಾನ ಇಲ್ಲ ನಿಜವಾಗ್ಲೂ. ಅಂಥ ಒಂದು ವರಕವಿ ಆಗಿದ್ದರು ನಮ್ಮ ಬೇಂದ್ರೆ. ಕನ್ನಡದ ಸುದೈವ ಅಂತ ಶಂಕರ್ ಮೊಕಾಶಿ ಅವ್ರು ಏನು ಹೇಳ್ತಾರೆ, ಪದ್ರನ್ನು ಕನ್ನಡದಲ್ಲಿರೋ ಕಾವ್ಯಮಯತೆಯನ್ನು ಪದರಾಗಿ ಅವರು ಬಿಡಿಸಿಟ್ರು ಅಥವಾ ನಮಗೆ ಕೊಟ್ಟರು ಅಂತ ಅವ್ರು ಹೇಳ್ತಾರೆ. ಅದು ಅಕ್ಷರಶಃ ನಿಜ ಅಂತಾನೆ ಅನ್ಕೋತೀನಿ. ಯಾಕಂದರೆ ಅವರು ಬಳಸದ ಪದನೇ ಇರಲಿಲ್ಲ ಅಂತ ಒಂದೊಂದ್ಸತಿ ಅನಿಸುತ್ತೆ. ಈ ನಾದಲೀಲೆಯ ಮೊದಲನೇ ಪದ್ಯದಲ್ಲಿ, ನಾದಲೀಲೆ ಅಂತಾನೆ ಅದಕ್ಕೆ ಹೆಸರು, ಅದರಲ್ಲಿ ಕಾದಲೆ ಅಂತ ಪದ ಉಪಯೋಗಿಸ್ತಾರೆ. ಅದು ಕನ್ನಡದ ಪದನೇ. ಆದರೆ ಹೆಚ್ಚಾಗಿ ಜನ ಬಹುಶಃ ಈ ಓ ಕಾದಲ್ ಕಣ್ಮಣಿ ಅಂತ ಬರುತ್ತಲ್ವ, ಆ ಒಂದು ಸಿನಿಮಾ ಬಂದಿತ್ತಲ್ವ,
ಆ ಕಾದಲ್ ಅಂದರೆ ಯಾವ ಪದ ಇನ್ನೂ ತಮಿಳ್ನಲ್ಲಿ, ದ್ರಾವಿಡ ಭಾಷೆಗಳ ಪದ ತಮಿಳ್ನಲ್ಲಿ ಉಳ್ಕೊಂಡಿದೆ ಮತ್ತು ಇನ್ನು ಬಳಕೆಯಲ್ಲಿದೆ, ಕನ್ನಡದಲ್ಲಿ ಬಳಕೆಯಿಂದ ಹೊರಗೆ ಹೋಗಿದೆ. ಆವಾಗಲೇ ಬಹುಶಃ ಹೊರಗೆ ಹೋಗಕ್ಕೆ ಶುರು ಆಗಿತ್ತು, ಪ್ರೀತಿ ಪ್ರೇಮ ಎಲ್ಲ ಬಂದು. ಒಲವಂತೂ ಉಳ್ಕೊಂಡಿದೆ, ಅದು ಕೂಡ ದೇಸಿ ಪದ. ಆದರೆ ಇಂಥ ಒಂದು ಕಾದಲೆ ಅಂತ ಪದ, ಅದನ್ನು ಅವರು ಪ್ರಯತ್ನಪೂರ್ವಕವಾಗೋ ಅಥವಾ ಅದನ್ನು ಮತ್ತೆ ತರಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ರೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ಅಷ್ಟು ಸಹಜವಾಗಿ ಅದನ್ನು ತಂದಿದ್ದಾರೆ. ಕಾದಲೆ ಆಗಲಿ, ಅಥವಾ ಈ ಕೋಲ ಅಂತ ಪದ ಆಗಲಿ, ಅಥವಾ ಗೂಗಿ ಅಂತ, ಅವರು ಗೂಬೆಗೆ ಗೂಗೆ, ಆ ಕಡೆ ಗೂಗೆನ ಗೂಗಿ ಮಾಡಿದ್ದಾರೆ ಇದಕ್ಕೆ, ಪ್ರಾಸಕ್ಕೆ ಅಂತ ಎಲ್ಲ ಏನನ್ನು ನಾವು ಅವರನ್ನು ಶಬ್ದಗಾರುಡಿಗ ಅಂತ ಕರೀತಾರಲ್ಲ, ಅದ ಪದಗಳ ಜೊತೆ ಆಟ ಆಡಿದ್ರಂತ, ಅದೆಲ್ಲ ನಿಜ. ಅದೇ ಅದನ್ನು ಮಾತ್ರ ಮಾಡಲಿಲ್ಲ ಅವ್ರು. ಗಾರುಡಿಗ ಏಕಂತ ಅನ್ಸ್ಕೊಂಡ್ರಂದ್ರೆ ಸುಮ್ಮನೆ ಪದಗಳ ಜೊತೆ ಆಟ ಆಡಿ ಅಲ್ಲಿಗೆ ಬಿಟ್ಟಿದ್ದಲ್ಲ, ಕೊನೆಯಲ್ಲಿ ಅದು ಮಾಡಿದ್ರು. ಸೈನು ಅಂತ ಆ ಎರಡು ಮಾತ್ರಗಳನ್ನು ಉಪಯೋಗಿಸಿ ಅಥವಾ ಎರಡು ಶಬ್ದಗಳನ್ನು ಉಪಯೋಗಿಸಿ ಒಂದು ಪದ್ಯನೇ ಬರೆದ್ಬಿಟ್ರು. ಸೈ ನೋ, ನೋ ಸೈ ಅಂತ. ಸೈ ಅಂದರೆ ಕನ್ನಡದ ಸೈ, ನೋ ಅಂದರೆ ಬೇರೆ ಬೇರೆ ರೀತಿಯಲ್ಲಿ, ಅಥವಾ ಡೂ ನೋ ಅದೆಲ್ಲ ಅವರ ಇದರಲ್ಲಿ ಬರುತ್ತೆ, ನಾಲ್ಕು ತಂತಿ. ಅದಕ್ಕೆ ಎಲ್ಲದಕ್ಕಿಂತ ಕಷ್ಟವಾದ ಸಂಕಲನ ಬಹುಶಃ ನಾಲ್ಕು ತಂತಿ. ಅದನ್ನೇ ಎಲ್ಲರೂ ಮೊದಲು ಪ್ರವೇಶ ಮಾಡ್ತಾರೆ. ಇಲ್ಲ ಅಪ್ಪ ನಮಗಲ್ಲ, ಇದು ಬೇಂದ್ರೆ ಅವ್ರ ವರಕವಿ ಅಂತ ನಾವು ಅವರನ್ನು ಕರಿತೀವಿ, ಅವ್ರಿಗೆ ನಮಸ್ಕಾರ ಮಾಡ್ತೀವಿ, ಆದರೆ ಅವರನ್ನು ಓದಕ್ಕೆ ಹೋಗಲ್ಲ, ಸುಮ್ಮನೆ ಒಂದಿಷ್ಟು ಹಾಡನ್ನು, ಅವರು ಭಾವಗೀತೆಗಳನ್ನು ಕೇಳ್ತೀವಂತ ಜನ ಆ ಥರ ಅಭಿಪ್ರಾಯ ಪಟ್ಟರು. ಏನು ಆಶ್ಚರ್ಯ ಇಲ್ಲ, ಏಕೆಂದರೆ ನಾಲ್ಕು ತಂತಿ ಅವರ ಕಾವ್ಯಕ್ಕೆ ಒಳ್ಳೆ ಪ್ರವೇಶ ಅಲ್ವೇ ಅಲ್ಲ. ಸಾಮಾನ್ಯರಿಗಾಗಲಿ ಅಥವಾ ಪ್ರೌಢರಿಗಾಗಲಿ ಪಂಡಿತರಿಗಾಗಲಿ ಅವ್ರು ಎಷ್ಟೋ ಒಳ್ಳೆ ಪದ್ಯ ಅದಾದಮೇಲೂ ಅದಕ್ಕೆ ಮುಂಚೆಯೂ ಬರೆದಿದ್ದುಂಟು, ಆಮೇಲೆ ಅರ್ಥ ಆಗೋವಂಥ ಪದ್ಯ ಬರೆದಿದ್ದುಂಟು. ಹಾಗಿದ್ದು ಅವುಗಳ ಕಡೆ ನೀವು ಹೋಗಬೇಕಾಗಿದೆ ಅಂತ ನಂಗೆ ಅನಿಸುತ್ತೆ. ಅದೇ ಒತ್ತು ಹೇಳ್ತಿದ್ದೀನಿ ನಾನು, ಹೋಗಿ ಅಂತ. ಬೇಂದ್ರೆ ಅವ್ರಿಗೆ ಆ ಒಂದು ಚಾನ್ಸ್ ಕೊಡಿ, ನಿಮ್ಮನ್ನು ಬೆರಗುಗೊಳಿಸೋಕ್ಕೆ ಒಂದು ಅವಕಾಶ ಕೊಡಿ, ಮತ್ತಿನ್ನೊಂದು ಅವಕಾಶ ಕೊಡಿ ಬೆರಗುಗೊಳಿಸಲಿಕ್ಕೆ. ಏಕೆಂದರೆ ಅಷ್ಟಿದೆ ಅವ್ರ ಕಾವ್ಯದಲ್ಲಿ. ಈಗ ಸುಮಾರು ಅಂದರೆ 1 ಗಂಟೆ ಮೇಲೆ ಆಗಿದೆ ನನ್ನ ಮಾತು. ಇನ್ನೂ ಹೆಚ್ಚು ಹೊತ್ತು ನಾನು ಮುಂದೆ ಮಾತಾಡಬೇಕಂತ ಅಂದ್ಕೊಂಡಿಲ್ಲ. ಆದರೆ 1-2 ಅಥವಾ 3 ಹಾಡು, ಪದ್ಯ ಮತ್ತು 1 ಟ್ರಾನ್ಸ್ಲೇಷನ್ನ ಪ್ರಸ್ತುತಪಡಿಸಿ ನಾನು ಮಾತು ಮುಗಿಸ್ತೀನಂತ ಅಂದ್ಕೊಂಡಿದ್ದೀನಿ. ಅದು ನಿಮಗೂ ಸರಿ ಹೋಗತ್ತಂತ ಭಾವಿಸ್ತೀನಿ ನಾನು. ಈಗ ಮೊದಲನೇದಾಗಿ ತುಂಬಿ ಅಂತ ತಗೊಳ್ಳೋಣ. ಒಂದು ಇಡಿಯಾಗೆ ನಾನು ಹೇಳ್ತೀನಿ, ಪರವಾಗಿಲ್ಲ, ಇಲ್ಲಿ ಕೊನೆಗೂ ನೀವು ಇದನ್ನು ಬಿಟ್ಟು ಹೋಗ್ಬೇಕಂದ್ರೂ ಅಡ್ಡಿ ಇಲ್ಲ. ಆಮೇಲೆ ಯೂಟ್ಯೂಬ್ ಮೇಲೆ ಹಾಕ್ಬೋದಂತ ನಮ್ಮ ಸುಮಿತ್ ಅವರೇ ಹೇಳಿದ್ದಾರೆ, ಆಮೇಲೆ ಜನ ನೋಡ್ಬೋದು. ಅದಕ್ಕೆ ನಿಮಗೆ ಕಣ್ಣು ಎಳ್ಕೊಂಡು ಹೋಗ್ತಿದೆ ಅಂದರೆ, ಅಥವಾ ಇದೇ ನಾನು ಹಾಡೋದೇ ಒಂದು ಲಾಲಿ ಆಗಿ ನಿಮಗೆ ತೂಕಡಿಕೆ ಬಂದಿದೆ ಅಂದರೆ ಏನು ಪರವಾಗಿಲ್ಲ, ಹೋಗಿ ಸುಖ ನಿದ್ರೆ ಮಾಡಿ ನೀವು. ಆದರೆ ಈ ನಾನು ಹೇಳಿದಾಗೆ ಇಡೀ ಪದ್ಯ ಹಾಡೋದ್ರಲ್ಲಿ ಒಂದು ಚಂದ ಇದೆ. ಅದಕ್ಕೆ ಆ ಒಂದು ಕ್ರಮವನ್ನು ಆದಷ್ಟು ನಾನು ಅನುಸರಿಸ್ತೀನಿ. ಆದರೆ ಉದ್ದುದ್ದನೇ ಅದನ್ನು ಹಾಡುತ್ತಾ ಹೋಗೋದು ಕಷ್ಟ, ಯಾಕಂದರೆ ಹೊತ್ತು ಹಿಡಿಯತ್ತೆ. ಒಟ್ಟಿನಲ್ಲಿ ಈಗ ನಿಮ್ಮಲ್ಲಿ ಸಾಕಷ್ಟು ಜನ ಕೇಳಿರ್ತೀರಿ ಏನಂದರೆ ಈ ಸಂಸ್ಕೃತ ಶ್ಲೋಕ, ಪೂರ್ಣಮಿದಂ ಪೂರ್ಣಮದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅಂತ. ಅದು ಯಾವುದೋ ಒಂದು ಉಪನಿಷತ್ತಲ್ಲೋ ಅಥವಾ ವೇದದಲ್ಲೋ ಬರುತ್ತೆ, ನಂಗೆ ಸರಿಯಾಗಿ ಗೊತ್ತಿಲ್ಲ. ಈಶೋಪನಿಷತ್ ಇರ್ಬೋದು. ಒಟ್ಟಿನಲ್ಲಿ ಪೂರ್ಣಮಿದಂ ಪೂರ್ಣಮದಂ, ಪೂರ್ಣ ಅಲ್ವಾ, ಅದರಿಂದನೇ ನಮ್ಮ ಕನ್ನಡದ ಹೂರ್ಣ ಬರುತ್ತೆ, ಮತ್ತು ಇತ್ಯಾದಿ ಇತ್ಯಾದಿ. ಒಟ್ಟಿನಲ್ಲಿ ಬೇಂದ್ರೆ ಅದನ್ನು ತುಂಬಿ ಅಂತ, ಬೇಂದ್ರೆ ಅವರು ಭ್ರಮರಕ್ಕೂ ತುಂಬಿ ಅಂದಿದ್ದಾರೆ. ಅಂದರೆ ದುಂಬಿ ಅಂತ ಏನು ಕರಿತೀವಿ ನಾವು, ಅದು ಒಂದು ಮಾತು ಈಗ ಹೇಳಿಬಿಡ್ತೀನಿ. ನಾನು ಬೆಂಗಳೂರಿನವನು, ಮಾತಾಡಿದ್ದು ಬೆಳೀತಾ ಮೈಸೂರು ಕನ್ನಡ. ಮೈಸೂರು ಕನ್ನಡದಲ್ಲಿ ಸಾಕಷ್ಟು ಸಂಸ್ಕೃತ ಇರುತ್ತೆ. ಸೊ ಸಾಕಷ್ಟು ಹೊಸ ಪದಗಳು ಕಲಿತೆ ನಾನು, ಅಂದರೆ ಕಲಿಬೇಕಾಯಿತು. ಯಾವಾಗ ನಾನು ಬೇಂದ್ರೆ ಅವರನ್ನು ಓದೋಕ್ಕೆ ಶುರು ಮಾಡಿದೆ,
ಡಿಕ್ಷನರಿ ಮೊರೆ ಹೋಗಲೇಬೇಕಾಯ್ತು, ನಾನು ಬೇರೆಯವರನ್ನು ಕೇಳಲೇಬೇಕಾಯ್ತು, ಮತ್ತು ಟಿಪ್ಪಣಿಗಳನ್ನು ಓದಲೇಬೇಕಾಯ್ತು. ಆದರೆ ಅದನ್ನು ಓದ್ತಾ ಓದ್ತಾ ಅವ್ರ ಪದ ಸಂಪತ್ತು ಎಷ್ಟು ಅಗಾಧವಾದ್ದು ಮತ್ತು ಎಷ್ಟು ಚೆಂದವಾದ್ದಂತ ನನಗೆ ತಿಳಿತಾ ಬಂತು. ಅದಕ್ಕೀಗ ಒಂದು ರೀತಿಲಿ ಆ ಸಂಸ್ಕೃತ ಭೂಯಿಷ್ಠ ಕನ್ನಡ ಏನು ಈ ಕಡೆ ಮಾತಾಡ್ತಾರೆ ಮೈಸೂರು, ಹಳೆ ಮೈಸೂರಲ್ಲಿ, ಅದರ ಬಗ್ಗೆ ಒಂದು ರೀತಿಲಿ ಬೇಸರ ಹುಟ್ಟುಬಿಟ್ಟಿದೆ. ಈಗ ನಾನು ಧಾರವಾಡನಲ್ಲಿ ಹೇಗೆ ಮಾತಾಡ್ತೀರಿ ಅಂತ ಮಾತು ನನಗೆ ಆಡೋಕ್ಕೆ ಬರಲ್ಲ. ಚಲೋ ಅಂತ ಹೇಳ್ತೀನಿ ಅಲ್ಲಿ ಇಲ್ಲಿ, ಆಮೇಲೆ ಎಂತ ಅಂತ ಹೇಳ್ತೀನಿ ಆ ಕಡೆ ಮಂಗಳೂರು ಕಡೆ ಮಾತು ಅಂತ, ಆ ಥರ ಪ್ರಯೋಗ ಮಾಡೋಕ್ಕೆ ಬರುತ್ತೆ ಹೊರತು ನಿಮ್ಮ ಧಾಟಿಯಲ್ಲಿ ಮಾತಾಡೋಕ್ಕೆ ಬರಲ್ಲ ನನಗೆ. ಅದಕ್ಕೆ ನಂಗೆ ಕೇಳೋಕ್ಕೆ ಭಾಳ ಇಷ್ಟ. ಇಲ್ಲಿಯ ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬಂದವ್ರ ಪೈಕಿ ಅವ್ರ ಜೊತೆ ಒಡನಾಡಕ್ಕೆ ನಂಗೆ ಏಕೆ ಇಷ್ಟ ಅಂದರೆ ಅದು ಒಂದು ಕಾರಣ. ಅವ್ರ ಮಾತು, ಆ ಮಾತಿನ ಧಾಟಿ, ಬೇಂದ್ರೆ ಅವರ ಕಾವ್ಯ ನನಗೆ ಅದು ನೆನಪಿಗೆ ತರುತ್ತೆ ಅಥವಾ ಅದು ಗೋಚರಿಸುತ್ತೆ. ಸೊ ಹಾಗಿದ್ದು ಗೋಚರ ಮಾಡತ್ತದು. ಸೊ ಅದನ್ನು ಹೇಳ್ತಾ ದುಂಬಿ ಅಂತ ನಂಗೆ ಗೊತ್ತಿತ್ತು ಮುಂಚೆ. ತುಂಬಿ ಅಂತ ಬೇಂದ್ರೆ ಅವರು ಈ ಹನಿ ಬಿ, ಬಂಬಲ್ ಬಿ, ಅದನ್ನು ತುಂಬಿ ಅಂತ ಹೇಳಿದ್ದಾರೆ. ಆಮೇಲೆ ತುಂಬಿ ಅಂದರೆ ತುಂಬೋದು, ಆ ರೀತಿಯಲ್ಲಿ ಅವರು ಒಂದು ಇಡೀ ಪದ್ಯವನ್ನೇ ಬರೆದ್ಬಿಟ್ಟಿದ್ದಾರೆ. ಇದು ಪೂರ್ಣಮಿದಂ ಪೂರ್ಣಮದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ ಅವಶಿಷ್ಯತೆ. ಅಂದರೆ ಅದು ಅನುಷ್ಟುಪ್ ಛಂದಸ್ಸಲ್ಲಿದೆ, 8 ಮಾತ್ರ, 8 × 4 2 ಸಾಲು. ಅದನ್ನು ಆಧಾರವಾಗಿ ಇಟ್ಕೊಂಡು ಧೇನಿಸುತ್ತಾ ಒಂದು ಇಡೀ 10 ನುಡಿಗಳ ಪದ್ಯನೇ ಬರೆದ್ಬಿಟ್ಟಿದ್ದಾರೆ. ಅದನ್ನು ಕಂಠಪಾಠ ಮಾಡ್ಕೊಂಡಿದ್ದೀನಿ ನಾನು, ಆದರೆ ನೆನಪಿಗೆ ಬಂದಿಲ್ಲ ಅಂದರೆ ನಾನು ಅದನ್ನು ನೋಡಿ ಹೇಳ್ತೀನಿ. ತುಂಬಿ ಅಂತ ಅದರ ಹೆಸರು. ಇದು ತುಂಬಿ, ಅದು ತುಂಬಿ, ಯಾವುದು ತುಂಬಿ ಇರದೆ, ತುಂಬಿ ಕಳೆದರು ತುಂಬಿ ಉಳಿದರು ತುಂಬಿ ತುಂಬಿ ಬರದೆ, ಜನನ ಮರಣದಲ್ಲಿ ಅಮೃತವೆಂದಿಗೂ ಅಹುದು ತುಂಬಿ ತುಂಬಿ, ಮೈದುಂಬಿ ತುಂಬಿ ಹಲ ಜೀವ ದೇವ ಜಗದಂಬೆ ತುಂಬಿ ತುಂಬಿ, ಮೇಲೊಳಗು ಹೊರಗು ಪಡೆದಾತ ತುಂಬಿ ಹಡೆದಾಕೆ ತುಂಬಿ ತುಂಬಿ, ಬಯಲಲ್ಲೂ ಎಲ್ಲೂ ಮಡಿವವಳು ತುಂಬಿ ದುಡಿವವನು ತುಂಬಿ ತುಂಬಿ, ಕಲುಗುಡ್ಡ ತುಂಬಿ ಮರಬಳ್ಳಿ ತುಂಬಿ ಹಸು ಹಕ್ಕಿ ತುಂಬಿ ತುಂಬಿ, ಅಣುರೇಣು ತುಂಬಿ ಪರಮಾಣು ತುಂಬಿ ಜೀವಾಣು ತುಂಬಿ ತುಂಬಿ, ತುಂಬಿದ್ದು ತಾನೆ ಎಂದೆಂದು ತುಳುಕದೆಂದೆಂದರೂನು ತುಂಬಿ, ತೂತುಬೂ ತುಂಬಿ ಹೊರಸೂಸಿ ಚೆಲ್ಲಿ ತುಳುಕಾಡಿ ಮತ್ತೆ ತುಂಬಿ, ಮೊದಲೇ ತುಂಬಿ ಮೊಳಕೆಯಲ್ಲಿ ತುಂಬಿ ಚಿಚ್ಚಿಗುರಿನಲ್ಲಿ ತುಂಬಿ, ಎಲೆ ನೆನೆಯು ತುಂಬಿ ಹೂ ಹೀಚು ತುಂಬಿ ಮಿಡಿಕಾಯಿ ಹಣ್ಣು ತುಂಬಿ, ಕ್ರಿಮಿಕೀಟ ತುಂಬಿ ಈಟೀಟು ತುಂಬಿ ದನಿ ಮೀಟು ತುಂಬಿ ತುಂಬಿ, ಇದ್ದದ್ದು ತುಂಬಿ ಇಲ್ಲದ್ದು ತುಂಬಿ ಅಹುದಲ್ಲದೆಲ್ಲ ತುಂಬಿ, ನರತ್ಯಾಗ ತುಂಬಿ ಸುರಭೋಗ ತುಂಬಿ ವರಯೋಗ ತುಂಬಿ ತುಂಬಿ, ಪೊಳ್ಳೆಲ್ಲ ತುಂಬಿ ಜೊಳ್ಳೆಲ್ಲ ತುಂಬಿ ಶೂನ್ಯಾಕಾರ ತುಂಬಿ, ನೆಲಹೂತು ತುಂಬಿ ಮನಸೋತು ತುಂಬಿ ಉಸಿರಾಟ ತುಂಬಿ ತುಂಬಿ, ಜಗವರಳಿ ಕಂಡು ಕಣ್ತುಂಬಿ ಮರಳಿ ಮರುಳಾಗಿ ತುಂಬಿ ತುಂಬಿ, ರಸದುಂಬಿ ತುಂಬಿ ನಾಲಗೆಯು ಎಂಬ ದುರದುಂಬಿ ತುಂಬಿ ತುಂಬಿ, ಝೇಂಕಾರ ಕೇಳಿ ಕಿವಿ ತುಂಬಿ ತುಂಬಿ ಓಂಕಾರ ತುಂಬಿ ತುಂಬಿ, ಅಗೊ ತುಂಬಿ ಬಳಗ ಹಲಬಿಂಬಿಯೊಳಗ ಒಳನಿಂಬಿ ತೋಟ ತುಂಬಿ, ಉಕ್ಕಂದದಿಂದ ಚಕ್ಕಂದವಾಡಿ ನಕ್ಕಂದವಾಗಿ ತುಂಬಿ, ಭೋರಾಡತಾವ ಹಾರಾಡತಾವ ಒಡಗೂಡತಾವ ತುಂಬಿ, ಒಳಗೋಡತಾವ ಹೊರದೂಡತಾವ ಒಳಮೂಡತಾವ ತುಂಬಿ, ಮೈ ಮುಟ್ಟಿ ಬಂತು ಮುಟ್ಟಾಟ ಇದರ ಅಟಮಟದ ಮಾಟ ತುಂಬಿ, ಮೈ ನವಿರ ನವಿಲು ತಕ್ಕ ತಯ್ಯ ಕುಣಿದು ತಕ್ಕಾಗಿ ನಿಂತು ತುಂಬಿ, ಜಲ್ಪನೆಯು ತುಂಬಿ ಕಲ್ಪನೆಯು ತುಂಬಿ ಎದೆಯಂತರಾಳ ತುಂಬಿ, ಆಪಾದ ತುಂಬಿ ಆಸ್ವಾದ ತುಂಬಿ ಆಮೋದ ಭೇದ ತುಂಬಿ, ಆ ತುಂಬಿನಿಂದ ತುಟಿವರೆಗೂ ತುಂಬಿ ತುದಿವರೆಗೂ ತುಂಬಿ ತುಂಬಿ,
ಅಂಗಾಂಗ ತುಂಬಿ ಲಿಂಗಾಂಗ ತುಂಬಿ ಆಲಿಂಗನಾಂಗ ತುಂಬಿ ಆಚಾರ ತುಂಬಿ ಉಚ್ಚಾರ ತುಂಬಿ ಸಂಚಾರ ತುಂಬಿ ತುಂಬಿ ವಿಶ್ರಾಂತಿ ತುಂಬಿ ಸ್ಥಿರ ಶಾಂತಿ ತುಂಬಿ ಕಡುಕಾಂತಿ ತುಂಬಿ ತುಂಬಿ ಅಂಭೋಜನೇತ್ರಂಭೋರು ತನ್ನ ಕುಂಭುರೋ ಜಾತದಲ್ಲಿ ಸುಚರಿತ್ರೆ ದಿವ್ಯ ವಾತ್ಸಲ್ಯದಲ್ಲಿ ಒಳಗಿರಿಸಿ ನಾದವಲ್ಲಿ ತಂಬೂರಿ ಶ್ರುತಿಗೆ ಸೀತಾರ ಜತಿಗೆ ದಿಡದಾದಿ ಮೀಟಿ ದಾಟಿ ಕುಂಭಿನಿಯ ತುಂಬಿ ಅಂಬರವ ತುಂಬಿ ತುಂಬಿಸಿದಳೆಂಥ ಲಹರಿ ತುಂಬಿಸಿದಳೆಂಥ ಲಹರಿ ಗುರುವಿಂದ ತುಂಬಿ ಅರವಿಂದ ತುಂಬಿ ತುಂಬುರುವಿನಿಂದ ತುಂಬಿ ತಾಯೆಂದು ತುಂಬಿ ತಂದೆಂದು ತುಂಬಿ ಕಂದನ್ನ ತನ್ನ ತುಂಬಿ ಅಂಬಿಕೆಯು ತುಂಬಿ ನಂಬಿಕೆಯು ತುಂಬಿ ಕಣ್ಗೊಂಬೆ ರಂಭೆ ತುಂಬಿ ಶ್ರೀಮಾತೆ ತುಂಬಿ ಈ ಮಾತೆ ತುಂಬಿ ತಂತಾನೆ ಬಂತು ತುಂಬಿ ತಂತಾನೆ ಬಂತು ತುಂಬಿ ತಂತಾನೆ ಬಂತು ತುಂಬಿ 10 ನುಡಿಗಳು 40 ಸಾಲು. ಇದರಲ್ಲಿ ನಮ್ಮ ಸುಮತೀಂದ್ರ ನಾಡಿಗರು ಅವರು ಬೇಂದ್ರೆ ಮೇಲೆ ಸಾಕಷ್ಟು ಬರೆದಿದ್ದಾರೆ, ಟೀಕೆನೂ ಮಾಡಿದ್ದಾರೆ ಕೆಲವು ಕಡೆ ಅನಗತ್ಯವಾಗಿ ಅಂತ ಜನ ಹೇಳಿದ್ದುಂಟು. ಈ ಪೂರ್ಣವಿದಂ ಪೂರ್ಣವದದಲ್ಲಿ ಎಷ್ಟು ಸತಿ ಪೂರ್ಣ ಬರುತ್ತಂತ ಅವರು ಲೆಕ್ಕ ಹಾಕಿದ್ದಾರೆ. ಪೂರ್ಣವಿದಂ ಪೂರ್ಣವದಂ ಪೂರ್ಣಾತ್ ಪೂರ್ಣವದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ ಅವಶಿಷ್ಯತೆ. ಅದಕ್ಕೆ 8 ಸಾರಿ ಬರುತ್ತೆ ಆ 2 ಸಾಲಿನಲ್ಲಿ. ಅದಕ್ಕೆ ತುಂಬಿ ಎಷ್ಟು ಸಾರಿ ಬರುತ್ತಂತ ಅವರು ಹುಡ್ಕಕ್ಕೆ ಹೋಗಿದ್ದಾರೆ. ನಾನೆಲ್ಲೋ ಇದನ್ನು ಓದಿದೆ, ನಂಗೆ ನೆನಪಿಲ್ಲ. ಆದರೆ ನನಗೆ ನೆನಪಿದ್ದಂಗೆ, ಸರಿಯಾಗಿ ನೆನಪಿಲ್ಲದೆ ಇರ್ಬೋದು, ಆದರೆ ನೆನಪಿದ್ದಂಗೆ 111 ಸತಿ ತುಂಬಿ ಪದ ಇದರಲ್ಲಿ ಬರುತ್ತಂತೆ ಈ 40 ಸಾಲುಗಳಲ್ಲಿ. ಅಂದರೆ ಒಂದು ರೀತಿಯಲ್ಲಿ ಇದು ತುಂಬಿಯ ಜಪಮಾಲೆ ಅಂತಲೇ ಇಟ್ಕೋಬೋದು. 108 ಅಂತ ಹೇಳ್ತಾರಲ್ಲ, ಒಂದು ಜಪಮಾಲೆಯಲ್ಲಿ ಆ ಒಂದು ಇರ್ತವೆ ಕಣಗಳು, ಅದು ಇಲ್ಲಿ 111 ಇವೆ ಅಂತ ಅದರಲ್ಲಿ ಎಲ್ಲೋ ಓದಿದ ನೆನಪು ನನಗೆ. ಸೊ ನೋಡಿ, ಈ ಒಂದು ಛಂದಸ್ಸು ಯಾವುದನ್ನು ಬಳಸಿದ್ದಾರೆ ಅಂದರೆ, ಅವರು ಮೇಘದೂತನ ಕನ್ನಡ ಮೇಘದೂತ ಅಂತ ಅನುವಾದ ಮಾಡಿದ್ರು. ಅವರು ಅದನ್ನು ಅನುವಾದ ಅಂತ ಕರೆಯಲ್ಲ, ಅದನ್ನು ಭಾವಗ್ರಹಣ ಅಂತ ಕರೀತಾರೆ. ರಸಗ್ರಹಣ, ಭಾವಗ್ರಹಣ ಅಂತ, ಭಾವಾನುವಾದ ಅಂತ ಏನು ಕರಿಬೋದು ಅಂಥ ರೀತಿಲಿ ಮಾಡಿದ್ದಾರೆ. ನನಗೆ ಅದು ಒದಗಿದ ಆನಂದವನ್ನು ಬೇರೆಯವ್ರ ಜೊತೆ ಹಂಚಿಕೊಳ್ಳಬೇಕೆಂಬ ಆಸೆ ಇಟ್ಕೊಂಡು, ಯಾರಿಗೆ ಸಂಸ್ಕೃತ ಬರಲ್ಲ ಆದರೆ ಕನ್ನಡ ಬರುತ್ತೆ ಅಂಥವ್ರಿಗೆ ಇದನ್ನು ನಾನು ಉಣಬಡಿಸಿದ್ದೀನಿ ಅಂತ ಬೇಂದ್ರೆ ಅವರು ಹೇಳ್ತಾರೆ ಅವರ ಮುನ್ನುಡಿಯಲ್ಲಿ. ಆದರೆ ಈ ಒಂದು ಛಂದಸ್ ಏನಿದೆ ಅದು ಕನ್ನಡ ಮೇಘದೂತ ಛಂದಸ್ಸೇ ಆಗೋಯ್ತು, ಆ ಹೆಸರೇ ಅದಕ್ಕೆ ಬಂತು. ಅದಕ್ಕೆ ಮುಂಚೆ ಅದಿತ್ತಂತ ಹೇಳ್ತಾರೆ. ಆದರೆ ಬೇಂದ್ರೆ ಅವರು ಇದಕ್ಕೆ ಆವಿಷ್ಕಾರ ಅವರೇ ಮಾಡಿರ್ಬೋದು. ಅಂದರೆ ಅದಕ್ಕೆ ಹೋಲೋ ಹಾಗೆ ಕಶ್ಚಿತ್ ಕಾಂತ ವಿರಹ ಗುರುಣ ಸ್ವಾಧಿಕಾರ ಪ್ರಮತ್ತಃ ಶಾಪೇಣ ಸ್ತಂಗಮಿತ ಮಹಿಮಾ ವರ್ಷಭೋಗ್ಯೇಣ ಭರ್ತುಃ ಅಂತ ಸಂಸ್ಕೃತದ್ದು ಮೊದಲನೇ 2 ಸಾಲು. ಇದು ಮಂದಾಕ್ರಾಂತ ಅಂತ, ನಿಧಾನವಾಗಿ ಚಲಿಸೋ ಅಂಥದ್ದು. ಮಂದಾಕ್ರಾಂತ, ಮಂದವಾಗಿ. ಅದನ್ನು ಇವರು ಒಬ್ಬ ಯಕ್ಷ ತನ್ನೊಡೆಯನಿಂದ ನಲ್ಲೆಯನು ಅಗಲಿ ಬೆಂದು ಶಪಿತ ವರುಷವನು ಕಳೆಯಲಾಗದೆ, ಶಪಿತ ವರುಷವನು ಅದೆಲ್ಲೋಯ್ತು, ಈಗ ಮರ್ತೋಗಿದ್ದೀನಿ ಅದನ್ನು, ಒಂದು ನಿಮಿಷ ಕ್ಷಮಿಸಬೇಕು. ಒಬ್ಬ ಯಕ್ಷ ತನ್ನೊಡೆಯನಿಂದ ನಲ್ಲೆಯನು ಅಗಲಿ ಬೆಂದು ಶಪಿತ ವರುಷವನು ಕಳೆಯಲಾಗದೆ ಮಹಿಮೆ ಕಳೆದುಕೊಂಡು ಇದು ತುಂಬಿ ಅದು ತುಂಬಿ ಯಾವುದು ತುಂಬಿರದೆ ತುಂಬಿ ಕಳೆದರೂ ತುಂಬಿ ಉಳಿದರೂ ತುಂಬಿ ತುಂಬಿ ಬರದೆ. ಸ್ವಲ್ಪ ಅಲ್ಲಿ ಇಲ್ಲಿ ನಾನು ಸರಿಯಾಗಿ ಹೇಳಿಲ್ಲ, ಆದರೆ ಅದೇ ಒಂದು ಧಾಟಿಯನ್ನು ಯಾವುದು ಈ ಒಂದು ಮೇಘದೂತಕ್ಕೆ ಆವಿಷ್ಕಾರ ಮಾಡಿದ್ರು ಅಥವಾ ಬಳಸಿದ್ರು, ಅದನ್ನು ಮಾಡಾದ್ಮೇಲೆ, ಆ ಅನುವಾದ ಮಾಡಾದ್ಮೇಲೆ ಎಷ್ಟೋ ಕವನಗಳಿಗೆ ಅದನ್ನು ಬಳಸಿದ್ದಾರೆ. ಅದವರ ಫೇವ್ರೆಟ್, ನೆಚ್ಚಿನ ಛಂದಸ್ ಆಗೋಯ್ತಂತಾನೆ ಹೇಳ್ಬೋದು. ಜೋಗಿನೂ ಅದೇ ಛಂದಸ್ಸಲ್ಲಿ ಬರ್ದಿದ್ದಾರೆ ಅವರು. ಸೊ ಈಗ
ನಾನು ಜೋಗಿ ಹಾಡಿ ಮುಗಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ನಮ್ಮ ಎಚ್ ಎಸ್ ಸತ್ಯನಾರಾಯಣ್ ಸಾರು ಅದು ಮೊದಲೇ ಹೇಳಿದ್ದಾರೆ. ಇದು ಬೆಂಗಳೂರಾಗೂ ಬೇಂದ್ರೆ ಅಂತ ಏನೋ ಒಂದು ಬಳಗ ಕಟ್ಕೊಂಡು ನಾವು ಕೋವಿಡ್ ಇಂದ ಎಲ್ಲ ತತ್ತರಿಸೋಕ್ಕಿಂತ ಮುಂಚೆ ತಿಂಗಳು ತಿಂಗಳು ನಾವು ಸೇರ್ತಿದ್ವಿ ಕಬ್ಬನ್ ಪಾರ್ಕಲ್ಲಿ. ಆವಾಗ ಸಾಕಷ್ಟು ಸಾರಿ ಇದು ಕೊನೆಯ ಒಂಥರ ಮಂಗಳ ಹಾಡಂತ ಹಾಡಿದ್ದುಂಟು. ಸೊ ಆ ಒಂದು ರೂಢಿನೂ ಆಗೋಗಿದೆ ನನಗೆ. ಅದನ್ನು ಹಾಡ್ತೀನಿ ನಾನು. ಇದನ್ನು ಟ್ರಾನ್ಸ್ಲೇಟು ಮಾಡಿದ್ದೀನಿ. ನಾನು ಏನು ಮಾಡ್ತೀನಿ ಅಂದರೆ, ಮೊದಲನೇ 3 ನುಡಿಯನ್ನು ಹಾಡಿ ಅದರ ಟ್ರಾನ್ಸ್ಲೇಷನ್ನ ಓದಿ ಆಮೇಲೆ ಇಡೀ ಕವನವನ್ನು ಹಾಡಿ ಅಲ್ಲಿಗೆ ಬಿಡ್ತೀನಿ, ಅಲ್ಲಿಗೆ ಇದನ್ನು ಮುಗಿಸ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಒಂದು ಏಲಾ ಗೀತದಿಂದ ನೀವು ಕೇಳಿರ್ಬೋದು. ಮತ್ತು ಇದನ್ನು ಮೈಸೂರು ಸ್ವಾಮಿಯವರು ಸಂಗೀತಕ್ಕೆ ಹಚ್ಚಿ ಹಾಡಿದ್ದುಂಟು. ಆದರೆ ಮತ್ತೆ 10 ನುಡಿಯಲ್ಲಿ 4 ನುಡಿ ಹಾಡಿದ್ದಾರೆ. ಸೊ ಗೊತ್ತಾಗದೇ ಇರ್ಬೋದು, ಇಷ್ಟೇ ಕಾವ್ಯ ಅಂತ ಅನ್ಕೋಬೋದು. ಅದಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತಿರ್ತೀನಿ, ಇಲ್ಲೂ ಹೇಳಿದ್ದೀನಿ, ಮತ್ತೆ ಮತ್ತೆ ಜನರಿಗೂ ಉಂಟು. ನೀವು ಹಾಡನ್ನು ಕವನ ಅಂತ ಅನ್ಕೋಬೇಡಿ, ಕವನದ ಕಡೆ ಹೋಗಿ. ಸಾಮಾನ್ಯವಾಗಿ ಹಾಡು ಕವನ ಬೇರೆ ಬೇರೆ ಆಗಿರ್ತವೆ. ಹಾಡಲ್ಲಿ ಇಡೀ ಕವನ ಇರಲ್ಲ, ಇಡೀ ಕಾವ್ಯದ್ದು ಎಲ್ಲ ನುಡಿಗಳಿರಲ್ಲ ಅಂತ. ಬಟ್ ಈ ಏಲಾ ಗೀತ ಏಕೆ ಪ್ರಸ್ತಾಪ ಮಾಡ್ಬೇಕಂತ ಅನ್ಸತ್ತಂದರೆ, ಅಥವಾ ನಿಮ್ಮ ಮುಂದೆ ಅದನ್ನು ವಾಚನ ಮಾಡ್ಬೇಕು ಅಥವಾ ಹಾಡಬೇಕಂತ ಏಕೆ ಅನ್ಸತ್ತಂದರೆ, ನಾನು ಆಗಲೇ ಕಾಕಾ ಅವರ ಇದ್ರ ಬಗ್ಗೆ ಹೇಳಾಗಿದೆ, ವ್ಯಾಖ್ಯಾನದ್ರ ಬಗ್ಗೆ. ಅದನ್ನು ನೀವು ಹೋಗಿ ಓದಬೇಕು ಅಂತ ನಾನು ಇಷ್ಟಪಡ್ತೀನಿ ಅಥವಾ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಅದರದ್ದು ಈ ಏಲಾ ಗೀತ ಯಾವುದೋ ಒಂದು ಹಳೇ ಒಂದು ಛಂದಸ್ಸಾಗಿತ್ತು. ಇಲ್ಲಿ ಬರೀತಾರೆ ನೋಡಿ, ಏಲಾ ಗೀತವು ಏಳಾ ಜಾತಿಯನ್ನು ಕುರಿತು ಮಾಡಿದ ಧ್ಯಾನದಿಂದ ಉತ್ಪನ್ನವಾದುದು ಅಂತ ಬೇಂದ್ರೆ ಅವರೇ ಹೇಳ್ತಾರೆ. ಅವ್ರ ಧ್ಯಾನ ಬೇರೆಯವ್ರ ಧ್ಯಾನದ ಥರ ಅಲ್ವೇ ಅಲ್ಲ. ಆ ಧ್ಯಾನದಿಂದ ಇದು ಹೇಗೆ ಬಂತೋ ದೇವರಿಗೆ ಗೊತ್ತು, ಅಥವಾ ಅಂಬಿಕಾ ತಾನೇ ಮಾತ್ರ ಗೊತ್ತು, ಅಥವಾ ಬೇಂದ್ರೆಗೂ ಗೊತ್ತಿರ್ಬೋದು. ಆದರೆ ಅದನ್ನು ಚೂರು ಹಾಡ್ತೀನಿ, ಯಾಕಂದರೆ ಅದು ಅಷ್ಟು ನಾದಮಯವಾಗಿದೆ, ಅಷ್ಟು ಸುಂದರವಾಗಿದೆ. ಏಲಾವನ ಲವಲಿ ಬನ ಲವಂಗ ಬನಗಳಲಿ ನಾಗಲತಾ ಸಂಕುಲ ಬನವಾಸಿಯ ಜನಗಳಲ್ಲಿ ಲೀಲಾಂದೋಲಿತ ದೋಲಾಲನ ಮಣಿಗಳಲ್ಲಿ ಏಲಾವನ ಲವಲಿ ಬನ ಲವಂಗ ಬನಗಳಲ್ಲಿ ಏಲಾಪದ ಲೀಲಾಪದ ಆಲಾಪದ ಸರಣಿ ಸಖ ಸಖಿಯರ ಮೇಳಾಪದ ತೆರೆದಿರೆದೆ ಭರಣಿ ಆಲಿಸುತ್ತಿವೆ ಮಾಲಿಸುತ್ತಿವೆ ಹರಿಣದ ಜತೆ ಹರಿಣಿ ಏಲಾವನ ಲವಲಿ ಬನಲವ ಗಬನಗಳಲ್ಲಿ. ಈಗ ನಿಜವಾಗ್ಲೂ ಆಶ್ಚರ್ಯ ಪಡುವಂಥ ಒಂದು ಭಾಗ ಬರುತ್ತೆ. ಜ್ಞಾನ ನಾಮ ಅಂದರೆ ಅನುನಾಸಿಕಗಳು. ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಮೊದಲು ಜ್ಞಾನ ನಾಮ ಅಂ ಯಂ ಓಂ ಜಂ ಸಂ ಶಂ ಎಂಬಾ ಅಂಬಾಗರೆವುದು ವಾಣಿಯ ವೀಣೆಯ ಬಾಯ್ ತುಂಬಾ ಬಾಮ್ಮ ಬಾಬಾರೆ ಜಗದಂಬಾ ಏಲಾವನ ಲವಲಿ ಬನ ಲವಂಗ ಬನಗಳಲಿ. ಇದು ಪಲ್ಲವಿಯಾಗಿ ಮತ್ತೆ ಮರುಕಳಿಸುತ್ತೆ. ಈಗ ಇದನ್ನು ಕೇಳಿ, ಇದು ನಂಗೆ ಭಾಳ ಇಷ್ಟ ಆದ ನೋಡಿ. ಉಸಿರುಸಿರಲಿ ಸರಿವರಿದು ಊದೂದುತ್ತ ನಲಿದು ದನಿಯೇ ನದಿಯೊಲು ಚಲಿಸಿತು ಕೊಂಕೆನೆ ಒಲೆದು ಅಲೆಯಾಯಿತು ಬಲೆಯಾಯಿತು ಜಗದಗಲಕ್ಕೆ ಸೆಳೆದು ಏಲಾವನ ಲವಲಿ ಬನಲವ ಗಬನಗಳಲ್ಲಿ ಕಿನ್ನರ ಕಿನ್ನರಿ ಮಿಥುನವು ಅರೆ ಅರೆ ಮೈಗೂಡಿ ನುಡಿಯಲಿ ಹುದುಗಿದ ಹುರುಳೊಳು ಹದುಳದೊಳೊಡ ಮೂಡಿ
ನಾಲಿಗೆ ನಾಡಿಯ ನಾಡಿಸಿ ಸ್ವರಮೂರ್ತಿಯ ಮಾಡಿ ಏಲಾವನ ಲವಲಿ ಬನಲವ ಗಬನಗಳಲ್ಲಿ ನರ ನರಗಳಲಿಂಗಿಂಗಿ ನರನಾಳದೆ ತಂಗಿ ಲಾಸ್ಯದಿ ಹಾಸ್ಯವ ಮಿಂಚಿಸಿ ಪರಶಿವನರ್ಧಾಂಗಿ ತಾಲದಿ ಕಾಲವ ಸೊಲ್ಲಿಸುವಂತಿದೆ ಈ ಭಂಗಿ ಏಲಾವನ ಲವಲಿ ಬನಲವ ಗಬನಗಳಲ್ಲಿ ನೆಲೆಗೆಡಿಸುವ ವಾಸನೆಗಳ ಎದೆ ಬೀಜವ ಸೀಳಿ ರತಿರಮಣನ ನಿಜ ಜನಕನ ಎದೆಯಾಳವನಾಳಿ ಹೃದಯಾಕೂತಿಯ ಅನುಪಮ ಲಾವಣ್ಯವ ತಾಳಿ ಏಲಾವನ ಲವಲಿ ಬನಲವ ಗಬನಗಳಲ್ಲಿ ಸ್ವಾದದ ನಾದದ ಮೋದದ ಸ್ವಾದದ ನಾದದ ಮೋದದ ಒಳಬಸಿರನೆ ಬಗೆದು ಹುಂಕಾರದ ಒಳನೂಲನು ಮೆಲ್ಲನೆ ಹೊರದೆಗೆದು ಶಬ್ದಕ್ಕೆ ಹಾಸಿಗೆಯಾಗಿಹ ತನಿ ಮೌನದಿ ಮುಗಿದು ಏಲಾವನ ಲವಲಿ ಬನಲವ ಗಬನಗಳಲ್ಲಿ ಯಾಳದ ಜತಿ ಏಳೆಯ ಗತಿ ಏಳೇಳೆಳೆಂದು ಎಬ್ಬಿಸಿ ಮಬ್ಬನು ಚೆದರಿಸಿ ಬಾಳ್ ಬಾಳ್ ಬಾಳೆಂದು ತಂತಿಯ ತಾಳಕ್ಕೆ ಮಿಡಿದಿರೆ ಎಲ್ಲಾಯಿತು ಒಂದು ಏಲಾವನ ಲವಲಿ ಬನಲವ ಗಬನಗಳಲ್ಲಿ ಏಳೆಯ ಬಸಿರೊಳು ಮಲಗಿದ ಯಾವುದೋ ಗತಿ ಚಿತ್ರ ದನಿ ಪಡೆದಿತ್ತು ತಿಳಿದೆದ್ದಿತು ಕಣ್ಬಡೆದು ವಿಚಿತ್ರ ಆ ಕ್ಷಣವನು ಈ ಕ್ಷಣವನು ಮಾಡಿತು ಸುಪವಿತ್ರ ಆ ಕ್ಷಣವನು ಈ ಕ್ಷಣವನು ಮಾಡಿತು ಸುಪವಿತ್ರ ಏಲಾವನ ಲವಲಿ ಬನಲವ ಗಬನಗಳಲ್ಲಿ ನಾಗಲತಾ ಸಂಕುಲ ಬನವಾಸಿಯ ಜನಗಳಲ್ಲಿ ಲೀಲಾಂದೋಲಿತ ದೋಲಾಲನ ಮಣಿಗಳಲ್ಲಿ ಏಲಾವನ ಲವಲಿ ಬನಲವ ಗಬನಗಳಲ್ಲಿ ಅಂತ 10 ನುಡಿಗಳನ್ನು ಹೇಳೇಬಿಟ್ಟೆ. ಇಷ್ಟ ಆಯ್ತಂತ ಭಾವಿಸ್ತೀನಿ. ಈಗ ನಿಜವಾಗ್ಲೂ ಕೊನೆಗೆ ಬರ್ತೀನಿ. ನಾನು ಜೋಗಿಯನ್ನು ಹಾಡ್ತೀನಿ. ಮೊದಲನೇ 3 ನುಡಿಗಳನ್ನು ಹಾಡಿ ನನ್ನ ಇಂಗ್ಲೀಷಿನ ಅನುವಾದನೂ ಅದೇ ಧಾಟಿಯಲ್ಲಿ ಹಾಡಿ ಆಮೇಲೆ ಮತ್ತೆ ಇಡೀ ಪದ್ಯವನ್ನು ಹಾಡಿ ಈ ಒಂದು ಮಾತುಕತೆಗೆ ಎಲ್ಲ ನನ್ನ ಕಡೆಯಿಂದಾನೆ ಮಾತು ಕೂಡ ಕಥೆಯೂ ಕೂಡ ಒಂದು ಮುಕ್ತಾಯ ಕೊಡ್ತೀನಿ. ಇದಕ್ಕೆ ನಿಮ್ಮೆಲ್ಲರಿಗೂ ಅದು ಸರಿ ಹೋಗತ್ತಂತ ಅಂದ್ಕೊಂಡು ಈಗ ಶುರು ಮಾಡ್ತೀನಿ. ಜೋಗಿ. ಇಲ್ಲಿ ಮತ್ತೆ ನಾನು ಹೇಳಿದಾಗೆ ಕಾಳಿದಾಸನ ಮೇಘದೂತಕ್ಕೆ ಮಾಡಿದ ಅನುವಾದಕ್ಕೆ ಬಳಸಿದ್ದು ಛಂದಸ್ಸನ್ನೇ ಉಪಯೋಗಿಸಿ ಇದನ್ನು ಬರೆದಿದ್ದಾರೆ. ತುಂಬಿಗೂ ಇದೆ ಅನ್ವಯಿಸುತ್ತೆ. ಅಲ್ಲಿ ಇಲ್ಲಿ ಚೂರು ವ್ಯತ್ಯಾಸ ಇರ್ಬೋದು. ಆದರೂ ಒಟ್ಟು 3 ಗಣ 8 ಮಾತ್ರೆ, ಆಮೇಲೆ ಕೊನೆಯಲ್ಲಿ ಒಂದು ಗುರು ಅಂತ ಅವರೇ ಹೇಳಿದ್ದಾರೆ. ಅದೇ ಗಣ ಮಾತ್ರೆ ಎಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಏಕೆಂದರೆ ನಾದದಲ್ಲಿ ಇಂಥ ಹೆಸರುಗಳು ಗೌಣ, ನಾದ ಎಲ್ಲಿರುತ್ತೆ, ಲಯ ಎಲ್ಲಿರುತ್ತೆ. ಆದರೆ ಇಲ್ಲಿ ಅಂತ್ಯಪ್ರಾಸನ ನೀವು ಗಮನದಲ್ಲಿ ಇಟ್ಕೋಬೇಕು. ಭಾಳ ಇದೆ. ಅದನ್ನು ಹೇಗೆ ಮಾಡಿದ್ದಾರೆ ಮತ್ತು ದೇಸಿ ಪದಗಳನ್ನು ಹೇಗೆ ಬಳಸಿದ್ದಾರೆ ಅಂತ ಕೂಡ ನೀವು ಆಲಿಸ್ಬೇಕು. ಜೋಗಿ. ಊರ ತುದಿಯ ಆ 3 ಬಟ್
ಬಟ್ಟೆ ಮುಗಿದಲ್ಲಿ ಕೊಳ್ಳವೆಲ್ಲಿ, ಹಳ್ಳ ಅಡಗಿ ಹರಿದಲ್ಲಿ ತುಡುಗುದನ ತೊಂಡು ಮೇಯುವಲ್ಲಿ, ದಿಕ್ಕು ತಪ್ಪತರ ತಪ್ಪಿ ಹೊಕ್ಕರ ಕಕ್ಕಾವಿಕ್ಕಿಯಾಗಿ, ಇರುಳು ಅಂತನ ಹಗಲ ಗೂಗತವ ಅಲ್ಲಿ ಜೋಡಗೂಗಿ, ಅದನ್ನ ದಾಟಿ ಆ ಮಸಣವಾಟಿ ಎಡಕ್ಕಾಗಿ ಅದರ ಆಚಿ, ಕಾಮ ತನ್ನ ಹಚ್ಚಂಗಿ ಹಾಸಿದಾಂಗಲ್ಲಿ ನೀರ ಪಾಚಿ, ಹೊಚ್ಚಿ ಹೊಂಡವನು ಮೆಚ್ಚ ಮಾಡತಾವ ಕಂಡ ಕಣ್ಣುಗಳಿಗೆ, ಪಾಚಿ ಸರಿಸಿದಾಗ ಕಪ್ಪು ನೀರು ಕರಿತಾವ ಒಳಗ ಬಳಿಗೆ, ಅದರ ಮುಂದ ಗವಿ ಗುಡ್ಡ ಅಡ್ಡ ಬರತದ ನಮ್ಮ ಬಲಕ, ಅತ್ತತ್ತ ಹರುಹಿ ಹತ್ತೊತ್ತಿ ಬಂದ ಕಾಳಮ್ಮಗಿರುವ ಹೊಲಕ, ಆ ಹೊಲದ ನಟ್ಟ ನಡುವಿರುವ ಹುಣಿಸಿ ಮರ ಏರಿ ನೋಡಿದಾಗ, ಹತ್ತ ಗಿಡದ ಗುಂಪೊಂದ ಕಾಣತದ ಸಣ್ಣ ಏರಿ ಮ್ಯಾಗ ಅಂತ ಮೊದಲನೇ 3 ನುಡಿ. ಈಗ ನಂದೇ ಪುಸ್ತಕ ತಗೊಂಡು ಇದು ದ ಪೋಲನ್ ವೇಟ್ಸ್ ಆನ್ ಟಿಪ್ಟೋ ಅಂತ ಅದಕ್ಕೆ ಹೆಸರು. ಅವರ ಒಂದು ಕಾವ್ಯದ ನಾನು ಅನುವಾದ ಮಾಡಿದ ಸಾಲು ಶೀರ್ಷಿಕೆಯಾಗಿ ಬಳಸಿದ್ದೀನಿ. ಇದರಲ್ಲಿ ಜೋಗಿ ಪದ್ಯನ ಅನುವಾದ ಮಾಡಿ ಇರಿಸಲಾಗಿದೆ. ಅದನ್ನು ಈಗ ಈ ಯಾವ ಧಾಟಿಯಲ್ಲಿ ಹಾಡದೆ ಇಂಗ್ಲೀಷನ್ನು ಅದೇ ಧಾಟಿಯಲ್ಲಿ ಹಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದು ನಾನು ಮಾಡಿದ ಮೇಲೆ ತಿಳಿದು ಬಂದಿದ್ದು ಈ ಧಾಟಿಯಲ್ಲಿ ಹಾಡ್ಬೋದು ಅಂತ. ನಾನು ಮೊದಲು ಲಯಾನ್ವಿತವಾಗಿರಲಿ ಅಂತ, ಆ ಲಯಕ್ಕೆ ಹೊಂದ್ಕೊಳ್ಳಿ ಅಂತ ಪ್ರಯತ್ನ ಪಟ್ಟಿದ್ದು. ಆ ಲಯಕ್ಕೆ ಹೊಂದ್ಕೊಂಡ ಮೇಲೆ ಈ ಅಂತ್ಯಪ್ರಾಸ ಮಾಡೋಣ ಅಂತ ಹೊರಟೆ ನಾನು. ಆಮೇಲೆ ಅದು ಮಾಡಿದ ಮೇಲೆ ಅದನ್ನು ವಾಚನ ಮಾಡ್ತಿದ್ದೆ. ಆಮೇಲೆ ಇದನ್ನು ಹಾಡ್ತಾ ಕನ್ನಡದನ್ನು ಹಾಡ್ತಾ ಇಂಗ್ಲೀಷನ್ನು ಹಾಡ್ಬೋದು ಅಂತ ಯಾವತ್ತೋ ಒಂದು ದಿನ ಗೋಚರ ಆಯಿತು. ಮಾಡಿದೆ, ತಕ್ಕ ಮಟ್ಟಿಗೆ ಸರಿಯೂ ಹೋಯಿತು. ಸೊ ಅದನ್ನೇ ಈಗ ನಾನು ಎಲ್ಲ ಕಡೆ ಪ್ರಸ್ತುತಪಡಿಸ್ತೀನಿ. ಜೋಗಿ ನೆನಪಿಗೆ, ಊರ ತುದಿಯ ಆ 3 ಬಟ್ಟೆ ಮುಗಿದಲ್ಲಿ ಕೊಳ್ಳವೆಲ್ಲಿ, at the edge of town where the 3 fork ends and where the slope begins, where the running stream ducks under and rogue cattle go grazing. The way is lost, and if once lost, you enter unknowing. A stricken pair of owls appear hooting through the mid-morning. Past that place and past the graves and beyond to the left lies such a lush of thickened moss it seems like Kama's vests been spread luxuriously across the surface of the pond. The moss removed black waters call into the dark beyond. Past all of this come caves and hills rising to the right, spreading here and spreading there, encroaching Kalamma's sight. And when we climb the tamarind at the center of this sight, we see 10 bushes in a clump upon a little height. ಅಂತ ಅಲ್ಲಿಗೆ ಈ 3 ನುಡಿಯ ಅನುವಾದ ಮುಗೀತು. ಈಗ ನಾನು ಹೇಳಿದಾಗೆ ಇಡೀ ಕನ್ನಡ ಪದ್ಯವನ್ನು ಮಾತ್ರ ಹಾಡಿ ಈ ಕಾರ್ಯಕ್ರಮನ ಮುಗಿಸ್ತೀನಿ ನಾನು. ಆಲಿಸ್ಬೇಕು ನೀವು. ಮತ್ತೆ ಮೊದಲನೇ 3 ಹಾಡೇ ಬಿಡ್ತೀನಿ ಸಂಪೂರ್ಣತೆಗೆ, ಒಂದು ಸೈಕಲ್ ಮುಗಿಲಿ ಅಂತ. ಜೋಗಿ. ಊರ ತುದಿಯ ಆ 3 ಬಟ್ಟೆ ಮುಗಿದಲ್ಲಿ ಕೊಳ್ಳವೆಲ್ಲಿ, ಹಳ್ಳಾಡಗಿ ಹರಿದಲ್ಲಿ ತುಡುಗುದನ ತೊಂಡು ಮೇಯುವಲ್ಲಿ, ದಿಕ್ಕು ತಪ್ಪತರ ತಪ್ಪಿ ಹೊಕ್ಕರ ಕಕ್ಕಾವಿಕ್ಕಿಯಾಗಿ, ಇರುಳು ಅಂತನ ಹಗಲ ಗೂಗತಾವ ಅಲ್ಲಿ ಜೋಡಗೂಗಿ, ಅದನ್ನ ದಾಟಿ ಆ ಮಸಣವಾಟಿ ಎಡಕ್ಕಾಗಿ ಅದರ ಆಚಿ, ಕಾಮ ತನ್ನ ಹಚ್ಚಂಗಿ ಹಾಸಿದಾಂಗಲ್ಲಿ ನೀರ ಪಾಚಿ, ಹೊಚ್ಚಿ ಹೊಂಡವನು ಮೆಚ್ಚ ಮಾಡತಾವ ಕಂಡ ಕಣ್ಣುಗಳಿಗೆ,
ಪಾಚಿ ಸರಿಸಿದಾಗ ಕಪ್ಪು ನೀರು ಕರಿತಾವ ಒಳಗ ಬಳಿಗೆ. ಅದರ ಮುಂದ ಗವಿ ಗುಡ್ಡ ಅಡ್ಡ ಬರತದ ನಮ್ಮ ಬಲಕ. ಹತ್ತತ್ತ ಹರುಹಿ ಹತ್ತೊತ್ತಿ ಬಂದ ಕಾಳಮ್ಮಗಿರುವ ಹೊಲಕ. ಆ ಹೊಲದ ನಟ್ಟ ನಡುವಿರುವ ಹುಣಿಸಿ ಮರ ಏರಿ ನೋಡಿದಾಗ ಹತ್ತ ಗಿಡದ ಗುಂಪೊಂದ ಕಾಣತದ ಸಣ್ಣ ಏರಿ ಮ್ಯಾಗ. ಅಲ್ಲಿ ತೊಗಲ ಬಾವಲಿ ಚೀರತಾವ ಭರತಿ ಹಗಲಿನೊಳಗ. ಹಿಂಡು ಪಾರಿವಾಳ ಹೊಕ್ಕ ಹೊರಡತಾವ ಮತ್ತ ಒಳಗ ಹೊರಗ. ಅಲ್ಲಿ ಹಬ್ಬಿ ಹರುಹ್ಯಾದ ಬೇವಿಗೆ ಸುತ್ತ ಅಮೃತ ಬಳ್ಳಿ. ಹಾಲ ಸುರುವತಾವ ಆಲ ಅಲ್ಲಿ ಅಲ್ಲಾಡ್ತಾವ ಅಳ್ಳಿ. ಹತ್ತಿ ಗಿಡಕ ಹತ್ಯಾವ ಹಲಸಿನ ಹಂಗ ಬುಡಕು ಕೆಂಪು ಹಣ್ಣು. ಜೇನು ತುಂಬಿ ತೊಟಗುಟ್ಟತಾವ ಅದ ಬಯಸತಾವ ಕಣ್ಣು. ಈ ತೋಪಿನ್ಯಾಗ ಬೆಳೆದದ ಹ್ಯಾಂಗ ಮೂಲ್ಯಾಗ ತಪ್ಪಿ ಮಾವು. ಅದರಡಿಗೆ ಹುತ್ತ ಅದರಾಗ ಐತೆ ಒಂದೇಳ ಹೆಡೆಯ ಹಾವು. ಆ ಮಾವಿನೊಳಗ ಈ ಸುಗ್ಗಿಯೊಳಗ ಬಂದದ ಕೋಗಿಲೊಂದು. ತನ್ನ ಜೋಡಿ ಕರೆದಂಗ ಕರೀತದ ನನ್ನ ಬಾರ ಅಂದು. ಕೂಗೆ ಕೂಗುತ್ತದ ಗಿರಣಿ ಕರೆಯೋ ಹಾಂಗ. ತೆರಪು ಇಲ್ಲ ಒಂದಳತಿ ಕೂಗುತ್ತದ ಬ್ಯಾಸರಿಲ್ಲದ ಹಾಂಗ. ತಿಳಿಯದ್ಯಾವದೋ ಕಂಪು ಎಳೀತದ ತುಂಬಿ ಹುಚ್ಚುವಾಗಿ. ಎಚ್ಚರಿಲ್ಲದ ಎತ್ತೋ ತಿರುಗುತ್ತವ ದಿಕ್ಕು ತೋರದಾಗಿ. ಬಂತು ಸುಗ್ಗಿ ಬಂದದ ಸುಗ್ಗಿ ಬರತದ ಸುಗ್ಗಿ ಎಂದು. ಕೂ ಅನ್ನತದ ಕೂ ಅಂದು. ತಾರ ಪಂಚಮದಾಗ ಕೋಗಿಲ ಕೂಗುತ್ತದ ಜೋಗಿ. ಯಾವ ಬಣ್ಣದ ಕಾವ ಕಣ್ಣು ನಾ ನೋಡಲೇನು ಹೋಗಿ. ತೋಟವೆಲ್ಲ ಹೂವಾಗಿ ನಿಂತು ತೊಂಗೆಲ್ಲ ಗೊಂಚಲಾಗಿ. ಪಾಡುವಾಗುತ್ತಾವ ಹಣ್ಣು ಆಗುತ್ತಾವ ಅದರ ಲಯಕ್ಕೆ ತೂಗಿ. ಮುಂಜಾವ ತೊಟ್ಟು ಇರು ಹಂಗು ಬಿಟ್ಟು ಬರಿ ಹಾಂಗ ಕೂಗುತ್ತದೋ. ತಲಿ ಕಾವಿನೊಳಗ ಇಮ್ಮಾವಿನೊಳಗ ಬಿಸಿಗಾಲ ನೂಗುತ್ತದೋ. ಕೊಳಲ ನುಡಿಸಿದ ಹಾಂಗ ಉಲಿತದೋ ಜೋಗಿ. ಬೇರೆ ಕೆಲಸದಾಗ ಮನಸ್ಸು ತೊಡಗದೋ ನೋಡಲೇನು ಹೋಗಿ. ಬಂದೆ ಜೋಗಿ ಬಾ ಬಾರೋ ಜೋಗಿ ಬಾ ಏನು ಹೊತ್ತು ಬಂದಿ. ನೀನೆ ಹೇಳಿದ ನಾಮ ಜಪಿಸುವಾಗ ಬಂತೋ ಸುಗ್ಗಿ ಸಂಧಿ. ತಲೆಯ ಯಾವುದೋ ನಾಡಿಯೊಳಗ ಸುರುವಾತು ಸುಗ್ಗಿ ಸೊಲ್ಲು. ಮುಂದೆ ಕೇಳಿದರೆ ಅದ ತುಂಬಿತೋ ಮೂಲೆ ಮೂಲೆಯಲ್ಲೂ. ಗುಡಿಗೆ ನಾನು ಹೊರಟಾಗ ಕರೀತದ ಕೂ ಎಂದು. ಮನದ ಜಪದ ನಡುವೆ ನಡೀತದ ಓಂ ಹೂ ಎಂದು. ಕನಸಿನೊಳಗ ನಾ ಸ್ವರ ಕೇಳಿ ಮಾಮರ ಆಗತ್ತೇನೋ ಅಂತ ಭ್ರಮ ಆಗ್ಯದ ಮನಕನಿ ಬಂದೆ ಜೋಗಿಯೇನೋ. ಯಾವ ಸ್ವರ ಇದು ಯಾವ ಕೋಗಿಲ ಯಾವ ಮರವೋ ಏನೋ. ಯಾಕ ಹಿಂಗ ಸರಂತ ಕೂಗುತ್ತದ ಏನು ಇದಕ್ಕೆ ಬ್ಯಾನ್ಯೋ. ಸುತ್ತುಗುಡ್ಡನುಗ್ಗಾಗಿ ಹೋದವೋ ಓ ಗೊಟ್ಟು ಇದಕ್ಕ. ಬಿಸಿಲು ಕುಣಿದು ಬೆವತದ ಈಗ ಬಂದದ ಮಳಿಯ ಹದಕ. ಬಿಸಿಲು ಕುಣಿದು ಬೆವತದ ಈಗ ಬಂದದ ಮಳಿಯ ಹದಕ. ಬಿಸಿಲು ಕುಣಿದು ಬೆವತದ ಈಗ ಬಂದದ ಮಳಿಯ ಹದಕ. ನಮಸ್ಕಾರ. ಥ್ಯಾಂಕ್ ಯು.